Hello aspirants, welcome back to India for Ace YouTube channel. ನೀವು ನೋಡ್ತಾ ಇದ್ದೀರಾ KS Prelims Exclusive Current Affairs Revision Series. ಈ ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಂತಹ ಕರ್ನಾಟಕ ರಿಲೇಟೆಡ್ ಸ್ಕೀಮ್ಸ್ ಮತ್ತೆ ಪ್ರೋಗ್ರಾಮ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದಾಗಿ ಎರಡು ತರ ಸ್ಕೀಮ್ಸ್ ಗಳನ್ನು ನೋಡ್ತಾ ಬರ್ತೀವಿ. ಒಂದು ಸೆಂಟ್ರಲ್ ಗವರ್ಮೆಂಟ್ ನ ಅಥವಾ ಕೇಂದ್ರ ಸರ್ಕಾರದ ಯೋಜನೆ ಮತ್ತು ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಮತ್ತು ಯೋಜನೆಗಳಾಗಿರ್ಬೋದು. ಸೊ ನಾವು ಈ ವಿಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕರ್ನಾಟಕ ರಿಲೇಟೆಡ್ ಯಾವೆಲ್ಲ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಸುದ್ದಿನಲ್ಲಿತ್ತು ಅಥವಾ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಯಾವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂತಹ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 5 ಖಾತರಿ ಯೋಜನೆಗಳಂತ ನಾವೇನ್ ಕರಿತೀವಿ ಅಥವಾ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಸ್ಕೀಮ್ಸ್ ಗಳಂತ ನಾವೇನ್ ಕರಿತೀವಿ, ಆ 5 ಗ್ಯಾರಂಟಿ ಸ್ಕೀಮ್ಗಳಾಗಿರ್ಬೋದು. ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಕೈಗೊಂಡಂತಹ ಯಾವೆಲ್ಲ ನಿಮಗೆ ಕಾರ್ಯಕ್ರಮಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಯಾವ ಅಂಕಿ ಅಂಶಗಳನ್ನ ನೀವು ಹೆಚ್ಚು ಗಮನದಲ್ಲಿ ಇಟ್ಕೋಬೇಕು, ಎಕ್ಸಾಮ್ ಅಲ್ಲಿ ಯಾವೆಲ್ಲ ಕೇಳುವಂತಹ ಪ್ರಾಬಬಿಲಿಟಿ ಅಥವಾ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನಮ್ಗೆ ನೋಡ್ತಾ ಹೋಗೋಣ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ಕೀಮ್ಸ್ಗಳು ಬಂದಾಗ ಎರಡು ತರ ಸ್ಕೀಮ್ಸ್ಗಳು ಇರುತ್ತೆ. ಒಂದು ನಿಮ್ಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ, ಇನ್ನೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ಅಂದ್ರೆ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಅಂದ್ರೆ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕರಿತೀವಿ. ಕೇಂದ್ರ ಪ್ರಾಯೋಜಿತ ಯೋಜನೆ ಅಂದ್ರೆ ಆ ಯೋಜನೆಗಳನ್ನ ಶುರು ಮಾಡುವಂಥದ್ದು ಕೇಂದ್ರ ಸರ್ಕಾರವಾಗಿರುತ್ತೆ, ಅದನ್ನ ಅನುಷ್ಠಾನ ಮಾಡುವಂಥದ್ದು, ಅದ್ರ ಜೊತೆಗೆ ಏನು ಫಂಡ್ ಅಲೋಕೇಶನ್ ಅಂತ ಕರಿತೀವಿ ಅಥವಾ ಏನು ನಾವು ಬಂಡವಾಳವನ್ನ ಅಥವಾ ಏನು ಅದಕ್ಕೆ ಧನ ಸಹಾಯ ಅಂತ ಕರಿತೀವಿ, ಎರಡು ಕೂಡ ಶೇರಿಂಗ್ ಅಲ್ಲಿ ಇರುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಹಣವನ್ನ ಭರಿಸಿ ಯೋಜನೆಗಳನ್ನ ನಾವು ಅನುಷ್ಠಾನಕ್ಕೆ ತರುವಂತಹ ಯೋಜನೆಗಳನ್ನ ಕೇಂದ್ರ ಪ್ರಾಯೋಜಿತ ಯೋಜನೆಗಳಂತ ಕರಿತೀವಿ. ಇನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ ಯೂಶಲಿ 100% ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಮಾಡುವಂತ, ಅಂದ್ರೆ ಕೇಂದ್ರ ಸರ್ಕಾರ 100% ಧನ ಸಹಾಯವನ್ನ ಫಂಡ್ ಮಾಡುವಂತಹ ಯೋಜನೆಗಳನ್ನ ಕೇಂದ್ರ ವಲಯದ ಯೋಜನೆಗಳಂತ ಕರಿತೀವಿ. ಸೊ ಆ ರೀತಿಯಲ್ಲಿ ಯೋಜನೆಗಳಿರುತ್ತೆ, ಅದನ್ನ ನೀವು ಎಕ್ಸಾಮ್ ಅಲ್ಲಿ ನೋಡ್ಕೋಬೇಕಾಗತ್ತೆ ಅಂತ ಕೇಳಿಸಲಿ. ಅದನ್ನ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತಾನು ಕೂಡ ಕೇಳ್ಬೋದು ಅಥವಾ ಸೆಂಟ್ರಲ್ ಸೆಕ್ಟರ್ಸ್ ಸ್ಪಾನ್ಸರ್ ಸ್ಕೀಮ್ ಅಂತಾನು ಕೂಡ ಕೇಳ್ಬೋದು. ಸೊ ಅದ್ರ ಕಡೆ ನೀವು ಗಮನ ಕೊಡ್ತಾ ಬನ್ನಿ. ಅದರ ಜೊತೆಗೆ ಮೊದಲಿಗೆ ನಮ್ಗೆ 5 ಗ್ಯಾರಂಟಿ ಸ್ಕೀಮ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ಕೀಮ್ ಆದಂತಹ ಗೃಹ ಲಕ್ಷ್ಮಿ ಯೋಜನೆ ಅಂತ ಕರಿತೀವಿ ಮತ್ತು ಗೃಹ ಲಕ್ಷ್ಮಿ ಸ್ಕೀಮ್ಸ್ ಅಂತ ನಾವು ನೋಡುವಂಥದ್ದು. ಸೊ ಮೊದಲಿಗೆ ನಾವು ಯಾವುದೇ ಯೋಜನೆಗಳನ್ನ ತೆಗೆದುಕೊಂಡಾಗ ಮೊದಲಿಗೆ ಯಾವಾಗ ಶುರುವಾಯಿತು, ಎಲ್ಲಿ ಶುರುವಾಯಿತು, ಸೊ ಅದರ ಉದ್ದೇಶಗಳೇನು, ಅಂದ್ರೆ ಯಾವುದೇ ಒಂದು ಯೋಜನೆಯನ್ನ ಯಾವುದೇ ಒಂದು ಕಾರ್ಯಕ್ರಮವನ್ನ ತೆಗೆದುಕೊಂಡಾಗ ಅಥವಾ ಕಾರ್ಯಕ್ರಮವನ್ನ ನಾವು ತರೋದಿಕ್ಕೆ ಅನುಷ್ಠಾನಕ್ಕೆ ತರೋ ಹಂತದಲ್ಲಿ ಅದರ ಮೇನ್ ಬೆನಿಫಿಷರೀಸ್ ಯಾರು ಇರ್ತಾರೆ, ಸೊ ಅದರಿಂದ ಯಾರು ಹೆಚ್ಚು ಉಪಯೋಗವನ್ನ ಪಡಿತಾರೆ, ಈ ರೀತಿಯಾದಂತಹ ಅಂಶಗಳನ್ನ ನೀವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಗಮನಿಸಬೇಕಾಗತ್ತೆ. ಸೊ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಮೊದಲಿಗೆ ಆಗಸ್ಟ್ 30ನೇ ತಾರೀಕು 2023 ಮೈಸೂರಿನಲ್ಲಿ, ಅಂದ್ರೆ 2023 ಆಗಸ್ಟ್ 30ರಂದು ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಮೊದಲಿಗೆ ಅನುಷ್ಠಾನಗೊಳಿಸಲಾಯಿತು. ಸೊ ಈ ಒಂದು ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಈ ಸ್ಕೀಮ್ ಬರುತ್ತೆ ಅಂತ ನೋಡೋದಾದ್ರೆ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಏನ್ ಕರಿತೀವಿ, ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ನಾವೇನ್ ಕರಿತೀವಿ, ಆ ಇಲಾಖೆಯ ಅಂಡರ್ ಅಲ್ಲಿ ಈ ಗೃಹಲಕ್ಷ್ಮಿ ಸ್ಕೀಮ್ ಬರ್ತಾ ಹೋಗುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಇದರಲ್ಲಿ ಮಂತ್ಲಿ ಯೂಶಲಿ 2,000 ರೂಪಾಯಿಗಳನ್ನ ಮಹಿಳೆಯರಿಗೆ, ಅಂದ್ರೆ ಕುಟುಂಬದ ಹಿರಿಯ ಮಹಿಳೆ ಯಾರಿರ್ತಾರೆ ಅಥವಾ ಕುಟುಂಬದ ಮುಖ್ಯಸ್ಥೆ ಅಂತ ನಾವೇನ್ ಕರಿತೀವಿ, ಸೊ ಅವ್ರಿಗೆ ಕೊಡ್ತಾ ಬರ್ತಾರೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಎಲ್ಲಾ ಮಹಿಳೆಯರಿಗೂ, ಅಂದ್ರೆ ಕರ್ನಾಟಕದ ಎಲ್ಲಾ ಮಹಿಳೆಯರಿಗೂ ಕೂಡ 2,000 ರೂಪಾಯಿಗಳನ್ನ ಕೊಡಬಹುದು ಅಂತ ಕೇಳ್ತಾ ಬರ್ಬೋದು. ಅದು ಖಂಡಿತ ಅಲ್ಲ, ಕೇವಲ 2,000 ರೂಪಾಯಿಗಳನ್ನ ಕೊಡ್ತಾ ಬರ್ತಾರೆ. ಕೇವಲ ಯಾರು ಅಂದ್ರೆ ಎವ್ರಿ ವುಮೆನ್ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಅಂತ ಕರಿತೀವಿ. ಅಂದ್ರೆ ಕೇವಲ ಮನೆಯ ಮುಖ್ಯಸ್ಥೆ ಯಾರಿರ್ತಾರೆ, ಅಂದ್ರೆ ಒಂದು ಕುಟುಂಬದಲ್ಲಿ ಅಥವಾ ಒಂದು ಫ್ಯಾಮಿಲಿನಲ್ಲಿ ಕೇವಲ ಒಬ್ಬ ಮಹಿಳೆಗೆ, ಅಂದ್ರೆ ಯಾರು ಆ ಫ್ಯಾಮಿಲಿಯ ಮುಖ್ಯಸ್ಥೆ ಇರ್ತಾರೆ, ಅಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ, ಸೊ ಆ ವುಮೆನ್ಗೆ ಯೂಶಲಿ 2,000 ರೂಪಾಯಿಗಳನ್ನ ಮಂತ್ಲಿ ಬೇಸಿಸ್ ಮೇಲೆ ಯೂಶಲಿ ಕೊಡ್ತಾ ಬರ್ತಾರೆ. ಸೊ ಅದನ್ನ ನೀವು ನೋಡ್ತಾ ಬರ್ಬೋದು. ಅಂಡ್ ಯೂಶಲಿ ಈ ಒಂದು ಇದರಲ್ಲಿ ಕ್ರೈಟೀರಿಯಾವನ್ನ ನೋಡಿದಾಗ 2 ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನ ಆ ಕುಟುಂಬ ಹೊಂದಿರಬೇಕಾಗತ್ತೆ. ಸೊ ಅದನ್ನ 5 ಲಕ್ಷ ಅಂತ ನೋಡೋಕೆ ಹೇಳ್ಬೋದು ಅಥವಾ 8 ಲಕ್ಷ ಅಂತಾನು ಕೂಡ ನಿಮ್ಗೆ ಕೇಳ್ಬೋದು ಹೇಳಿಕೆಗಳಲ್ಲಿ ಅಥವಾ ಸ್ಟೇಟ್ಮೆಂಟ್ ಅಲ್ಲಿ, ಅವಾಗ ತಪ್ಪಾಗುತ್ತೆ. ಕೇವಲ ಇದು 2 ಲಕ್ಷ ಕ್ರೈಟೀರಿಯಾ ಇದೆ. ಯಾರು BPL ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನ ಹೊಂದಿದ್ದಾರೆ, ಅಂದ್ರೆ ಬಿಲೋ ಪ್ರಾವರ್ಟಿ ಲೈನ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಅತಿ ಕಡಿಮೆ ಬಡತನವನ್ನ ಹೊಂದಿರುವಂತಹ ಅಥವಾ ಅಂತ್ಯೋದಯ ಸ್ಕೀಮ್ ಅಥವಾ ಅಂತ್ಯೋದಯ ಕಾರ್ಡ್ಗಳಂತ ಏನ್ ನಾವು ಕರಿತೀವಿ, ಈ 2 ಕಾರ್ಡ್ಗಳನ್ನ ಹೊಂದಿರುವಂತಹ ಮಹಿಳೆಯರು ಈ ಯೋಜನೆಗೆ ಫಲಾನುಭವಿಗಳಾಗಿರ್ತಾರೆ. ಅಂಡ್ ಅದ್ರ ಜೊತೆಗೆ ಮಸ್ಟ್ ನಾಟ್ ಬಿ ಎ ಗವರ್ನಮೆಂಟ್ ಸರ್ವಿಸ್ ನಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಯಾರು ಕೂಡ ಈ ಏನು ಬೆನಿಫಿಷರಿ ಅಂತ ಯಾರು ಕರಿತೀವಿ, ಇವ್ರು ಯಾರು ಕೂಡ ಒಂದು ಗೌರ್ಮೆಂಟ್ ನ ಸೇವೆಯಲ್ಲಿ ಇರಬಾರ್ದು, ಅಂದ್ರೆ ಸೇವೆಯನ್ನ ಸಲ್ಲಿಸ್ತಾ ಇರಬಾರ್ದು ಅಂತ ಹೇಳ್ತಾರೆ. ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬಾರ್ದು ಅಂತ ಹೇಳುವಂಥದ್ದು. ಅದ್ರ ಜೊತೆಗೆ ವುಮೆನ್ ಟ್ಯಾಕ್ಸ್ ಪ್ಲೇಯರ್ಸ್ ಕೂಡ ಆಗಿರಬಾರ್ದು. ಅಂದ್ರೆ ಯಾರು ಕೂಡ ಈ ಒಂದು ಯೋಜನೆಯ ಒಂದು ಸ್ಕೀಮ್ ಅನ್ನ ಪಡಿಬೇಕಾದ್ರೆ, ಈ ಯೋಜನೆಯ ಒಂದು ಏನು ಬೆಂಬಲವನ್ನ ಅಥವಾ ಈ ಯೋಜನೆಯ ಒಂದು ಉಪಯೋಗವನ್ನ ಪಡಿಬೇಕು ಅಂತ ಆದ್ರೆ ಆ ಮಹಿಳೆ ಯಾವುದೇ ರೀತಿಯಲ್ಲಿ ಟ್ಯಾಕ್ಸ್ ಪೇಮೆಂಟ್ ನ ಮಾಡಬಾರ್ದು. ಅದರ ಜೊತೆಗೆ ಅವರ ಹಸ್ಬೆಂಡ್ ಅಂದ್ರೆ ಅವರ ಪತಿಯಾದ್ರೂ ಕೂಡ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು. ಸೊ ಯೂಶಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಅವ್ರಿಗೆ BPL ಕಾರ್ಡ್ ಕೊಡೋದಿಲ್ಲ. ಸೊ ಆ ನಿಟ್ಟಿನಲ್ಲಿ
ಸೊ ಲೈಕ್ BPL ಕಾರ್ಡ್ ಯಾರ್ಯಾರಿಗೆ ಇರುತ್ತೆ ಅವರು ಟ್ಯಾಕ್ಸ್ ಪೇಯರ್ನ ಯೂಶಲಿ ಟ್ಯಾಕ್ಸ್ ಪೇ ಮಾಡಲ್ಲ ಅನ್ನುವಂತಹ ನೀವೊಂದು ಇದನ್ನ ಕನಸು ಇಟ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೋಡ್ ಅಂತ ಕರಿತೀವಿ. ಅಂದ್ರೆ ನೇರವಾಗಿ ಅಕೌಂಟ್ಗಳಿಗೆ, ಅಂದ್ರೆ ಯಾವುದೇ ರೀತಿಯಾದಂತಹ ಲೈಕ್ ಹಣವನ್ನ ಲೈಕ್ ಫಿಸಿಕಲಿ ಕೊಡೋದಿಲ್ಲ, ಎಲ್ಲವೂ ಕೂಡ ನೇರವಾಗಿ ಬ್ಯಾಂಕ್ಗೆ ಅಕೌಂಟ್ಗಳು ಅಂದ್ರೆ ಆಧಾರ್ ಬೆಂಬಲಿತವಾದಂತಹ ಖಾತೆಗಳಿಗೆ, ಏನು ಬ್ಯಾಂಕ್ಗಳ ಖಾತೆ ಅಂತ ಕರಿತೀವಿ ಆ ಬ್ಯಾಂಕ್ ಖಾತೆಗಳಿಗೆ ಯೂಶಲಿ ಹಣವನ್ನ ನೇರವಾಗಿ ಸಂದಾಯ ಮಾಡಲಾಗುತ್ತೆ. ಬಜೆಟ್ ನಲ್ಲಿ ಇದಕ್ಕೆ ಎಷ್ಟು ಹಣವನ್ನ ಲೈಕ್ ಯೂಶಲಿ ಎತ್ತಿಡಲಾಗಿದೆ ಅಂತ ನೋಡ್ತಾ ಬಂದಾಗ 28,608 ಕೋಟಿಯಷ್ಟು ಹಣವನ್ನ ಬಜೆಟ್ ನಲ್ಲಿ, ಅಂದ್ರೆ ರಾಜ್ಯದ ಏನು ಬಜೆಟ್ ಘೋಷಣೆ ಆಯ್ತು ಆ ಬಜೆಟ್ ನಲ್ಲಿ ಇದಕ್ಕೆ ಅಂತಾನೆ ಮೀಸಲಿಡಲಾಗಿದೆ. ಸೊ ಆ ದೃಷ್ಟಿಯಿಂದಾಗಿ ಹೈಯೆಸ್ಟ್ ಪರ್ಸೆಂಟೇಜ್ ಬಜೆಟ್ ಅಂದ್ರೆ 5 ಸ್ಕೀಮ್ಗಳಲ್ಲಿ, ಏನು 5 ಖಾತರಿ ಯೋಜನೆಗಳು ಅಂತ ನಾವು ಕರಿತೀವಿ, ಅದರಲ್ಲಿ ಹೈಯೆಸ್ಟ್ ಬಜೆಟ್ ಅಲೋಕೇಶನ್ ಅನ್ನ ಹೊಂದಿರುವಂತಹ ಸ್ಕೀಮ್ ಅಂದ್ರೆ ಅದು ಗೃಹಲಕ್ಷ್ಮಿ ಸ್ಕೀಮ್ ಅಂತ ಅನ್ನುವಂಥದ್ದು. ಅದ್ರ ಜೊತೆಗೆ ಯೂಶಲಿ ನಿಮ್ಗೆ ಏನು ತುಂಬಾ ಲೈಕ್ ಅಂದ್ರೆ ಸ್ಲೈಡ್ಸ್ ಅಲ್ಲಿ ನೀವು ನೋಡ್ತಾ ಬಂದಾಗ ಗವರ್ನಮೆಂಟ್ ಪ್ರಕಾರನೇ ಎಂಪವರಿಂಗ್ ದ ವುಮೆನ್ ಆಗಿರ್ಬೋದು, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗಿರ್ಬೋದು, ಅಥವಾ ಇನ್ಫ್ಲೇಷನ್ ಏನು ತೊಂದರೆಗಳಿದೆ ಅದನ್ನು ಕಾಪಾಡುವಂಥದ್ದು, ಅಂದ್ರೆ ಮಹಿಳೆಯನ್ನ ಸಬಲೀಕರಣಗೊಳಿಸುವಂಥದ್ದು ಮತ್ತು ಆರ್ಥಿಕವಾಗಿ ಅವಳನ್ನ ಸ್ವತಂತ್ರಗೊಳಿಸುವಂಥದ್ದು. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಳ್ಳಿಗಳಲ್ಲಾಗಿರ್ಬೋದು, ಈವನ್ ಸಿಟಿಗಳಲ್ಲಾಗಿರ್ಬೋದು ಕೂಡ ಮಹಿಳೆಯರು ಹೆಚ್ಚಾಗಿ ತಮ್ಮ ಪತಿಯಂದರ ಮೇಲೆ ಅಥವಾ ತಮ್ಮ ಮಕ್ಕಳ ಮೇಲೆ ಹಣಕಾಸಿನ ವಿಷಯಕ್ಕೆ ಬಂದಾಗ ಫಿನಾನ್ಷಿಯಲಿ ಡಿಪೆಂಡೆಂಟ್ ಆಗಿರ್ತಾರೆ, ಅವಲಂಬಿತರಾಗಿರ್ತಾರೆ. ಸೊ ಅದನ್ನ ಕಮ್ಮಿಗೊಳಿಸೋದಕ್ಕೋಸ್ಕರ ಅಥವಾ ಅದನ್ನ ನಾವು ಕಡಿತಗೊಳಿಸೋದಕ್ಕೋಸ್ಕರ ಮತ್ತು ವುಮೆನ್ನ ಮಹಿಳೆಯರನ್ನ ಲೈಕ್ ಫಿನಾನ್ಷಿಯಲಿ ಅವರನ್ನ ನಾವು ಇಂಡಿಪೆಂಡೆಂಟ್ ಮಾಡೋ ರೀತಿನಲ್ಲಿ, ಸೊ ಅದಕ್ಕೋಸ್ಕರ ಅಂಡ್ ಎಂಪವರಿಂಗ್ ಮಾಡೋ ರೀತಿಯಲ್ಲಿ, ಅಂದ್ರೆ ಮಹಿಳೆಯರಿಗೆ ಸಬಲೀಕರಣವನ್ನು ಮಾಡೋ ನಿಟ್ಟಿನಲ್ಲಿ ಈ ಸ್ಕೀಮ್ ಅನ್ನು ನಾವು ತರಲಾಗಿದೆ. ಇದಿಷ್ಟು ಗೃಹಲಕ್ಷ್ಮಿ ಸ್ಕೀಮ್ ನ ಒಂದು ಉದ್ದೇಶವಾಗಿರುತ್ತೆ. ಇನ್ನು ನೆಕ್ಸ್ಟ್ ಸ್ಕೀಮ್ ತುಂಬಾ ಇಂಪಾರ್ಟೆಂಟ್ ಅಂತ ಬರುವಂತದ್ದು ಶಕ್ತಿ ಸ್ಕೀಮ್ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶಕ್ತಿ ಯೋಜನೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಯಾವಾಗ ಉದ್ಘಾಟನೆ ಮಾಡಲಾಯಿತು ಅಂತ ನೋಡ್ತಾ ಬಂದಾಗ ಜೂನ್ 11, 2023ರಲ್ಲಿ, ಅಂದ್ರೆ 2023ರಲ್ಲಿ ಜೂನ್ 11ರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಈ ಒಂದು ಶಕ್ತಿ ಯೋಜನೆಯನ್ನ ನಾವು ಲೈಕ್ ಅನುಷ್ಠಾನಗೊಳಿಸಲಾಗತ್ತೆ, ಅಂದ್ರೆ ಜಾರಿಗೆ ತರಲಾಗಿರುತ್ತೆ. ಶಕ್ತಿ ಸ್ಕೀಮ್ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಸ್ಗಳಲ್ಲಿ ಫ್ರೀ ಒಂದು ಲೈಕ್ ಪ್ರಯಾಣವನ್ನ ಮಾಡುವಂತಹ ಒಂದು ಯೋಜನೆ ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಗೆ ಫ್ರೀ ಬಸ್ ಟ್ರಾವೆಲ್ ಟು ದ ವುಮೆನ್ ಆಗಿರುತ್ತೆ. ಅಂದ್ರೆ ರಾಜ್ಯದಲ್ಲಿರುವಂತಹ ಎಲ್ಲ ಮಹಿಳೆಯರಿಗೆ ಲೈಕ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಫಿನಾನ್ಷಿಯಲ್ ಕ್ರೈಟೀರಿಯಾ ಅಥವಾ ಯಾವುದು ಕೂಡ ಅಲ್ಲ. ಅಂದ್ರೆ ಬೇರೆ ಸ್ಕೀಮ್ಗಳಿಗೆ ಯೂಶಲಿ ಅವರು BPL ಕಾರ್ಡ್ ಹೊಂದಿರಬೇಕಾಗತ್ತೆ ಅಥವಾ ಕಡಿಮೆ ಆದಾಯವನ್ನು ಹೊಂದಿರಬೇಕಾಗತ್ತೆ, ಈ ರೀತಿ ಇರುತ್ತೆ. ಬಟ್ ಈ ಒಂದು ಶಕ್ತಿ ಸ್ಕೀಮ್ ಬಂದಾಗ ಎಲ್ಲಾ ಮಹಿಳೆಯರು ಕೂಡ, ಅಂದ್ರೆ ಯಾವುದೇ ರೀತಿಯಾದಂತಹ ಆರ್ಥಿಕವಾದಂತಹ ಒಂದು ಮಾನದಂಡಗಳನ್ನ ಅರಿಸ್ತಲೆ ಎಲ್ಲರಿಗೂ ಕೂಡ ಲೈಕ್ ಫ್ರೀ ಆಗಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಅದ್ರ ಜೊತೆ ಬಟ್ ನೀವೊಂದು ಗಮನಿಸಬೇಕಾಗಿರುವಂತಹ ಅಂಶ ಅಂತ ಬಂದಾಗ ಇಟ್ಸ್ ನಾನ್ ಲಕ್ಸುರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನ ಬಿಟ್ಟು, ಅಂದ್ರೆ ನಾವೇನ ಲೈಕ್ AC ಬಸ್ಸಸ್ ಅಂತ ಏನ್ ಕರಿತೀವಿ ಅದಾಗಿರ್ಬೋದು, ಐರಾವತ ಆಗಿರ್ಬೋದು, ಪಲ್ಲಕ್ಕಿ ಆಗಿರ್ಬೋದು, ಈ ರೀತಿಯಾದಂತಹ ಲಕ್ಸುರಿ ಅಥವಾ ಐಷಾರಾಮಿ ಬಸ್ಗಳನ್ನ ಹೊರತುಪಡಿಸಿ ಮಿಕ್ಕಂತಹ ಆರ್ಡಿನರಿ BMTC ಆಗಿರ್ಬೋದು, KSRTC ಆಗಿರ್ಬೋದು, ಇತರೆ ಎಲ್ಲಾ ಬಸ್ಗಳಲ್ಲಿ ಕೂಡ ಮಹಿಳೆಯರು ಉಚಿತವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರಯಾಣವನ್ನ ಮಾಡಬಹುದಾಗಿರುತ್ತೆ. ರಾಜ್ಯದಿಂದ ಹೊರಗೆ ಖಂಡಿತ ಇಲ್ಲ. ರಾಜ್ಯದಿಂದ ಹೊರಗೆ ಇರಬೇಕಾದಾಗ ಯೂಶಲಿ ಅದಕ್ಕೆ ಪೇಮೆಂಟ್ ಇರುತ್ತೆ ಅಥವಾ ಅದಕ್ಕೆ ಯೂಶಲಿ ಬಸ್ ಫೇರ್ ಅನ್ನ ಟಿಕೆಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಬಟ್ ಈ ಸ್ಕೀಮ್ ನ ನಾವು ನೋಡುವಂಥದ್ದು ರಾಜ್ಯದ ಒಳಗೆ ಎಲ್ಲಾ ಮಹಿಳೆಯರಿಗೂ ಕೂಡ ಈ ಶಕ್ತಿ ಸ್ಕೀಮು ಇದಾಗಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಬಂದ ಅಂತಂದ್ರೆ ಈ ಯೋಜನೆಯಲ್ಲಿ ಕೇವಲ ಮಹಿಳೆಯರಲ್ಲ, ಲಿಂಗ ಅಲ್ಪಸಂಖ್ಯಾತರು ಅಂತ ನಾವೇನ್ ಕರಿತೀವಿ ಅಥವಾ ನಾವು ಟ್ರಾನ್ಸ್ಜೆಂಡರ್ಸ್ ಅಂತ ಏನ್ ಕರಿತೀವಿ ಅವ್ರಿಗೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಕೇವಲ ಸ್ಟೇಟ್ಮೆಂಟ್ ಅಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಅಂತ ಕೊಟ್ಟರೆ ತಪ್ಪಾಗುತ್ತೆ. ಮಹಿಳೆಯರು ಮತ್ತು ಲಿಂಗ ಅಲ್ಪಸಂಖ್ಯಾತರು ಅಥವಾ ಟ್ರಾನ್ಸ್ಜೆಂಡರ್ಸ್ ಅಂತ ನಾವೇನ್ ಕರಿತೀವಿ ಅವ್ರಿಗೂ ಕೂಡ ರಾಜ್ಯಾದ್ಯಂತಹ ಉಚಿತ ಬಸ್ ಪ್ರಯಾಣಕ್ಕೆ ಅವರು ಕೂಡ ಅರ್ಹರಾಗಿರ್ತಾರೆ. ಸೊ ಬಟ್ ಈ ಯೋಜನೆಯನ್ನ ಒಂದು ಉಪಯೋಗನ ಪಡಿಬೇಕು ಅಂದ್ರೆ ಅವರು ಕರ್ನಾಟಕದ ನಿವಾಸಿಗಳಾಗಿರ್ಬೇಕಾಗಿರುತ್ತೆ, ರೆಸಿಡೆನ್ಸ್ ಆಗಿರ್ಬೇಕಾಗತ್ತೆ, ಕರ್ನಾಟಕದ ನಿವಾಸಿಗಳಾಗಿರ್ಬೇಕಾಗತ್ತೆ. ಅಂಡ್ ಬಜೆಟ್ ಅಲೋಕೇಶನ್ ಬಂದಾಗ 5,015 ಕೋಟಿಗಳಷ್ಟು ಬಜೆಟ್ ಅನ್ನ ನಮ್ಗೆ ಈ ಒಂದು ಸ್ಕೀಮ್ಗೋಸ್ಕರ ಎತ್ತಿಡಲಾಗಿದೆ. ಸೊ ಇದು ಗೊತ್ತಿರೋ ಹಾಗೆ ನಿಮ್ಗೆ ಸಾರಿಗೆ ಏನ್ ಲೈಕ್ ಡಿಪಾರ್ಟ್ಮೆಂಟ್ ಇದೆ ಅಥವಾ ಸಾರಿಗೆ ಏನ್ ಮಿನಿಸ್ಟ್ರಿ ಅಂತ ನಾವೇನ್ ಕರಿತೀವಿ, ಸೊ ಆ ಮಿನಿಸ್ಟ್ರಿ ಅಥವಾ ಸಾರಿಗೆ ಒಂದು ಇಲಾಖೆಯ ಅಂಡರ್ ಅಲ್ಲಿ ನಮ್ಗೆ ಯೂಶಲಿ ಬರುವಂತದ್ದು KSRTC, BMTC ಈ ಎಲ್ಲಾ ಬಸ್ಗಳಲ್ಲಿ ನಾವು ಈ ಶಕ್ತಿ ಸ್ಕೀಮ್ ಅನ್ನ ಒಂದು ಪ್ರಯೋಜನವನ್ನ ಪಡ್ಕೊಳ್ಳುವಂಥದ್ದನ್ನ ನೀವು ನೋಡ್ತಾ ಬರ್ಬೋದು. ಸೊ ನೆಕ್ಸ್ಟ್ ಸ್ಕೀಮ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಅಂದ್ರೆ ಗೃಹ ಜ್ಯೋತಿ ಸ್ಕೀಮ್ ಅಂತ ಕರಿತೀವಿ. ಸೊ ನಿಮ್ಗೆ ಗೃಹ ಜ್ಯೋತಿ ಯೋಜನೆ ಅಂತ ಕರೆಯುವಂಥದ್ದು ಅಂದ್ರೆ ಪ್ರತಿ ಮನೆಗಳಿಗೆ, ಅಂದ್ರೆ ಪ್ರತಿ ಕುಟುಂಬ ಮನೆ ಏನು ಹೌಸ್ ಹೋಲ್ಡ್ಗಳಿರುತ್ತೆ ರಾಜ್ಯಾದ್ಯಂತ ಇರುವಂತಹ ಪ್ರತಿ ಮನೆಗಳಿಗೆ 200 ಯೂನಿಟ್ಗಳಷ್ಟು ಉಚಿತವಾದಂತಹ ವಿದ್ಯುತ್ ನೀಡುವ ಯೋಜನೆಯೇ ಈ ಒಂದು ಗೃಹ ಜ್ಯೋತಿ ಯೋಜನೆ ಆಗಿರುತ್ತೆ. ಸೊ ಇದನ್ನ ಯಾವಾಗ ಅನುಷ್ಠಾನಕ್ಕೆ ತರಲಾಯಿತು ಅಂತ ನೋಡಿದಾಗ ಆಗಸ್ಟ್ 5, 2023 ಕಲಬುರ್ಗಿ, ಅಂದ್ರೆ ಯೂಶಲಿ ಪ್ಲೇಸಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೈಸೂರು ಆಗಿರ್ಬೋದು, ವಿಧಾನಸೌಧ ಆಗಿರ್ಬೋದು, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗೃಹ ಲಕ್ಷ್ಮಿ ಬಂದು ನಿಮ್ಗೆ ಮೈಸೂರಿನಲ್ಲಿ ಅಂಡ್ ಶಕ್ತಿ ಸ್ಕೀಮ್ ಬಂದು ಬೆಂಗಳೂರಿನ
ವಿಧಾನಸೌಧದಲ್ಲಿ ಅಂಡ್ ಗೃಹ ಜ್ಯೋತಿ ಯೋಜನೆ ಬಂದು ಕಲಬುರ್ಗಿನಲ್ಲಿ, ಏನು ಉತ್ತರ ಕರ್ನಾಟಕದ ನಾವು ಗುಲ್ಬರ್ಗ ಅಥವಾ ಕಲಬುರ್ಗಿ ಅಂತ ಕರಿತೀವಿ. ಸೊ ಈ ಕಲಬುರ್ಗಿನಲ್ಲಿ 2023 ಆಗಸ್ಟ್ 5ರಂದು ಈ ಯೋಜನೆಯನ್ನ ಜಾರಿಗೆ ತರಲಾಯಿತು. ಸೊ ಅಂಡರ್ ಯಾವ ಒಂದು ಮಿನಿಸ್ಟ್ರಿನಲ್ಲಿ ಇರುತ್ತೆ ಅಂದ್ರೆ ಯೂಶಲಿ ಎನರ್ಜಿ ಅಥವಾ ಇಂಧನ ಇಲಾಖೆ ಅಂತ ನಾವೇನ್ ಕರಿತೀವಿ, ಕರ್ನಾಟಕದ ಇಂಧನ ಇಲಾಖೆ ಅಂಡರ್ ಅಲ್ಲಿ ಇದು ಮಾಡ್ತಾ ಬರುವಂತದ್ದು. ಪ್ರೊವೈಡಿಂಗ್ ಫ್ರೀ ಪವರ್ ಟು ದ ಸಿಟಿಸನ್ಸ್ ಆಫ್ ಕರ್ನಾಟಕ ಸ್ಟೇಟ್, ಅಂದ್ರೆ ಕರ್ನಾಟಕದಲ್ಲಿರುವಂತಹ ಪ್ರತಿ ಮನೆಗಳಿಗೆ ಕೇವಲ ಹೌಸ್ ಹೋಲ್ಡ್ ಯೂಸಸ್ಗೆ ನೀವು ಅದು ಕೂಡ ಇನ್ನೊಂದು ಮಾಡುವಂಥದ್ದು. ನೆಕ್ಸ್ಟ್ ಪಾಯಿಂಟ್ ನಲ್ಲಿ ಇರುವಂತದ್ದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ನಾಟ್ ಫಾರ್ ಎ ಕಮರ್ಷಿಯಲ್ ಅಥವಾ ಇಂಡಸ್ಟ್ರಿಯಲ್ ಪ್ರಾಪರ್ಟಿ, ಅಂದ್ರೆ ಕೇವಲ ವಾಸಕ್ಕೆ ಇರುವಂತಹ ಮನೆಗಳಿಗೆ ಮಾತ್ರ ಈ 200 ಯೂನಿಟ್ಗಳ ಒಂದು ಉಚಿತ ವಿದ್ಯುತ್ ಲೈಕ್ ಏನೋ ನಮ್ಗೆ ಲೈಕ್ ಸಿಗೋವಂಥದ್ದು. ಅದನ್ನ ಬಿಟ್ಟರೆ ನಿಮ್ಗೆ ಕಮರ್ಷಿಯಲ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಯೂಸಸ್ ಆಗಿರ್ಬೋದು ಇದಕ್ಕೆ ಖಂಡಿತ ಸಿಗೋದಿಲ್ಲ. ಸೊ ನಿಮ್ಗೆ ಸ್ಟೇಟ್ಮೆಂಟ್ ಅಲ್ಲಿ ಇನ್ಕ್ಲೂಡಿಂಗ್ ಕಮರ್ಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ಪ್ರಾಪರ್ಟೀಸ್ ಅಂತ ಕೇಳಿದಾಗ ಅಂದ್ರೆ ಏನು ಖಾಸಗಿ ಮತ್ತು ಲೈಕ್ ಉದ್ಯೋಗದ ಉದ್ದೇಶಕ್ಕಾಗಿ ಉಚಿತ ವಿದ್ಯುತ್ ವಿತರಣೆಯನ್ನು ಕೊಡಲಾಗುತ್ತೆ ಅಂತ ಕೇಳಿದಾಗ ಅದು ತಪ್ಪಾಗತ್ತೆ. ಕೇವಲ ಏನಿರುತ್ತೆ ಏನು ರೆಸಿಡೆನ್ಷಿಯಲ್ ಅಂದ್ರೆ ವಾಸಕ್ಕೆ ಇರುವಂತಹ ಮನೆಗಳಿಗೆ ಮಾತ್ರ 200 ಯೂನಿಟ್ನ ಒಂದು ಉಚಿತ ವಿದ್ಯುತ್ ಅನ್ನ ನಮ್ಗೆ ಕೊಡ್ತಾ ಬರ್ತಾರೆ. ಸೊ ಅಪ್ ಟು 200 ಯೂನಿಟ್ ವರ್ಗು, ಅದು ಅಪ್ ಟು 500 ಅಂತ ಕೇಳಿದ್ರೆ ತಪ್ಪಾಗತ್ತೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಅಪ್ ಟು ಅಂದ್ರೆ 200 ಯೂನಿಟ್ಗಳ ತನಕ, ಸೊ 200 ಯೂನಿಟ್ಗಳ ತನಕ ನಮ್ಗೆ ಇದನ್ನು ಕೊಡುವಂಥದ್ದು. ಅಂಡರ್ ಈ ಸ್ಕೀಮ್ ಒಳಗೆ ನಮ್ಗೆ ಕುಟೀರ ಜ್ಯೋತಿ ಮತ್ತು ಅಮೃತ ಜ್ಯೋತಿ ಯೋಜನೆಗಳಂತ ಇರುತ್ತೆ. ಇದಕ್ಕಿಂತ ಮುಂಚೆ ಅತಿ ಕಡಿಮೆ ಬಡವರಿಗೆ, ಏನು ಅತಿ ಕಡು ಬಡವರು ಅಂತ ನಾವೇನ್ ಕರಿತೀವಿ, ಅತಿ ಕಡು ಬಡವರಿಗೆ ಲೈಕ್ ಅವ್ರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಕುಟೀರ ಜ್ಯೋತಿ ಮತ್ತು ಅಮೃತ ಜ್ಯೋತಿ ಯೋಜನೆಗಳು ಅಂತ ಇರುತ್ತೆ. ಅವ್ರಿಗೆ ಫ್ರೀ ಆಫ್ ಲೈಕ್ ಕಾಸ್ಟ್ ನಲ್ಲಿ ಒಂದು ಕರೆಂಟ್ ಅನ್ನ ಅಥವಾ ವಿದ್ಯುತ್ ಅನ್ನ ಕೊಡುವಂತ ಯೋಜನೆಗಳಾಗಿರುತ್ತೆ. ಸೊ ಅವೆರಡನ್ನು ಕೂಡ ಈ ಯೋಜನೆಯಲ್ಲಿ ಮರ್ಜ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ಸ್ಟೇಟ್ಮೆಂಟ್ ಅಲ್ಲಿ ಕೇಳ್ಬೋದು. ಸೊ ನಿಮ್ಗೆ ಅದು ಕೂಡ ಕ್ಲಾರಿಟಿ ಇರಬೇಕಾಗುತ್ತೆ. ಯಾವ್ದಾವ್ದು ಕುಟೀರ ಯೋಜನೆ ಅಥವಾ ಕುಟೀರ ಜ್ಯೋತಿ ಆಗಿರ್ಬೋದು ಅಂಡ್ ಅಮೃತ ಜ್ಯೋತಿ ಅಂತ ಏನು ಯೋಜನೆಗಳಿದ್ದೋ ಅವೆರಡೂ ಕೂಡ ಈ ಅಂಡರ್ ಅಲ್ಲಿ ನಮ್ಗೆ ಅದನ್ನ ತರಲಾಗಿದೆ. ಸೊ ಅವೆರಡೂ ಸ್ಕೀಮ್ ಒಳಗೆ ಯೂಶಲಿ ನಮ್ಗೆ ರೆಸ್ಪೆಕ್ಟಿವ್ ಆಫ್ ಕುಟೀರ ಜ್ಯೋತಿ ಯೋಜನೆಗೆ 53 ಯೂನಿಟ್ಗಳಾಗಿರ್ಬೋದು ಅಥವಾ ಅಮೃತ ಜ್ಯೋತಿ ಯೋಜನೆಗೆ ನಮ್ಗೆ 75 ಯೂನಿಟ್ಗಳಷ್ಟು ಲೈಕ್ ಫ್ರೀ ಆಫ್ ಏನು ನಾವು ಕರೆಂಟ್ ಅನ್ನ ಅಥವಾ ವಿದ್ಯುತ್ ಅನ್ನ ಕೊಡ್ತಾ ಬಂದಿದ್ದೀವಿ. ಸೊ ಅದ್ರ ಜೊತೆಗೆ ಬಜೆಟ್ ಅಲೋಕೇಶನ್ ಏನಿದೆ ಅಂತ ನೋಡ್ತಾ ಬಂದಾಗ 9,657 ಕೋಟಿಗಳಷ್ಟು ಬಜೆಟ್ ಅಲೋಕೇಶನ್ ಅನ್ನ ಈ ಒಂದು ಯೋಜನೆಗೆ ಅಂತಾನೆ ಎತ್ತಿಡಲಾಗಿದೆ. ಸೊ ಎಲ್ಲಿ ಅಂಡ್ ಏನದು ಲೈಕ್ ಯಾವ ಡಿಪಾರ್ಟ್ಮೆಂಟು, ಅದರ ಉಪಯೋಗಿಗಳು ಯಾರ್ಯಾರು, ಸೊ ಅದ್ರಿಂದ ಏನ್ ಲೈಕ್ ಕ್ರೈಟೀರಿಯಾಸ್, ಇಷ್ಟು ನಮಗೆ ಸ್ಕೀಮ್ಸ್ ವೈಸ್ ನೋಡ್ತಾ ಬಂದ್ರೆ ಅಷ್ಟು ಸಾಕಾಗಿರುತ್ತೆ. ಸೊ ನಿನ್ನ ನೆಕ್ಸ್ಟ್ ಯೋಜನೆ ಬಂದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಯುವ ನಿಧಿ ಯೋಜನೆ ಅಂತಂಥದ್ದು ಅಥವಾ ಯುವ ನಿಧಿ ಸ್ಕೀಮ್ ಅಂತ ಕರಿತೀವಿ. ಸೊ ಯಾವ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಅಂತ ನೋಡ್ತಾ ಬಂದಾಗ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅಂಡ್ ಲೈವ್ಲಿಹುಡ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಒಂದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗಶೀಲತೆ ಯೋಜನೆ ಅಥವಾ ಡಿಪಾರ್ಟ್ಮೆಂಟ್ ಅಂತ ಏನಿರುತ್ತೆ, ಸೊ ಆ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಇದು ಬರುವಂತದ್ದು. ಸೊ ಎಲ್ಲಿ ಲಾಂಚ್ ಮಾಡಲಾಯಿತು ಅಂತ ನೋಡಿದಾಗ ಇದೇ 2024ರ ನಮಗೆ ಜನವರಿ 12ನೇ ತಾರೀಕು ಶಿವಮೊಗ್ಗದಲ್ಲಿ ಒಂದೊಂದು ಯೋಜನೆಗಳು ಕೂಡ ಒಂದೊಂದು ರಾಜ್ಯದ ಜಿಲ್ಲೆಗಳಲ್ಲಿ ನಮಗೆ ಜಾರಿಗೆ ತರಲಾಗಿದೆ. ಇದನ್ನ ಎಲ್ಲವನ್ನು ಕೂಡ ಆಲ್ಮೋಸ್ಟ್ 2023ರಲ್ಲಿ ತರಲಾಗಿದೆ. ಬಟ್ ಇದನ್ನ ಮಾತ್ರ 2024ರ ಒಂದು ಜನವರಿ 12ನೇ ತಾರೀಕು ಶಿವಮೊಗ್ಗದಲ್ಲಿ ಈ ಒಂದು ಏನು ನಾವು ಯುವ ನಿಧಿ ಯೋಜನೆಯನ್ನ ಜಾರಿಗೆ ತರಲಾಯಿತು. ಸೊ ಈ ದಿನ ನಿಮ್ಗೆ ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನ್ಯಾಷನಲ್ ಯೂತ್ ಡೇ ಅಂತಾನೂ ಕೂಡ ಕರಿತೀವಿ. ಯಾಕಂದ್ರೆ ವಿವೇಕಾನಂದ ಸ್ವಾಮಿಗಳ ಒಂದು ಜನ್ಮದಿನವನ್ನ ಆಚರಣೆ ಅಂಗವಾಗಿ ನಾವು ಈ ಜನವರಿ 12 ನಾವು ರಾಷ್ಟ್ರೀಯ ಯುವ ಜನತಾ ದಿನ ಅಂತಾನೂ ಕೂಡ ಕರಿತಾ ಬರ್ತೀವಿ. ಸೊ ಇದು ನಿಮಗೆ ಮಂತ್ಲಿ ಸ್ಟೈಫಂಡ್ ಅಂದ್ರೆ ಮಂತ್ಲಿ ಯಾರು ಗ್ರಾಜ್ಯುಯೇಟ್ಸ್ ಇರ್ತಾರೆ, ಅಂದ್ರೆ ಯಾರು ಡಿಗ್ರಿಯನ್ನ ಅಂದ್ರೆ BCom ಆಗಿರ್ಬೋದು, BA ಆಗಿರ್ಬೋದು, ಈ ರೀತಿಯಾದಂತಹ ಡಿಗ್ರಿಗಳನ್ನ ಹೊಂದಿರುವಂತಹ ಸ್ಟೂಡೆಂಟ್ಗಳಿಗೆ ಮಾಸಿಕವಾಗಿ 3,000 ರೂಪಾಯಿಗಳನ್ನ, ಅದ್ರ ಜೊತೆಗೆ ಡಿಪ್ಲೊಮಾವನ್ನ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ 1,500 ಧನ ಸಹಾಯವನ್ನ ಮಾಸಿಕವಾಗಿ ಕೊಡ್ತಾ ಬರುತ್ತೆ ಸರ್ಕಾರ. ಸೊ ಇನ್ನೊಂದು ನೀವು ಕ್ರೈಟೀರಿಯಾ ಇರುವಂತದ್ದು 2022 ಮತ್ತು 23ರ ಸಾಲಿನಲ್ಲಿ ಇವರು ತಮ್ಮ ಎಜುಕೇಶನ್ ಅನ್ನ ಮುಗಿಸಿರ್ಬೇಕಾಗತ್ತೆ. ಸೊ ಇದಕ್ಕಿಂತ ಹಿಂದೆ ಕೇಳ್ಬೋದು, ಅಂದ್ರೆ ಯೂಶಲಿ 2021 ಅಂತ ಕೇಳ್ಬೋದು ಅಥವಾ 2024 ಅಂತ ಕೇಳ್ಬೋದು. ಈ ರೀತಿಯಾದ ಸ್ಟೇಟ್ಮೆಂಟ್ಗಳು ಕೇಳ್ತಾ ಬರ್ತಾನೆ. ಸೊ ನೀವು ಗಮನ ಕೊಡುವಂಥದ್ದು ಯೂಶಲಿ ಯಾರೆಲ್ಲ ಈ ಶೈಕ್ಷಣಿಕ ವರ್ಷ ಅಂತ ನಾವೇನ್ ಕರಿತೀವಿ ಅಂದ್ರೆ ಲೈಕ್ 2022 ಮತ್ತು 23ರ ಶೈಕ್ಷಣಿಕ ವರ್ಷದಲ್ಲಿ ಯಾರೆಲ್ಲರೂ ಕೂಡ ಡಿಗ್ರಿಯನ್ನ ಪಡೆದು ಅಥವಾ ಡಿಪ್ಲೊಮಾವನ್ನ ಪಡೆದು 6 ತಿಂಗಳಿನಿಂದ, ಅಂದ್ರೆ 6 ತಿಂಗಳ ಒಂದು ಕ್ರೈಟೀರಿಯಾ ಇರುತ್ತೆ. ಅಂದ್ರೆ ಎಜುಕೇಶನ್ ಮುಗಿಸಿ ನನಗೆ 6 ತಿಂಗಳಿಂದ ಯಾವುದೇ ರೀತಿಯಾದಂತಹ ಉದ್ಯೋಗ ಸಿಕ್ಕಿಲ್ಲ ಅಂದಾಗ ಈ ಒಂದು ಸ್ಕೀಮ್ಸ್ ಅಂಡರ್ ಅಲ್ಲಿ ನಾನು ಈ ಧನ ಸಹಾಯಕ್ಕೆ ಅಥವಾ ಈ ಸ್ಟೈಫಂಡ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಅಷ್ಟು ನೀವು ಕೊಡುವಂಥದ್ದು. ಅದ್ರ ಜೊತೆಗೆ ಯೂಶಲಿ ನಿಮ್ಗೆ ಮ್ಯಾಕ್ಸಿಮಮ್ ಎಷ್ಟು ವರ್ಷಗಳಿಗೆ ಕೊಡ್ತಾರೆ ಈ ಒಂದು ಯೋಜನೆಯ ಲೈಕ್ ಅಂತ ನೋಡ್ತಾ ಬಂದಾಗ
ಮ್ಯಾಕ್ಸಿಮಮ್ ಅಪ್ ಟು 2 years ಅಂದ್ರೆ 2 ವರ್ಷಗಳ ಕಾಲ ನಾವು ಈ ಸ್ಟೈಫಂಡ್ ನ ಪಡಿಬಹುದು. ಅಥವಾ ಅದಕ್ಕಿಂತ ಮುಂಚೆನೆ ಅವ್ರಿಗೆ ಏನಾದ್ರು ಕೆಲಸ ಸಿಕ್ಕಿದ್ರು ಕೂಡ ಅವಾಗ ಅದನ್ನ ಡಿಸ್ಕಂಟಿನ್ಯೂ ಆಗುತ್ತೆ. 2 ವರ್ಷಗಳ ಒಂದು ಕಾಲಮಿತಿ ಇರುತ್ತೆ, ಅಥವಾ ಅದ್ರ ಒಳಗಡೆನೆ ಅವ್ರಿಗೆ ಏನಾದ್ರು ಕೆಲಸ ಸಿಕ್ಕಿದ್ರೆ ಅಲ್ಲಿಗೆ ಈ ಒಂದು ಧನ ಸಹಾಯ ಯೋಜನೆಯ ಸ್ಟೈಫಂಡ್ ಮುಗಿತಾ ಬರುತ್ತೆ. ಸೊ ಇದ್ರ ಜೊತೆಗೆ ಈ ಒಂದು ಯೋಜನೆಯ ಒಂದು ಉಪಯೋಗನ ಪಡಿಬೇಕು ಅಂದ್ರೆ ಯಾರೆಲ್ಲ ಗ್ರಾಜುಯೇಷನ್ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಎರಡೂ ಕೂಡ ಕರ್ನಾಟಕದಲ್ಲಿ ಪಡೆದಿರ್ಬೇಕಾಗತ್ತೆ. ಅದ್ರ ಜೊತೆಗೆ ಮಿನಿಮಮ್ 6 years ಆಫ್ ಕರ್ನಾಟಕದಲ್ಲಿ ನಿವಾಸಿಗಳಾಗಿರ್ಬೇಕಾಗತ್ತೆ. ಅಂದ್ರೆ ಕರ್ನಾಟಕದಲ್ಲಿ 6 ವರ್ಷಗಳ ಒಂದು ವಾಸವನ್ನು ಕೂಡ ಹೊಂದಿರಬೇಕಾಗಿದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ನೀವು ಇದ್ರ ಕಡೆ ಒಂದು ಗಮನವನ್ನ ಕೊಡ್ತಾ ಬನ್ನಿ. ಸೊ ಅದ್ರ ಜೊತೆಗೆ ದೋಸ್ ಹೂ ಆರ್ ಆಲ್ ಕಂಟಿನ್ಯೂಯಿಂಗ್ ಹೈಯರ್ ಎಜುಕೇಶನ್ ಅನ್ನ ಯಾರು ಪರ್ಸ್ಯೂ ಮಾಡ್ತಿದ್ದಾರೆ, ಅಂದ್ರೆ ಉನ್ನತ ಶಿಕ್ಷಣವನ್ನ ಯಾರು ಪಡಿತಾ ಇದ್ದಾರೆ ಅವರಿಗೆ ಈ ಯೋಜನೆ ಒಂದು ಉಪಯೋಗವನ್ನ ಪಡೆಯೋದಿಕ್ಕೆ ಆಗೋದಿಲ್ಲ. ಸೊ ಅಂದ್ರೆ ಯಾರು ಡಿಗ್ರಿಯನ್ನ ಮುಗಿಸಿ ಹೈಯರ್ ಎಜುಕೇಶನ್ ಮಾಡ್ದಲ್ಲಿರುವಂತಹ ವಿದ್ಯಾರ್ಥಿಗಳು ಅಥವಾ ಏನು ಅವ್ರು ಮಾತ್ರ ನಾವು ಈ ಸ್ಕೀಮ್ ಅಂಡರ್ ಅಲ್ಲಿ ಕ್ಲೈಮ್ ಮಾಡ್ತಾ ಬರ್ಬೋದು. ಅದನ್ನ ಬಿಟ್ಟು ನಾನು ಆಲ್ರೆಡಿ ಅಂದ್ರೆ ಡಿಗ್ರಿ ಮುಗಿಸಿದೀನಿ ಅಥವಾ ಡಿಪ್ಲೊಮಾ ಮುಗಿಸಿದೀನಿ, ನಾನೀಗ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀನಿ, ನಾನು ಈಗ ಅದಕ್ಕೆ ಅಪ್ಲೈ ಮಾಡ್ಬೋದಾ? ಖಂಡಿತ ಇಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ನೀವು ಅದನ್ನ ಗಮನ ಇಟ್ಟು ನೋಡಿ. ಸೊ ಕೇವಲ ಯಾರು ಹೈಯರ್ ಎಜುಕೇಶನ್ ಮಾಡ್ತಾ ಇಲ್ಲ ಅವು ಮಾಡ್ತಾ ಇಲ್ವಲ್ಲ, ಸೊ ಅಂತವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅಂಡ್ ಬಜೆಟ್ ಅಲೋಕೇಶನ್ ಬಂದು ನಿಮ್ಗೆ 650 ಕೋಟಿಗಳಷ್ಟು ಬಜೆಟ್ ಅನ್ನ ಈ ಸ್ಕೀಮ್ಸ್ ಒಂದು ಅಂಡರ್ ಅಲ್ಲಿ ನಾವು ನೋಡ್ತಾ ಬಂದಿರ್ತೀವಿ. ಸೊ 6 ತಿಂಗಳ ಆದ್ರೂ ಕೂಡ ಅಂದ್ರೆ ಕೆಲಸವನ್ನ ಅಂದ್ರೆ ಎಜುಕೇಶನ್ ಅನ್ನ ಮುಗಿಸಿ ಡಿಗ್ರಿಯನ್ನ ಮುಗಿಸಿ ನನಗೆ 6 ತಿಂಗಳು ಆದ್ರೂ ಕೂಡ ನನಗೆ ಯಾರು ಕೆಲಸ ಸಿಕ್ಕಿಲ್ಲ ಅಂತಾರೆ ಅಂತವ್ರು ಮಾತ್ರ ಈ ಒಂದು ಅಂಡರ್ ಅಲ್ಲಿ ಯೋಜನೆಯನ್ನ ಪಡ್ಕೋಬೇಕು. ಸೊ ನಮ್ಗೆ ಯಾವ ಒಂದು ಡಿಪಾರ್ಟ್ಮೆಂಟ್ ಎಲ್ಲಿ ಅಥವಾ ಯಾವಾಗ ಈ ಯೋಜನೆಯನ್ನ ಜಾರಿಗೆ ತರಲಾಯಿತು, ಸೊ ಎಷ್ಟು ಅಮೌಂಟ್ ಅನ್ನ ಕೊಡ್ತಾರೆ, ಡಿಗ್ರಿ ಅವರಿಗೆ 3000, ಡಿಪ್ಲೊಮಾ ಅವರಿಗೆ 1500. ಸೊ ಯಾವ ಒಂದು ಶೈಕ್ಷಣಿಕ ವರ್ಷ 2022 ಮತ್ತು 23ರ ಒಂದು ಶೈಕ್ಷಣಿಕ ವರ್ಷದಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ 6 ತಿಂಗಳವರೆಗೂ ಕೂಡ ಅವ್ರಿಗೆ ಏನಾದ್ರು ಕೆಲಸ ಸಿಕ್ಕಿಲ್ಲ ಅಂದ್ರೆ ಅದು ಕೂಡ ನಿಮ್ಗೆ ಅದು ಜಸ್ಟ್ ಮ್ಯಾಕ್ಸಿಮಮ್ 2 years ಅದ್ರ ಅಥವಾ ವಿಚ್ ಅವ್ರಿಗೆ ಅಷ್ಟು ಬೇಗ ಎಂಪ್ಲಾಯ್ಮೆಂಟ್ ಏನಾದ್ರು ಕೆಲಸ ಸಿಕ್ಕಿದ್ರೆ ನಮ್ಗೆ ಅದು. ಅಂಡ್ 6 ವರ್ಷಗಳ ಒಂದು ನಿವಾಸಿ ಆಗಿರ್ಬೇಕಾಗತ್ತೆ ಕರ್ನಾಟಕದಲ್ಲಿ. ಅಂಡ್ ಬಜೆಟ್ ಅವ್ರಿಗೆ ಅಲೋಕೇಶನ್ ಬಂದು ನಮಗೆ 650 ಕೋಟಿಗಳು. ಇಷ್ಟು ನಮಗೆ ಇಂಪಾರ್ಟೆಂಟ್ ಈ ಸ್ಕೀಮ್ ಒಳಗೆ ಇರುವಂತದ್ದು. ಇದಿಷ್ಟು ನಮಗೆ ಖಾತರಿ ಯೋಜನೆಗಳಲ್ಲಿ 4 ಖಾತರಿ ಯೋಜನೆಗಳು. ಇನ್ನೊಂದು ನಿಮಗೆ ಅನ್ನಭಾಗ್ಯ ಯೋಜನೆ ಅಂತ ಕರಿತೀವಿ. ಯೂಶಲಿ ಅದರಲ್ಲಿ ನಮಗೆ 10 kg ಅಕ್ಕಿಗಳನ್ನ ಕೊಡಬೇಕಾಗುತ್ತೆ, ಬಟ್ 10 kg ಅಕ್ಕಿನ ಕೊಡೋದಿಕ್ಕಾಗ್ತಾ ಇಲ್ಲ. ಸೊ ಅದರಿಂದಾಗಿ 5 kg ಅಕ್ಕಿಗಳಾಗಿರ್ಬೋದು, ಅದ್ರ ಜೊತೆಗೆ 5 kg ಅಷ್ಟು ಒಂದು ಅಮೌಂಟ್ ಅನ್ನ ಅಂದ್ರೆ ದುಡ್ಡನ್ನು ಯೂಶಲಿ ಕೊಡ್ತಾ ಬರ್ತಾರೆ. ಬಟ್ ಲಾಸ್ಟ್ 2 months ಇಂದ ಅದ್ರ ಬದಲು ದಿನಸಿಯ ಕಿಟ್ ಅನ್ನ ಕೊಡೋ ರೀತಿನಲ್ಲಿ ಇದು ಮಾಡ್ತಾ ಬಂದಿದ್ದಾರೆ. ಇದಿಷ್ಟು 5 ಖಾತರಿ ಯೋಜನೆಗಳು ನಮ್ಗೆ ಎಕ್ಸಾಮ್ ವೈಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ನೀವು ಜಾಸ್ತಿ ಓದ್ತಾ ಬನ್ನಿ. ಸೊ ಅದನ್ನ ಬಿಟ್ಟು ಬೇರೆ ಎಲ್ಲ ಯಾವ ಸ್ಕೀಮ್ಸ್ ಕರ್ನಾಟಕದಲ್ಲಿ ನಮ್ಗೆ ಸುದ್ದಿನಲ್ಲಿ ಇತ್ತು ಅಂತ ಬಂದಾಗ ನಮಗೆ ಆಶಾ ಕಿರಣ ಕಾರ್ಯಕ್ರಮ ಅಥವಾ ಆಶಾ ಕಿರಣ ಉಪಕ್ರಮ ಅಥವಾ ಇನಿಷಿಯೇಟಿವ್ ಅಂತ ಕರಿತಾ ಬರ್ತೀವಿ. ಇದನ್ನ ಜಾರಿಗೆ ತಂದಿರುವಂತದ್ದು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ ನಮ್ಗೆ ಅದನ್ನ ನಾವು ನೋಡ್ತಾ ಬಂದಿರುವಂತದ್ದು. ಅಂಡ್ ಡೋರ್ ಟು ಡೋರ್ ಐ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ನಾವು ಕರಿತಾ ಬರ್ತೀವಿ. ಅಂದ್ರೆ ಮನೆ ಬಾಗಿಲಿಗೆ ಬಂದು ಕಣ್ಣಿನ ಒಂದು ನಾವು ಏನು ಸ್ಕ್ರೀನಿಂಗ್ ನ ಮಾಡುವಂಥದ್ದು, ಅಂದ್ರೆ ಕಣ್ಣಿನ ಒಂದು ಪೊರೆ ಬೆಳೆದಿರುವಂಥದ್ದು ನಾವು ಕರಿತೇವೆ, ಕನ್ನಡದಲ್ಲಿ ಕರಿತಾ ಬರ್ತೇವೆ. ಅಂದ್ರೆ ಯೂಶಲಿ ಆ ರೀತಿಯಾದಂತಹ ಒಂದು ಕಣ್ಣಿನ ಆರೋಗ್ಯದ ಒಂದು ಚಿಕಿತ್ಸಾ ಉಪಕ್ರಮವಾಗಿರುತ್ತೆ. ಸೊ ಎಲ್ಲಿ ನಮ್ಗೆ ಲಾಂಚ್ ಮಾಡಲಾಯಿತು ಅಂತ ಬಂದಾಗ ಇದನ್ನ ಚಿಕ್ಕಬಳ್ಳಾಪುರದಲ್ಲಿ ಮೊದಲಿಗೆ ನಮ್ಗೆ ಲಾಂಚ್ ಮಾಡಲಾಯಿತು. ಇದರಲ್ಲಿ phase 1 phase 2 ಅಂತ 2 ರೀತಿನಲ್ಲಿ ಇರುತ್ತೆ. phase 1 ನಲ್ಲಿ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕಲಬುರ್ಗಿ ಆಗಿರ್ಬೋದು, ಹಾವೇರಿ ಅಂಡ್ ಚಾಮರಾಜನಗರ ಈ 4 ಜಿಲ್ಲೆಗಳಲ್ಲಿ phase 1 ನಲ್ಲಿ ನಮ್ಗೆ ಯೂಶಲಿ ನಮ್ಗೆ ಮಾಡುವಂಥದ್ದು. 2ನೇ phase ಅಲ್ಲಿ ಚಿತ್ರದುರ್ಗ, ಮಂಡ್ಯ, ರಾಯಚೂರು ಮತ್ತು ಉತ್ತರ ಕರ್ನಾಟಕ. ಸೊ ಇದು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಅಂದ್ರೆ ರಾಜ್ಯಾದ್ಯಂತ ಕೇಳಿದ್ರೆ ಅದು ತಪ್ಪಾಗುತ್ತೆ. ಅಂದ್ರೆ ಈ ಯೋಜನೆಯನ್ನ ಮೊದಲಿಗೆ 8 ಜಿಲ್ಲೆಗಳಲ್ಲಿ ಅಂದ್ರೆ phase 1 phase 2 ಅಂತ ಕರಿತೀವಿ. phase 1 ಬಂದು ಚಿಕ್ಕಬಳ್ಳಾಪುರ, ಕಲಬುರ್ಗಿ, ಹಾವೇರಿ ಅಂಡ್ ಚಾಮರಾಜನಗರ. ಅಂಡ್ phase 2 ಬಂದು ಚಿತ್ರದುರ್ಗ, ಮಂಡ್ಯ, ರಾಯಚೂರ್ ಅಂಡ್ ಉತ್ತರ ಕನ್ನಡ ಅಂತ ನಾವೇನ್ ಕರಿತೀವಿ. ಈ 8 ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆಯನ್ನ ನಾವು ಪಡ್ಕೋಬಹುದಾಗಿರುತ್ತೆ. ಫ್ರೀ ಡೋರ್ ಟು ಡೋರ್ ಐ ಚೆಕ್ಅಪ್ ಫಾರ್ ದ ಪೀಪಲ್ ಅಂತ ಕರಿತೀವಿ. ಅಂದ್ರೆ ಪ್ರತಿ ಮನೆ ಬಾಗಿಲಿಗೆ ಹೋಗಿ ಸೊ ಅವರ ಒಂದು ಕಣ್ಣಿನ ಆರೋಗ್ಯವನ್ನ ಪರೀಕ್ಷೆ ಮಾಡುವಂತಹ ಯೋಜನೆ ಇದಾಗಿರುತ್ತೆ. ಸೊ ಯಾವ ಒಂದು ಡಿಪಾರ್ಟ್ಮೆಂಟ್ ಬಂದಾಗ ಹೆಲ್ತ್ ಡಿಪಾರ್ಟ್ಮೆಂಟ್ ವಿತ್ ಕೊಲಾಬ್ರೇಷನ್ ವಿತ್ ದ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ದ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ಅಂತ ಏನ್ ಕರಿತೀವಿ. ಅಂದ್ರೆ ಕುರುಡುತನವನ್ನ ನಿವಾರಣೆ ಮಾಡುವಂತಹ ಒಂದು ಯೋಜನೆ ಏನಿದೆ, ನ್ಯಾಷನಲ್ ಒಂದು ಮಿಷನ್ ಏನಿದೆ, ಸೊ ಅದರ ಜೊತೆ ಒಂದು ಕೊಲಾಬ್ರೇಷನ್ ಆಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಸೊ ಈ ಅಂಡರ್ ಅಲ್ಲಿ ಯೂಶಲಿ ನಮಗೆ ಕಣ್ಣನ್ನ ಒಂದು ಆರೋಗ್ಯವನ್ನು ಚಿಕಿತ್ಸೆ ಮಾಡುವಂಥದ್ದಾಗಿರ್ಬೋದು, ಅಂದ್ರೆ ಕಣ್ಣಿನ ಒಂದು ಪೊರೆಯ ಅಥವಾ ಏನಾದ್ರು ಅದಕ್ಕೆ ಕಣ್ಣಿಗೆ ಸಂಬಂಧಪಟ್ಟಂತಹ ಒಂದು ಏನೆಲ್ಲ ರೋಗಗಳಿರ್ಬೋದು ಅಥವಾ ಏನೆಲ್ಲ ಒಂದು
ಒಂದು ತೊಂದರೆಗಳಿರ್ಬೋದು ಅದೆಲ್ಲವನ್ನು ಕೂಡ ಈ ಯೋಜನೆ ಅಂಡರಲ್ಲಿ ಚೆಕಪ್ ಮಾಡಲಾಗುತ್ತೆ. ಆ ನಂತರದಲ್ಲಿ ಸೆಕೆಂಡರಿ ಸ್ಕ್ರೀನಿಂಗ್ ಅಂತ ನಾವು ಕರಿತೀವಿ. ಸೊ ಸೆಕೆಂಡರಿ ಸ್ಕ್ರೀನಿಂಗ್ ಕೂಡ ನಾವು ಯೂಶಲಿ ಇದರಲ್ಲಿ ಮಾಡ್ತಾ ಬರ್ತಾರೆ. ಅಂದ್ರೆ ಏನಾದರೂ ಅದರಲ್ಲಿ ಲೈಕ್ ಪ್ರಾಬ್ಲಮ್ಗಳಿದ್ರೆ ಅಥವಾ ತೊಂದರೆಗಳಿದ್ರೆ ಅದನ್ನ ಸೆಕೆಂಡರಿ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಆ ಸೆಕೆಂಡರಿ ಸ್ಕ್ರೀನಿಂಗ್ ಕೂಡ ಅವ್ರಿಗೆ ಏನಾದ್ರು ತೊಂದರೆಗಳಿದ್ರೆ ಅದನ್ನ ರೆಫರಲ್ ಸರ್ವಿಸ್ ಅಂತ ಯೂಶಲಿ ಇದು ಮಾಡಿ ನಾವು ಬೇರೆ ಬೇರೆ ಆಸ್ಪತ್ರೆಗಳನ್ನ ನೇಮಿಸಲಾಗುತ್ತೆ ಅಥವಾ ರೆಫರಲ್ ಮಾಡಲಾಗುತ್ತೆ. ಸೊ ಅಲ್ಲಿ ಅವರಿಗೆ ಕಣ್ಣಿನ ಒಂದು ಚಿಕಿತ್ಸೆಯನ್ನ ಅಥವಾ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ. ಸೊ ಅವರಿಗೆ ಫ್ರೀ ಆಫ್ ಕಾಸ್ಟ್ ನಲ್ಲಿ ಯೂಶಲಿ ನಮಗೆ ಈ ಒಂದು ಸ್ಕೀಮ್ ಅನ್ನ ಮಾಡ್ತಾ ಬಂದಿರ್ತೀವಿ. ಅಂದ್ರೆ ಲೈಕ್ ಏನ್ ಸರ್ಜರೀಸ್ ಕೂಡ ಫ್ರೀ ಆಫ್ ಕಾಸ್ಟ್ ನಲ್ಲಿ ನಮಗೆ ಈ ಯೋಜನೆ ಅಂಡರಲ್ಲಿ, ಇನ್ನು ಆಶಾ ಕಿರಣ ಯೋಜನೆಯಲ್ಲಿ ಫ್ರೀ ಆಫ್ ಕಾಸ್ಟ್ ನಲ್ಲಿ ಉಚಿತವಾಗಿ ನಮಗೆ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾ ಬರ್ತಾರೆ. ಸೊ ನಿಮ್ಗೆ ಇದಿಷ್ಟು ಈ ಒಂದು ಯೋಜನೆಯಲ್ಲಿ. ಸೊ ನೆಕ್ಸ್ಟ್ ಬಂದಾಗ ಶುಚಿ ನನ್ನ ಮೈತ್ರಿ ಸ್ಕೀಮ್ ಅಂತ ಕರಿತೀವಿ. ಅಂದ್ರೆ ಯೂಶಲಿ ನಿಮ್ಗೆ ಎರಡು ತರ ಒಂದಿರುತ್ತೆ. ಒಂದು ಶುಚಿ ಯೋಜನೆ ಅಂತ, ಅದನ್ನ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಇನ್ನೊಂದು ನಮಗೆ ಶುಚಿ ನನ್ನ ಮೈತ್ರಿ ಸ್ಕೀಮ್ ಅಂತ. ಬಟ್ ಎರಡು ಸೇಮೇ ಇರುತ್ತೆ, ಬಟ್ ಎರಡು ಸ್ವಲ್ಪ ಸ್ಲೈಟ್ಲಿ ಒಂದು ಡಿಫ್ರೆನ್ಸ್ ಇದೆ. ಅದೇನು ಅಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇದನ್ನು ತಂದಿರುವಂಥದ್ದು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಕರಿತೀವಿ. ಅಂದ್ರೆ ಕುಟುಂಬ ಮತ್ತು ಏನು ನಾವು ಆರೋಗ್ಯ ಲೈಕ್ ಇಲಾಖೆ ಅಂತ ನಾವೇನು ಕರಿತೀವಿ, ಒಂದು ಆ ಅಂಡರ್ ಅಲ್ಲಿ ನಮ್ಗೆ ಯೂಶಲಿ ಇರುವಂಥದ್ದು. ಎಲ್ಲಿ ಈ ಸ್ಕೀಮ್ ಅನ್ನ ತರಲಾಗಿದೆ ಅಂತ ಬಂದಾಗ ನಮಗೆ ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ಈ ಎರಡೂ ಜಿಲ್ಲೆಗಳಲ್ಲಿ ಈ ಸ್ಕೀಮ್ ಅನ್ನ ನಾವು ತಂದಿರುವಂಥದ್ದು, ಇಡೀ ರಾಜ್ಯಾದ್ಯಂತ ಅಲ್ಲ. ಸೊ ನಿಮ್ಗೆ ಡಿಫ್ರೆನ್ಸ್ ಗೊತ್ತಿರಲಿ. ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಈ ಒಂದು ಶುಚಿ ನನ್ನ ಮೈತ್ರಿ ಸ್ಕೀಮ್ ಅನ್ನ ನಾವು ಜಾರಿಗೆ ತರಲಾಗಿದೆ. ಮೆನ್ಸ್ಟ್ರುವಲ್ ಕಪ್ಸ್ ಅಂತ ಕರಿತೀವಿ. ಅಂದ್ರೆ ಯೂಶಲಿ ನಮಗೆ ಲೈಕ್ ಏನು ನಾವು ಲೈಕ್ ಋತುಚಕ್ರಗಳು ಅಂತ ಕರಿತೀವಿ. ಅಂದ್ರೆ ಲೈಕ್ ಋತುಮತಿ ಆಗುವಂಥ ಸಂದರ್ಭಗಳಲ್ಲಿ ಯೂಶಲಿ ನಮಗೆ ಸ್ಯಾನಿಟರಿ ಪ್ಯಾಡ್ಗಳಂತ ಕರಿತೀವಿ ಅಥವಾ ನಮಗೆ ಮೆನ್ಸ್ಟ್ರುವಲ್ ಕಪ್ಸ್ ಅಂತ ಕರಿತೀವಿ. ಬಟ್ ಈ ಒಂದು ನನ್ನ ಮೈತ್ರಿ ಯೋಜನೆ ಅಂಡರ್ನಲ್ಲಿ ಮೆನ್ಸ್ಟ್ರುವಲ್ ಕಪ್ನ ಫ್ರೀ ಆಫ್ ಕಾಸ್ಟ್ ನಲ್ಲಿ ಪ್ರೀ ಯೂನಿವರ್ಸಿಟಿ ಅಂದ್ರೆ PUC ಓದುವಂತಹ ವಿದ್ಯಾರ್ಥಿನಿಯರು ಯಾರಿರ್ತಾರೆ ಸೊ ಅವರಿಗೆ ಫ್ರೀ ಆಫ್ ಕಾಸ್ಟ್ ನಲ್ಲಿ ಉಚಿತವಾಗಿ ಈ ಒಂದು ಮೆನ್ಸ್ಟ್ರುವಲ್ ಕಪ್ಸ್ ಅನ್ನ ಪ್ರೊವೈಡ್ ಮಾಡುವಂತಹ ಯೋಜನೆಯೇ ಈ ಶುಚಿ ನನ್ನ ಮೈತ್ರಿ ಯೋಜನೆ. ಸೊ ಇದು ನಿಮಗೆ ಗೊತ್ತಿರಲಿ. ಅರೌಂಡ್ 15,000ಕ್ಕೂ ಹೆಚ್ಚು ಲೈಕ್ ನಮ್ಮ ಮಹಿಳಾ ಲೈಕ್ ಗರ್ಲ್ಸ್ ಏನಿದ್ದಾರೆ ಅಥವಾ ಲೈಕ್ ವಿದ್ಯಾರ್ಥಿನಿಯರು ಏನಿದ್ದಾರೆ ಸೊ ಅವರಿಗೆ ಈ ಎರಡೂ ಜಿಲ್ಲೆಗಳಾದ್ಯಂತ ನಮಗೆ ಕೊಡ್ಲಾಗ್ತಾ ಇದೆ. ಸೊ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಯಾರಿದ್ದಾರೆ ಅಂತ ಬಂದಾಗ ಸಪ್ತಮಿ ಗೌಡ ಏನಿದ್ದಾರೆ ಸೊ ಅವರು ನಮ್ಗೆ ಏನು ಲೈಕ್ ಕಾಂತಾರ ಮೂವಿಯ ಹೀರೋಯಿನ್ ಏನಿದ್ದಾರೆ ಸಪ್ತಮಿ ಗೌಡ ಅವರು ನಮ್ಗೆ ಈ ಯೋಜನೆಯ ಒಂದು ಅಂಬಾಸಿಡರ್ ಆಗಿರ್ತಾರೆ. ಸೊ ಮುಖ್ಯವಾಗಿ ನಮ್ಗೆ ಯಾವ ಡಿಪಾರ್ಟ್ಮೆಂಟು ಸೊ ಎಲ್ಲಿ ಜಾರಿಗೆ ತರಲಾಯಿತು ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಈ ಒಂದು ಸ್ಕೀಮ್ ಅನ್ನ ಮಾಡ್ಕೊಂಡಿದೀವಿ. ಸೊ ಇದರ ಮೇನ್ ಉದ್ದೇಶ ಏನು ಅಂತ ಅಂದ್ರೆ ಮೆನ್ಸ್ಟ್ರುವಲ್ ಕಪ್ಸ್ ಏನಿರುತ್ತೆ ಅಂದ್ರೆ ಋತುಚಕ್ರದ ಕಪ್ಪುಗಳಂತ ನಾವೇನ್ ಕರಿತೀವಿ ಸೊ ಆ ಕಪ್ಪುಗಳನ್ನ ಫ್ರೀ ಆಫ್ ಕಾಸ್ಟ್ ನಲ್ಲಿ ಕಾಲೇಜು ಅಂದ್ರೆ PUC ಅನ್ನು ಓದ್ತಾ ಇರುವಂತಹ ವಿದ್ಯಾರ್ಥಿನಿಯರಿಗೆ ಫ್ರೀ ಆಫ್ ಕಾಸ್ಟ್ ನಲ್ಲಿ ಕೊಡುವಂಥದ್ದು. ಸೊ 15,000ಕ್ಕೂ ಹೆಚ್ಚು ಹುಡುಗಿಯರಿಗೆ ಅಥವಾ ಗರ್ಲ್ಸ್ಗಳಿಗೆ ಈ ಡಿಸ್ಟ್ರಿಕ್ಟ್ಗಳಲ್ಲಿ ನಾವು ಅದನ್ನ ಕವರ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಬಂದು ಸಪ್ತಮಿ ಗೌಡ. ಸೊ ಇದಿಷ್ಟು ಈ ಒಂದು ಶುಚಿ ನನ್ನ ಮೈತ್ರಿ ಸ್ಕೀಮ್ಸ್. ಇನ್ನೊಂದು ಇದೇ ರೀತಿಯಾದಂತಹ ಶುಚಿ ಯೋಜನಾ ಅಂತ ಇದೆ. ಸೊ ಶುಚಿ ಯೋಜನಾ ಬಂದಾಗ ಇದು ಕೂಡ ಸೇಮ್ ಡಿಪಾರ್ಟ್ಮೆಂಟ್ ಇರುತ್ತೆ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ಸ್. ಇದು ಕೂಡ ನಿಮಗೆ ಸೇಮ್ ಲೈಕ್ ಯೂಶಲಿ ಲೈಕ್ ಸ್ಯಾನಿಟರಿ ಪ್ಯಾಡ್ಗಳನ್ನ ಬಟ್ ಇದು ನಮಗೆ ಸ್ಯಾನಿಟರಿ ಪ್ಯಾಡ್ಸ್. ಸೊ ಯೂಶಲಿ ನಮ್ಗೆ ಅರ್ಲಿಯರ್ ಸ್ಲೈಡ್ಸ್ ಅಲ್ಲಿ ಇದ್ದಿದ್ದು ಲೈಕ್ ಏನು ಲೈಕ್ ಮೆನ್ಸ್ಟ್ರುವಲ್ ಕಪ್ಸ್ ಅಂತ ಕರಿತೀವಿ. ಬಟ್ ಯೂಶಲಿ ನಮ್ಗೆ ಇದರಲ್ಲಿ ಸ್ಯಾನಿಟರಿ ಪ್ಯಾಡ್ಗಳನ್ನ ನಮಗೆ ಸ್ಕೂಲ್ಗಳಿಗೆ ಅಂದ್ರೆ ಶಾಲಾ ವಿದ್ಯಾರ್ಥಿನಿಯರಿಗೆ, ಅದು ಕಾಲೇಜು ವಿದ್ಯಾರ್ಥಿನಿಯರು, ಇದು ಶಾಲಾ ವಿದ್ಯಾರ್ಥಿನಿಯರು. ಸೊ ನಮ್ಗೆ ಕ್ಲಾರಿಟಿ ಇರಬೇಕು. ಇಲ್ಲಿ ನಮಗೆ ಶಾಲೆನಲ್ಲಿ ಕಲಿತಾ ಇರುವಂತಹ ನಮಗೆ ಬಾಲ್ಯರು ಏನಿರ್ತಾರೆ ಅಥವಾ ವಿದ್ಯಾರ್ಥಿನಿಯರು ಏನಿರ್ತಾರೆ ಅವ್ರಿಗೆ ಕೊಡುವಂಥದ್ದು. ಅಲ್ಲಿ ನಮಗೆ PUC ನಲ್ಲಿ ಓದ್ತಾ ಇರುವಂತಹ ಪ್ರೀ ಯೂನಿವರ್ಸಿಟಿ ಲೈಕ್ ಕಾಲೇಜಸ್ ಅಂತ ಏನ್ ಕರಿತೀವಿ ನಿಮ್ಗೆ ಅಲ್ಲಿ ಕೊಡುವಂಥದ್ದು. ಸೊ ಏಜ್ ಕ್ರೈಟೀರಿಯಾ ಬಂದು 10 ರಿಂದ 18 ವರ್ಷದ ಶಾಲಾ ಬಾಲಕಿಯರಿಗೆ ನಮಗೆ ಈ ಒಂದು ಶುಚಿ ಯೋಜನೆ ಅಂಡರ್ ಅಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಅನ್ನು ಕೊಡುವಂಥದ್ದು ನಮಗೆ ಈ ಒಂದು ಯೋಜನೆ ಆಗಿರುತ್ತೆ. 19,27,000 ಹೆಣ್ಣು ಮಕ್ಕಳಿಗೆ ಉಚಿತವಾದಂತಹ ಸ್ಯಾನಿಟರಿ ಪ್ಯಾಡ್ಗಳನ್ನ ಕೊಡಲಾಗಿದೆ. ಈ ಒಂದು ಯೋಜನೆಗಾಗಿ ಪ್ರಸಕ್ತ ಸಾಲಿನಲ್ಲಿ 47 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಅಂತ ನಿಮ್ಗೆಲ್ಲ ನೋಡ್ತಾ ಬಂದಿರ್ತೀರಾ. ಸೊ ಇದಿಷ್ಟು ಬೇಸಿಕ್ ಆಗಿ ಅಂದ್ರೆ ನಮ್ಗೆ ಇಂಪಾರ್ಟೆಂಟ್ ಫಾರ್ ದ ಹೈಜೀನ್ ಅಂಡ್ ಹೆಲ್ತ್ ಆಫ್ ದ ಫೀಮೇಲ್ ಸ್ಟೂಡೆಂಟ್ ಅಂತ ಕರಿತೀವಿ. ಅಂದ್ರೆ ಶುಚಿತ್ವ ಮತ್ತು ಆರೋಗ್ಯದ ಒಂದು ದೃಷ್ಟಿನಲ್ಲಿ ಈ ಎರಡೂ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಸೊ ನೆಕ್ಸ್ಟ್ ಒಂದು ಯೋಜನೆಯನ್ನು ನೋಡೋದಾದ್ರೆ ನೆಕ್ಸ್ಟ್ ಯಾವ ಯೋಜನೆ ಇದೆ ಅಂತ ನೋಡೋದಾದ್ರೆ ಸೊ ಪ್ರಾಜೆಕ್ಟ್ ಮಧುನೇತ್ರಿ ಅಂತ ಕರಿತೀವಿ. ಸೊ ಪ್ರಾಜೆಕ್ಟ್ ಮಧುನೇತ್ರಿ ಅನ್ನುವಂಥದ್ದು ಇತ್ತೀಚೆಗೆ ಸುದ್ದಿನಲ್ಲಿದ್ದಂತಹ ಒಂದು ಯೋಜನೆ ಆಗಿರುತ್ತೆ. ನಮ್ಗೆ ಇದನ್ನ ಯೂಶಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಏನಿದೆ, ಆರೋಗ್ಯ ಮತ್ತು ಲೈಕ್ ಏನು ನಮ್ಗೆ ಕುಟುಂಬ ಅಭಿವೃದ್ಧಿ ಇಲಾಖೆ ಏನಿದೆ ಆ ಒಂದು ಅಂಡರ್ ಅಲ್ಲಿ ನಮ್ಗೆ ಪಾರ್ವತಿ ನೇತ್ರಾಲಯ ಅನ್ನುವಂತಹ ಒಂದು ಚಿಕಿತ್ಸಾಲಯ ಇದೆ. ಸೊ ಈ ಚಿಕಿತ್ಸಾಲಯದ ಒಂದು ಜಂಟಿಯಾಗಿ ಸಹಯೋಗದಲ್ಲಿ ಈ ಪ್ರಾಜೆಕ್ಟ್ ಮಧುನೇತ್ರಿ ಅನ್ನುವಂತಹ ಸ್ಕೀಮ್ ಅನ್ನು ನಾವು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ನಮ್ಗೆ ಇಲ್ಲಿ ಅರ್ಲಿ ಡಯಾಗ್ನೋಸಿಸ್ ಆಫ್ ಡಯಾಬಿಟಿಕ್
ರೆಟಿನೋಪತಿ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಮಧುಮೇಹಿಗಳು ಅಂತ ನಾವೇನ್ ಕರಿತೀವಿ, ಅಂದ್ರೆ ಸಕ್ಕರೆ ಕಾಯಿಲೆಯನ್ನ ಹೊಂದಿರುವಂತಹ ಪೇಷಂಟ್ಗಳೇನಿರ್ತಾರೆ, ಸೊ ಅವ್ರಿಗೆ ಯೂಶಲಿ ಕಣ್ಣಿನಲ್ಲಿ ತೊಂದರೆ ಆಗುವಂತಹ ಅಥವಾ ಏನು ರೆಟಿನೋಪತಿ ಎನ್ನುವಂತಹ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಅದನ್ನ ಅರ್ಲಿ ಸ್ಟೇಜಸ್ ಅಲ್ಲಿ, ಅಂದ್ರೆ ನಾವು ಲೈಕ್ ಅದು ತುಂಬಾ ದೊಡ್ಡದಾಗುವಂತಹ, ತುಂಬಾ ಲೈಕ್ ಅಂದ್ರೆ ತುಂಬಾ ಕೈಮೀರಿ ಹೋಗುವಂತಹ ಸಂದರ್ಭಕ್ಕಿಂತ ಮುಂಚೆನೆ ಅರ್ಲಿ ಸ್ಟೇಜಸ್ ನಲ್ಲಿ, ಅಂದ್ರೆ ಲೈಕ್ ಇನ್ನು ಮುನ್ನ ಅವಧಿ ಅಂತ ನಾವೇನ್ ಕರಿತೀವಿ, ಸೊ ಆ ಮುಂದಿನ ಅವಧಿನಲ್ಲೇನೆ ನಾವು ಕಂಡುಕೊಂಡು ಅದಕ್ಕೆ ನಾವು ಲೈಕ್ ಯೂಶಲಿ ಟ್ರೀಟ್ಮೆಂಟ್ ಅನ್ನು ಕೊಡುವಂಥದ್ದು ನಮಗೆ ಈ ಮಧುನೇತ್ರಿ ಸ್ಕೀಮ್ಸ್ ಆಗಿರುತ್ತೆ. ರೆಟಿನೋಪತಿ ಅನ್ನೋದೊಂದು ಒಂದು ಟರ್ಮಿನಾಲಜೀಸ್ ಇರುತ್ತೆ ನಮಗೆ. ಈ ರೆಟಿನೋಪತಿ ಅನ್ನುವಂಥದ್ದು ಯೂಶಲಿ ಈ ಮಧುಮೇಹವನ್ನ ಹೊಂದಿರುವಂತಹ, ಅಂದ್ರೆ ಶುಗರ್ ಅನ್ನ ಹೊಂದಿರುವಂತಹ ಪೇಷಂಟ್ಗಳಲ್ಲಿ ನಮಗೆ ಈ ಒಂದು ನಮಗೆ ಕಂಡು ಬರುವಂಥದ್ದು. ಇದರ ಅಂಡರ್ ಅಲ್ಲಿ ಮೊಬೈಲ್ ಸ್ಕ್ರೀನಿಂಗ್ ಡಿವೈಸ್ ಗಳನ್ನ ನಗರದಾದ್ಯಂತ ನಾವು ಇದನ್ನ ಹಮ್ಮಿಕೊಳ್ಳಲಾಗುತ್ತೆ. ಸೊ ಅರ್ಲಿ ಟ್ರೀಟ್ಮೆಂಟ್ ಆಫ್ ಡಯಾಬಿಟಿಕ್ ರೆಟಿನೋಪತಿ ಅಟ್ ನಾಮಿನಲ್ ಅಥವಾ ನೋ ಕಾಸ್ಟ್ ಅಂತ ಎರಡಿದೆ. ಅಂದ್ರೆ ಅತಿ ಕಡಿಮೆ ಬೆಲೆನಲ್ಲಿ ಅಥವಾ ಉಚಿತವಾಗಿ ಈ ಒಂದು ಯೋಜನೆಯ ಪ್ರಾಜೆಕ್ಟ್ ನಲ್ಲಿ ನಮಗೆ ಒಂದು ಯೋಜನೆಯ ಅಂಡರ್ ಅಲ್ಲಿ ನಮಗೆ ಉಪಯೋಗವನ್ನ ಪಡ್ಕೋಬಹುದು. ಸೇವ್ ದ ಡಯಾಬಿಟಿಕ್ ಐ ಅನ್ನುವಂಥದ್ದು ಈ ಒಂದು ಯೋಜನೆಯ ನಮಗೆ ಟ್ಯಾಗ್ ಲೈನ್ ಆಗಿರುತ್ತೆ. ಟ್ಯಾಗ್ ಲೈನ್ ಅನ್ನು ನೋಡಿದಾಗ ಸೇವ್ ದ ಡಯಾಬಿಟಿಕ್ ಐ ಅನ್ನುವಂಥದ್ದು, ಅಂದ್ರೆ ಮಧುಮೇಹಿಗಳಲ್ಲಿ ಹೆಸರು ಹೇಳುತ್ತೆ ಮಧುನೇತ್ರಿ ಅಂತ. ಮಧು ಅನ್ನುವಂಥದ್ದು ಸಿಹಿ. ಸಿಹಿ ಅಂದ್ರೆ ಯೂಶಲಿ ಯಾರು ನಮಗೆ ಸಕ್ಕರೆ ಕಾಯಿಲೆಯನ್ನು ಹೊಂದಿರುವಂತಹ ಅಥವಾ ಮಧುಮೇಹವನ್ನು ಹೊಂದಿರುವಂತಹ ಪೇಷಂಟ್ಗಳಲ್ಲಿ ಅರ್ಲಿ ಸ್ಟೇಜಸ್ ಅಲ್ಲೇ ಅವ್ರಿಗೆ ಉಂಟಾಗಬಹುದಂತಹ ಕಣ್ಣಿನ ಒಂದು ತೊಂದರೆಗಳನ್ನು ಗುರುತಿಸಿ ಅವರಿಗೆ ಚಿಕಿತ್ಸೆಯನ್ನು ನೀಡುವಂಥದ್ದೇ ಈ ಒಂದು ನಮಗೆ ಮಧುನೇತ್ರಿ ಯೋಜನೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಯೋಜನೆಯನ್ನು ನೋಡೋದಾದ್ರೆ ಕೂಸಿನ ಮನೆ ಅನ್ನುವಂಥದ್ದು, ನಮ್ಗೆ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ಯೋಜನೆ ಆಗಿರುತ್ತೆ. ಇತ್ತೀಚೆಗೆ ತುಂಬಾನೇ ಸುದ್ದಿನಲ್ಲಿರುವಂಥದ್ದು. ಸೊ ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ ಅಂತ ನೋಡ್ತಾ ಹೋದಾಗ, ನಮ್ಗೆ ಈ ಸ್ಲೈಡ್ಸ್ ಅನ್ನು ಇಲ್ಲಿ ನೋಡ್ತಾ ಹೋದಾಗ ಕರ್ನಾಟಕ ಪಂಚಾಯತ್ ರಾಜ್ ಆಯೋಗ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ನಾವೇನ್ ಕರಿತೀವಿ, ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂಡರ್ ಅಲ್ಲಿ ನಮ್ಗೆ ಈ ಕೂಸಿನ ಮನೆ ಅನ್ನುವಂಥದ್ದು ಸ್ಕೀಮ್ ವರ್ಕ್ ಆಗ್ತಾ ಬರುತ್ತೆ. ಸೊ ನಮ್ಗೆ ಕರ್ನಾಟಕ ರಾಜ್ಯಾದ್ಯಂತ 3718ಕ್ಕೂ ಹೆಚ್ಚು ಕೂಸಿನ ಮನೆಗಳನ್ನ ನಾವು ಈ ಒಂದು ಸ್ಕೀಮ್ ಅಂಡರ್ ಅಲ್ಲಿ ನೋಡ್ತಾ ಬಂದಿರ್ತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಂಗನವಾಡಿಗಳು ಅಥವಾ ಲೈಕ್ ನಾವು ಇವನ್ನೆಲ್ಲ ಕೂಡ ನೋಡ್ತಾ ಬಂದಿರ್ತೀವಿ. ಬಟ್ ಅಂಗನವಾಡಿಗೂ ಈ ಒಂದು ಕೂಸಿನ ಮನೆಗೂ ಡಿಫ್ರೆನ್ಸ್ ಇದೆ. ಅಂಗನವಾಡಿಗೆ ಯೂಶಲಿ 3 ವರ್ಷಕ್ಕಿಂತ ಹೆಚ್ಚಿನ ಅಥವಾ 6 ವರ್ಷಕ್ಕಿಂತ ಒಳಗಿನ ನಾವು ಮಕ್ಕಳನ್ನ ನಾವು ಅಲ್ಲಿ ಅಂಗನವಾಡಿನಲ್ಲಿ ನಾವು ಅವರಿಗೆ ಶಿಕ್ಷಣವನ್ನ ಅಥವಾ ಊಟವನ್ನ ನೀಡ್ತಾ ಬರ್ತೀವಿ. ಬಟ್ ಈ ಕೂಸಿನ ಮನೆ ಅಂಡರ್ ಯೋಜನೆಯಲ್ಲಿ 3 ವರ್ಷಕ್ಕೂ ಒಳಗಿರುವಂತಹ ಅಂಡರ್ ದ 3 ಏಜ್ ಆಫ್ ಇಯರ್ಸ್, ಅಂದ್ರೆ 3 ವರ್ಷಕ್ಕೂ ಒಳಗಿರುವಂತಹ ಮಕ್ಕಳ ಒಂದು ಪಾಲನೆಯನ್ನ, ಲಾಲನೆಯನ್ನ ಅಥವಾ ಆರೈಕೆಯನ್ನ ಈ ಯೋಜನೆ ಅಂಡರ್ ಅಲ್ಲಿ ನಾವು ಮಾಡ್ತಾ ಬರುವಂತದ್ದು. ಸೊ ಯಾವ ಡಿಪಾರ್ಟ್ಮೆಂಟು, ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ನ ಒಂದು ಇಲಾಖೆಯ ಅಂಡರ್ ಅಲ್ಲಿ, ಸೊ ಯಾವ ಒಂದು ವರ್ಷದಲ್ಲಿ 2023 ಮತ್ತು 24 ಬಜೆಟ್ ನ ಏನು ಆಯವ್ಯಯ ಬಜೆಟ್ ಅಂತ ನಾವೇನ್ ಕರಿತೀವಿ, ಸೊ ಈ ಸಾಲಿನ ಬಜೆಟ್ ನಲ್ಲಿ ಈ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನೊಂದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು MG ನರೇಗಾ ಅಂತ ನಾವೇನ್ ಕರಿತೀವಿ. ಈ MG ನರೇಗಾ ಅಂಡರ್ ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿರ್ತಾರೆ, ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾರೆಲ್ಲರೂ ಕೂಡ ಈ MG ನರೇಗಾ ಅಂಡರ್ ಅಲ್ಲಿ ವರ್ಕ್ ಅನ್ನ ಮಾಡ್ತಿರ್ತಾರೆ, ಸೊ ಅಂತಹ ಮಹಿಳೆಯರಿಗೆ ತಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟವಾಗಿರುತ್ತೆ. ಅಂದ್ರೆ ಕೆಲಸಕ್ಕೆ ಹೋಗ್ಲೇಬೇಕಾಗಿರುತ್ತೆ, ಬಡತನವಿರುತ್ತೆ. ಸೊ ಅಂತ ಸಮಯದಲ್ಲಿ ಮಕ್ಕಳನ್ನ ಎಲ್ಲಿ ಬಿಟ್ಟು ಹೋಗುವಂಥದ್ದು, ಅದರ ಪಾಲನೆಯನ್ನ ಅಥವಾ ಅದರ ಆರೈಕೆಯನ್ನ ಯಾರು ಮಾಡ್ತಾರೆ ಅಂತ ನೋಡ್ತಾ ಬಂದಾಗ, ಸೊ ಅಂತಹ ಸಮಸ್ಯೆಯನ್ನ ನೀಗಿಸುವ ನಿಟ್ಟಿನಲ್ಲಿ ಅಂಡ್ ಮಹಿಳೆಯ ಉದ್ಯೋಗಸ್ಥವನ್ನ ಕಾಪಾಡೋ ನಿಟ್ಟಿನಲ್ಲಿ ಅಂಡ್ ಅವರಿಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಈ ತರದೊಂದು ಯೋಜನೆಯನ್ನು ತಂದಿದೆ. ಸೊ ಈ ಯೋಜನೆ ಏನು ಹೇಗೆ ವರ್ಕ್ ಆಗ್ತದೆ ಅಂತ ಬಂದಾಗ, ನಾನು MG ನರೇಗಾ ಅಂಡರ್ ಅಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದೀನಿ, ನನಗೆ ಒಂದು ಮಗು ಇದೆ. ಸೊ ಆ ಮಗುವನ್ನ ಬಿಟ್ಟು ನಾನು ಹೋಗೋದಕ್ಕೆ ಯಾರು ಕೂಡ ಅದನ್ನ ನೋಡ್ಕೊಳ್ಳೋಕೆ ಯಾರು ಇರೋದಿಲ್ಲ. ಅಂತ ಸಮಯದಲ್ಲಿ ಈ ಕೂಸಿನ ಮನೆ ಎನ್ನುವಂತಹ ಒಂದು ಬಾಲವಾಡಿಗಳನ್ನ ಅಥವಾ ಅಂಗನವಾಡಿಯ ಟೈಪ್ಗಳಲ್ಲಿ ಒಂದು ಮನೆಯನ್ನ ಅಥವಾ ಒಂದು ಲೈಕ್ ಅಂಗನವಾಡಿಯನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಸೊ ನಾನು ಅಲ್ಲಿ ಮಗುವನ್ನ ಬಿಡ್ತೀನಿ. ಸೊ ಆ ನಂತರ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಕೆಲಸ ಮುಗಿಸ್ಕೊಂಡ್ಬಂತೀನಿ, ವಾಪಸ್ ಮನೆಗೆ ಕರ್ಕೊಂಡ್ ಬರ್ತೀನಿ. ಈ ರೀತಿಯಾದಂತಹ ಅಂದ್ರೆ MG ನರೇಗಾ ಅಂಡರ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೆ, ಮಹಿಳೆಯರು ಇರ್ತಾರೆ, ಅಂದ್ರೆ ಉದ್ಯೋಗಸ್ಥ ಮಹಿಳೆಯರು ಇರ್ತಾರೆ, ಅವರು ತಮ್ಮ ಮಕ್ಕಳನ್ನ ಈ ಕೂಸಿನ ಮನೆಗಳಲ್ಲಿ ಬಿಟ್ಟು ಹೋಗಿ ಆ ಕೆಲಸವನ್ನು ಮುಗಿದ ನಂತರ ಬಂದು ಮಕ್ಕಳನ್ನ ವಾಪಸ್ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೋದು. ಆ ರೀತಿಯಾಗಿ ಈ ಸ್ಕೀಮ್ ವರ್ಕ್ ಆಗ್ತಾ ಬರುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್, ಈ ಸ್ಕೀಮ್ ಅಲ್ಲಿ ನಾವು 3 ವರ್ಷಕ್ಕೂ ಒಳಗಿರುವಂತಹ ಮಕ್ಕಳಿಗೆ ಮಾತ್ರ ಕೂಸಿನ ಮನೆಯಲ್ಲಿ ನಾವು ಸೇರಿಸ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದಾಗ, ಈ ಯೋಜನೆಯಲ್ಲಿ ಆರೋಗ್ಯ ಸೇವೆ ಅಂದ್ರೆ ಹೆಲ್ತ್ ಕೇರ್ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು. ನ್ಯೂಟ್ರಿಷನ್ ಬಂದಾಗ ಪೌಷ್ಟಿಕಾಂಶ ಆಹಾರವನ್ನು ಕೂಡ ಕೇವಲ ಅವರಿಗೆ ವಸತಿ ಅಂದ್ರೆ ಕೇವಲ ಒಂದು ಉಳ್ಕೊಳ್ಳೋಕೆ ಸ್ಥಳ ಅಲ್ಲ, ಸ್ಥಳದ ಜೊತೆಗೆ ಆ ಮಕ್ಕಳಿಗೆ ಒಂದು ಪೌಷ್ಟಿಕಾಂಶ ಉಳ್ಳ ಆಹಾರವನ್ನು ಕೂಡ ನಾವು ಕೊಡ್ಲಾಗತ್ತೆ. ಸೊ ನಿಮ್ಗೆ ಸ್ಟೇಟ್ಮೆಂಟ್ ಅಲ್ಲಿ ಕೇವಲ ಹೆಲ್ತ್ ಕೇರ್ ಅಥವಾ ಒಂದು ಉಳ್ಕೊಳ್ಳೋಕೆ ಸ್ಥಳ ಅಂತ ಕೇಳಬಹುದು. ಕೇವಲ ಉಳ್ಕೊಳ್ಳೋದಕ್ಕೆ ಸ್ಥಳ ಮಾತ್ರವಲ್ಲ, ಸ್ಥಳದ ಜೊತೆಗೆ ಆ ಮಕ್ಕಳಿಗೆ ಪೌಷ್ಟಿಕಾಂಶ ಉಳ್ಳ ಒಂದು ಆಹಾರವನ್ನು ಕೂಡ ನಾವು ಈ ಯೋಜನೆ ಅಂಡರ್ ಅಲ್ಲಿ ಕೊಡ್ತಾ ಬರ್ತಾರೆ. ಸೊ ಆಸ್ ಆಫ್ ಫೆಬ್ರವರಿ 2024 ನ ಒಂದು ಅಂಡರ್ ಒಳಗೆ ನೋಡ್ತಾ ಬಂದಾಗ, ಬೆಳಗಾವಿ ಜಿಲ್ಲೆ ಅಂತ ನಾವೇನ್ ಕರಿತೀವಿ, ಬೆಳಗಾವಿ ಜಿಲ್ಲೆನಲ್ಲಿ ಹೈಯೆಸ್ಟ್ ಕೂಸಿನ ಮನೆಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಲಾಗಿದೆ ಅಥವಾ ನಿರ್ಮಾಣವನ್ನ ಮಾಡಲಾಗಿದೆ. ಅಂದ್ರೆ 288ಕ್ಕೂ ಹೆಚ್ಚು
ಕೂಸಿನ ಮನೆಗಳನ್ನ ಈ ಬೆಳಗಾವಿ ಜಿಲ್ಲೆ ಒಂದರಲ್ಲೇ ನಾವು ನಿರ್ಮಾಣ ಮಾಡಲಾಗಿದೆ. ಸ್ಟೇಟ್ಮೆಂಟ್ ಅಲ್ಲಿ ಏನಾದ್ರು ಕೇಳಿದ್ರೆ ಬೇರೆ ಜಿಲ್ಲೆಗಳು ಕೇಳಿದಾಗ ಗ್ಯಾಪ್ನ ಇಲ್ಲಿ ನಮ್ಗೆ ಅದು ಯಾವ ಜಿಲ್ಲೆ ಅಂತ ಗೊತ್ತಿರಬೇಕು. ಬೆಳಗಾವಿ ಜಿಲ್ಲೆ, ಬೆಳಗಾವಿ ಜಿಲ್ಲೆನಲ್ಲೇ ಅತಿ ಹೆಚ್ಚು ಅಂದ್ರೆ ರಾಜ್ಯದಲ್ಲೇ ಅತಿ ಹೆಚ್ಚು ಕೂಸಿನ ಮನೆ ನಿರ್ಮಾಣವನ್ನ ನಾವು ನೋಡ್ತಾ ಬಂದಿರ್ತೀವಿ. ಸೊ ಇನ್ನೊಂದು, ಈ ಕೂಸಿನ ಮನೆಗಳನ್ನ ಕಮ್ಯುನಿಟಿ ಅಸೆಟ್ ಅಂತ ಕರಿತೀವಿ. ಒಂದು ಸಮುದಾಯದ ಒಂದು ಆಸ್ತಿಯಾಗಿ ಕೂಡ ಇದನ್ನ ನಿರ್ಮಾಣ ಮಾಡಲಾಗುತ್ತೆ. ಅಂದ್ರೆ ಸಮುದಾಯದ ಆಸ್ತಿಗಳು ಅಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಯೂಶಲಿ ಊರುಗಳು ಹಳ್ಳಿ ಕಡೆ ಹೋದಾಗ ಈಗಲೂ ಗೊತ್ತಿರೋದ ಶಾಲೆಗಳಾಗಿರ್ಬೋದು, ಅಂಗನವಾಡಿಗಳಾಗಿರ್ಬೋದು, ಅಥವಾ ಲೈಕ್ ಸಮುದಾಯ ಭವನಗಳು ಅಂತ ನಾವೇನ್ ಈ ರೀತಿಯಾದಂತ ಇರುತ್ತೆ. ಇದೇ ರೀತಿಯಲ್ಲಿ ಇದನ್ನು ಕೂಡ ಒಂದು ಸಮುದಾಯದ ಅಥವಾ ಕಮ್ಯುನಿಟಿ ಅಸೆಟ್ ಅಂತ ಕನ್ಸಿಡರ್ ಮಾಡಿ MG ನರೇಗಾ ಅಂಡರ್ ಅಲ್ಲಿ ಇದನ್ನು ಕೂಡ ಬಿಲ್ಡ್ ಮಾಡ್ತೀವಿ. ಸೊ ಆ ರೀತಿಯಲ್ಲಿ ಇದು ವರ್ಕ್ ಆಗ್ತಾ ಬರುತ್ತೆ. ಸೊ ಬೇಸಿಕ್ ಆಗಿ ನೀವು ಇಷ್ಟನ್ನ ಈ ಒಂದು ಅಂಡರ್ ಅಲ್ಲಿ ತಿಳ್ಕೊಬೇಕಾಗಿರುವಂತಹ ಮಾಹಿತಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಸ್ಕೀಮ್ ಅನ್ನು ನೋಡೋದಾದ್ರೆ ಜಲಜೀವನ್ ಮಿಷನ್ ಅಂತ ಕರಿತೀವಿ, ಅಥವಾ ನಾವು ಕರ್ನಾಟಕ ರಾಜ್ಯದಲ್ಲಿ ಇದನ್ನು ನಾವು ಮನೆ ಮನೆಗೆ ಗಂಗೆ ಅಂತಾನೂ ಕೂಡ ಕರಿತೀವಿ. ಸೊ ಇದು ಕೂಡ ನಿಮ್ಗೆ ಮನೆ ಮನೆ ಗಂಗೆ ಅಥವಾ ಲೈಕ್ ಜಲಜೀವನ್ ಮಿಷನ್ ಎರಡು ಕೂಡ ಬೇರೆ ಬೇರೆನ ಖಂಡಿತ ಅಲ್ಲ. ಇದೊಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. ಅಂದ್ರೆ ಕೇಂದ್ರ ಸರ್ಕಾರದ 2019ರಲ್ಲಿ 2019 ಅಲ್ಲಿ ಅಂಡರ್ ಜಲಶಕ್ತಿ ಮಿನಿಸ್ಟ್ರಿ ಅಂತ ನಾವೇನ್ ಕರಿತೀವಿ ಅಂದ್ರೆ ಜಲಶಕ್ತಿ ಸಚಿವಾಲಯದ ಒಂದು ಅಂಡರ್ ಅಲ್ಲಿ ನಮ್ಗೆ ಈ ಒಂದು ಜಲ್ ಜೀವನ್ ಮಿಷನ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗಿರುತ್ತೆ. ಇದನ್ನ ರಾಜ್ಯದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಬೇರೆ ಹೆಸರನ್ನ ಕೊಟ್ಕೊಂಡಿರ್ತೀವಿ. ಅದೇ ಮನೆ ಮನೆಗೆ ಗಂಗೆ ಅಂತ ಕರಿತೀವಿ. ಅಂದ್ರೆ ಮನೆ ಮನೆಗೆ ಗಂಗೆ ಅನ್ನುವಂಥದ್ದು ಈ ಜಲಜೀವನ್ ಮಿಷನ್ ನ ಕರ್ನಾಟಕ ರಾಜ್ಯ ವರ್ಷನ್ ವೈಸ್ ಬಂದಾಗ ಅದು ಮತ್ತೊಂದು ಹೆಸರಾಗಿರುತ್ತೆ. ಸೊ ಈ ಒಂದು ಯೋಜನೆ ಅಂಡರ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಏನಂತ ಕರೆದ್ರೆ, ಸೊ 2020-24 ಒಳಗಡೆ ಎಲ್ಲ ಗ್ರಾಮೀಣ ನಿವಾಸಿಗಳಿಗೆ ನೀವು ಒಂದು ಈ ಸ್ಕೀಮ್ ಅನ್ನ ನೋಡ್ತಾ ಬಂದಾಗ ಈ ಸ್ಕೀಮ್ ಅಂಡರ್ ಅಲ್ಲಿ ಪೈಪ್ಡ್ ವಾಟರ್ ಅಂತ ಏನ್ ಕರಿತೀವಿ ಅಂದ್ರೆ ನಳಗಳ ಮೂಲಕ, ನಲ್ಲಿಗಳ ಮೂಲಕ ಪ್ರತಿಯೊಂದು ಮನೆಗೆ ಅಂದ್ರೆ ಯಾವ ಒಂದು ಟೈಮ್ ಲಿಮಿಟ್ ಒಳಗೆ 2024 ಒಳಗೆ ಪ್ರತಿ ಗ್ರಾಮೀಣ ಮನೆಗಳಿಗೆ ನಲ್ಲಿಗಳ ಮೂಲಕ ನೀರನ್ನ ಪೂರೈಸುವಂಥದ್ದು ಈ ಸ್ಕೀಮ್ ನ ಒಂದು ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ವಿಲ್ ಕನ್ವರ್ಸ್ ವಿತ್ ಅದರ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಸ್ಕೀಮ್ಸ್ ಗಳೇನ ಅದ್ರ ಜೊತೆ ನಾವು ಕನ್ವರ್ಸ್ ಅಥವಾ ಮರ್ಜ್ ಮಾಡಿ ಇದು ಮಾಡುವಂಥದ್ದು ಇಂಟಿಗ್ರೇಟೆಡ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಆಫ್ ವಾಟರ್ ದ ಲೋಕಲ್ ಲೆವೆಲ್. ಅಂದ್ರೆ ಒಂದು ಸಮುದಾಯದ ಮಟ್ಟದಲ್ಲಿ ಅಂದ್ರೆ ಆಯಾ ಒಂದು ಬೇಸಿಕ್ ಒಂದು ಲೋಕಲ್ ಗ್ರಾಮೀಣ ಮಟ್ಟಗಳಲ್ಲೇ ನೀರನ್ನ ಒಂದು ಅಲ್ಲಿ ಕೇವಲ ನೀರು ನೀಡೋದಲ್ಲ, ನೀರಿನ ಜೊತೆಗೆ ಅಂದ್ರೆ ಜಲದ ಜೊತೆಗೆ ಜಲ ಸಂಪನ್ಮೂಲದ ಒಂದು ಸಂರಕ್ಷಣೆ ಆಗಿರ್ಬೋದು ಅಥವಾ ಅದರ ನಿರ್ವಹಣೆ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದಂತಹ ಒಂದು ಶಿಕ್ಷಣವನ್ನ ಈ ಜಲಜೀವನ್ ಮಿಷನ್ ಅಂಡರ್ ಅಲ್ಲಿ ನೀಡುವಂಥದ್ದು. ನಮ್ಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿದಿನಕ್ಕೆ 55 ಲೀಟರ್ಗಳಷ್ಟು ವಾಟರ್ ಅನ್ನ ಅಥವಾ ಜಲವನ್ನ ಅಥವಾ ನೀರನ್ನ ಈ ಯೋಜನೆ ಅಂಡರ್ ಅಲ್ಲಿ ನೀಡ್ತಾ ಬಂದಿರ್ತಾರೆ. ಈ ಅಂಕಿಅಂಶಗಳನ್ನು ಕೆಲಸ ನಿಮ್ಗೆ ತುಂಬಾ ಟ್ರಿಕಿ ಆಗಿರುತ್ತೆ. ಸೊ ಎಕ್ಸಾಮ್ಸ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾ ಬರ್ಬೋದು, ನೀವು ಒಂಚೂರು ಗಮನ ವಹಿಸಿ. ಅಂದ್ರೆ ಅದು 50 ಅಂತಾನು ಕೇಳ್ತಾ ಬರ್ಬೋದು, ಅಥವಾ 50 ಅಂತಾನು ಕೇಳ್ತಾ ಬರ್ಬೋದು, ಅಥವಾ 25 ಅಂತ ಕೇಳ್ಬೋದು, ಅಥವಾ 100 ಲೀಟರ್ಗಳಂತಾನು ಕೇಳ್ಬೋದು. ಬಟ್ ನಮ್ಗೆ ಈ ಸ್ಕೀಮ್ಸ್ ಅಂಡರ್ ಅಲ್ಲಿ ಇರುವಂತದ್ದು ಕೇವಲ 55 ಲೀಟರ್ಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿದಿನಕ್ಕೆ ಪರ್ ಡೇ ಪ್ರತಿದಿನಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ 55 ಲೀಟರ್ಗಳಷ್ಟು ನಲ್ಲಿಯ ಮೂಲಕ ಮನೆಗೆ ನೀರನ್ನ ಹರಿಸುವಂತದ್ದೇ ನಮ್ಗೆ ಈ ಮನೆ ಮನೆ ಗಂಗೆ ಆಗಿರ್ಬೋದು ಅಥವಾ ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಈ ಎರಡೂ ಯೋಜನೆಗಳ ಒಂದು ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಜಲ್ ಜೀವನ್ ಮಿಷನ್ ನ ಒಂದು ಸ್ಕೀಮ್ ನ ಒಂದು ಟ್ಯಾಗ್ ಲೈನ್ ಅಂತ ಬಂದಾಗ ಹರ್ಗರ್ ನಲ್ ಸೆ ಜಲ್ ಬೈ 2024 ಅಂತ ಕರಿತೀವಿ. ಅಂದ್ರೆ ನಳಗಳ ಮೂಲಕ, ನಲ್ಲಿಗಳ ಮೂಲಕ ಪ್ರತಿ ಮನೆಗೆ 2024ರಲ್ಲಿ ಜಲ ಅನ್ನುವಂಥದ್ದು ಇದರ ಒಂದು ಟ್ಯಾಗ್ ಲೈನ್ ಆಗಿರುತ್ತೆ. ಅಂಡ್ ಇದೊಂದು ಕಮ್ಯುನಿಟಿ ಬೇಸ್ಡ್ ಅಪ್ರೋಚ್ ಆಗಿರುತ್ತೆ. ಸಮುದಾಯ ಆಧಾರಿತವಾಗಿ ಈ ಒಂದು ಯೋಜನೆಯನ್ನ ನಾವು ಹಮ್ಮಿಕೊಳ್ಳಾಗ್ತಾ ಇರುತ್ತೆ. ಸೊ ಫಂಡ್ ಶೇರಿಂಗ್ ಬಿಟ್ವೀನ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಅಂತ ಕರಿತೀವಿ. ಇದು ಯಾಕೆಂದ್ರೆ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಅಂತ ಕರಿತೀವಿ. ಅಂದ್ರೆ ಕೇಂದ್ರ ಪ್ರಾಯೋಜಿತ ಅಂತ ಯೋಜನೆ ಅಂತ ಕರಿತೀವಿ. ಕೇಂದ್ರಗಳು ಮತ್ತು ರಾಜ್ಯಗಳು ಎರಡು ಕೂಡ ಹಣವನ್ನ ಹಂಚ್ಕೊಳ್ತಾ ಬರ್ತವೆ. ಇದರಲ್ಲಿ ಯೂಶಲಿ ಕೇಂದ್ರ ಸರ್ಕಾರ ಮತ್ತು ಹಿಲಿ ಸ್ಟೇಷನ್ ಅಂತ ನಾವೇನ್ ಕರಿತೀವಿ, ಅಥವಾ ಹಿಲಿ ಏರಿಯಾಗಳು, ಹಿಲಿ ಸ್ಟೇಟ್ಸ್ ಅಂತ ಏನ್ ಕರಿತೀವಿ, ಅಲ್ಲಿ ನಮ್ಗೆ ಕೇಂದ್ರ ಸರ್ಕಾರ 90%, ಆಯಾ ರಾಜ್ಯಗಳು 10% ಅನ್ನು ಕೊಡ್ತಾ ಬರ್ತವೆ. ಇನ್ ಮಿಕ್ಕಿದಂತಹ ರಾಜ್ಯಗಳು ಬಂದಾಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ 50-50% ಅಂತಾರಲ್ಲ, ಅಂದ್ರೆ 50% ಇವರು ಅಮೌಂಟ್ ಅನ್ನ ಕೊಡ್ತಾ ಬರ್ತಾರೆ, ಇನ್ನು 50% ರಾಜ್ಯ ಸರ್ಕಾರಗಳು ಅಮೌಂಟ್ ಅನ್ನ ಕೊಡ್ತಾ ಬರ್ತಾರೆ. ಸೊ ಆ ರೀತಿಯಲ್ಲಿ ಸ್ಕೀಮ್ಸ್ ಅಲ್ಲಿ ಯೂಶಲಿ ಇದನ್ನ ಫಂಡ್ ಶೇರಿಂಗ್ ಅನ್ನ ನಾವು ನೋಡ್ತಾ ಬರ್ತೀವಿ. ಸೊ ಯಾವಾಗ ಶುರುವಾಯಿತು? 2019. ಯಾವ ಒಂದು ಮಿನಿಸ್ಟ್ರಿ? ಜಲಶಕ್ತಿ ಮಿನಿಸ್ಟ್ರಿ. ಅದನ್ನ ಕರ್ನಾಟಕದಲ್ಲಿ ನಾವೇನಂತ ಕರಿತೀವಿ? ಮನೆ ಮನೆಗೆ ಗಂಗೆ ಅಂತ ನಾವು ಕರಿತಾ ಬರ್ತೀವಿ. ಸೊ ಮನೆ ಮನೆಗೆ ಗಂಗೆ ಅಂತ ನಾವು ಅದನ್ನ ಕರಿತಾ ಬರ್ತೀವಿ. ಅಂಡ್ ಎಷ್ಟು ಲೀಟರ್ ವಾಟರ್ನ ಪ್ರತಿದಿನಕ್ಕೆ ಕೊಡ್ತಾರೆ? ಪ್ರತಿದಿನಕ್ಕೆ 55 ಲೀಟರ್ ಅಷ್ಟು ನೀರನ್ನ ಪ್ರತಿ ವ್ಯಕ್ತಿಗೆ ಕೊಡ್ತಾ ಬರ್ತಾರೆ. ಸೊ ಎವ್ರಿ ರೂರಲ್ ಹೌಸ್ ಹೋಲ್ಡ್, ಅಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಈ ಯೋಜನೆ ಇರೋದು, ನಗರ ಪ್ರದೇಶಗಳಿಗೆಲ್ಲ. ಸೊ ಅದೊಂದು. ಅದ್ರ ಜೊತೆಗೆ ಕಮ್ಯುನಿಟಿ ಬೇಸ್ಡ್ ಅಪ್ರೋಚ್ ಆಗಿರ್ಬೋದು,
ಕೇವಲ ಫಂಡ್ ಬೇಸ್ಡ್ ಅಥವಾ ಫಂಡ್ ಶೇರಿಂಗ್ ಆಗಿರುತ್ತೆ. ಅದ್ರ ಜೊತೆಗೆ ಬರೇ ಜಲ ಅಥವಾ ನೀರನ್ನು ಮಾತ್ರ ಪ್ರೊವೈಡ್ ಮಾಡೋದಲ್ಲ, ನೀರಿನ ಸಂರಕ್ಷಣೆ ಆಗಿರ್ಬೋದು, ನೀರಿನ ನಿರ್ವಹಣೆ ಆಗಿರ್ಬೋದು, ಮತ್ತು ಅದಕ್ಕೆ ಸಂಬಂಧಿಸಿದಂಥ ಶಿಕ್ಷಣವನ್ನ ಸಮುದಾಯ ಮಟ್ಟದಲ್ಲಿ ನೀಡುವಂಥದ್ದು, ಗ್ರಾಮಗಳ ಮಟ್ಟದಲ್ಲಿ ಅಥವಾ ಪಂಚಾಯತ್ಗಳ ಮಟ್ಟದಲ್ಲಿ ನೀಡುವಂಥದ್ದು ಈ ಜಲ್ ಜೀವನ್ ಮಿಷನ್ನ ಒಂದು ಉದ್ದೇಶವಾಗಿರುತ್ತೆ. ಸೊ ಇಷ್ಟು ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ತಿಳ್ಕೊಳ್ತಾ ಬಂದ್ರೆ ಸಾಕು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನಮಗೆ PM ಮಿತ್ರ ಯೋಜನೆ ಅಂತ ಕರಿತೀವಿ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಯಾಕೆಂದ್ರೆ ಕರ್ನಾಟಕವು ಕೂಡ ಈ ಒಂದು PM ಮಿತ್ರ ಯೋಜನೆಯಲ್ಲಿ 8 ರಾಜ್ಯಗಳನ್ನ ಒಂದು ಜವಳಿ ಪಾರ್ಕ್ಗಳ ನಿರ್ಮಾಣ ಮಾಡೋದಕ್ಕೆ ಸ್ಥಾಪನೆಯನ್ನು ಮಾಡಲಾಗ್ತಾ ಇದೆ. ಸೊ ಅದರಲ್ಲಿ ಕರ್ನಾಟಕದ ಕೂಡ ಒಂದು ರಾಜ್ಯವನ್ನ ಆಯ್ಕೆ ಮಾಡಲಾಗಿದೆ. ಸೊ ಮೊದಲಿಗೆ ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರ್ತದೆ ಅಂತ ಬಂದಾಗ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಟೆಕ್ಸ್ಟೈಲ್ ಸಚಿವಾಲಯ ಅಥವಾ ಜವಳಿ ಸಚಿವಾಲಯ ಅಂತ ನಾವೇನ್ ಕರಿತೀವಿ, ಆ ಒಂದು ಸಚಿವಾಲಯದ ಅಂಡರ್ ಅಲ್ಲಿ ಬರುತ್ತೆ. PM ಮಿತ್ರ ಅನ್ನುವಂಥದ್ದು PM ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ಸ್ ಮತ್ತು ಅಪರಲ್ ಸ್ಕೀಮ್ ಅಂತ ಕರಿತೀವಿ. ಅದನ್ನ ಶಾರ್ಟ್ ಫಾರ್ಮ್ ಮಾಡಿ ನಮಗೆ PM ಮಿತ್ರ ಯೋಜನೆ ಅಂತ ನಮಗೆ ಕರಿತಾ ಬರ್ತಾರೆ. ಈ ಒಂದು ಯೋಜನೆ ಅಂಡರ್ ಅಲ್ಲಿ ಸೆಲೆಕ್ಟ್ ಆಗಿರುವಂತಹ 7 ರಾಜ್ಯಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ನಮಗೆ ಉತ್ತರ ಪ್ರದೇಶವಾಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಅಂಡ್ ಮಧ್ಯಪ್ರದೇಶ, ಈ ಒಂದು 7 ರಾಜ್ಯಗಳು ಈ ಸ್ಕೀಮ್ ನ ಅಂಡರ್ ಅಲ್ಲಿ ನಮಗೆ ಇದು ಮಾಡ್ತಾ ಬಂದಿರ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಗ್ರೀನ್ ಫೀಲ್ಡ್ ಮತ್ತು ಬ್ರೌನ್ ಫೀಲ್ಡ್ ಯೋಜನೆ ಅಂತ ನಾವು ಕರಿತಾ ಬರ್ತೀವಿ. ಅಂದ್ರೆ ಯೂಶಲಿ ನೀವು ಆ ಮ್ಯಾಪ್ ಅನ್ನ ನೋಡ್ತಾ ಹೋದಾಗ, ಸೊ ಆ ಮ್ಯಾಪ್ ಅಲ್ಲಿ ನಿಮ್ಗೆ ಗ್ರೀನ್ ಫೀಲ್ಡ್ ಅಂಡ್ ಬ್ರೌನ್ ಫೀಲ್ಡ್ ಯೋಜನೆಗಳು ಅಂತ ಕರಿತಾ ಬರ್ತೀವಿ. ಸೊ ಯೂಶಲಿ ಗ್ರೀನ್ ಫೀಲ್ಡ್ ಅಂದ್ರೆ ಹೊಸದಾಗಿ ಯೂಶಲಿ ಆ ಜವಳಿ ಪಾರ್ಕ್ಗಳನ್ನ ಬಿಲ್ಡ್ ಮಾಡ್ತಾ ಬಂದಾಗ, ಸೊ ಅಂತವನ್ನ ನಾವು ಗ್ರೀನ್ ಫೀಲ್ಡ್ ಅನ್ನುವಂಥದ್ದು. ಬ್ರೌನ್ ಫೀಲ್ಡ್ ಅಂತ ಬಂದಾಗ ಆಲ್ರೆಡಿ ಇರುವಂತಹ ಕಟ್ಟಡಗಳು ಅಥವಾ ಪ್ರದೇಶಗಳಲ್ಲಿ, ಪಾರ್ಕ್ಗಳಲ್ಲಿ ಇದನ್ನ ನಾವು ಸ್ಥಾಪನೆ ಮಾಡ್ತಾ ಬಂದಾಗ ಅದನ್ನ ಬ್ರೌನ್ ಫೀಲ್ಡ್ ಅಂತ ಕೂಡ ಕರೆದು ಬರ್ತೀವಿ. ಅಂಡ್ ಕರ್ನಾಟಕದಲ್ಲಿ ನಮಗೆ ಕಲಬುರ್ಗಿಯಲ್ಲಿ ಎಲ್ಲಿ ಈ PM ಮಿತ್ರ ಜವಳಿ ಪಾರ್ಕ್ ಅನ್ನ ನಿರ್ಮಾಣ ಮಾಡ್ತಿದೀವಿ ಅಂತ ಬಂದಾಗ, ಕರ್ನಾಟಕದಲ್ಲಿ ನಮಗೆ ಕಲಬುರ್ಗಿ ಅಥವಾ ಗುಲ್ಬರ್ಗ ಜಿಲ್ಲೆನಲ್ಲಿ ನಮಗೆ ಈ ಒಂದು ಯೋಜನೆಯ ಒಂದು ಜವಳಿ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ಲಾಗ್ತಾ ಇದೆ. ಸೊ ನಮ್ಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇನ್ನೊಂದು, ನಮಗೆ 5 Fಗಳಂತ ಕರಿತೀವಿ, ಅಂದ್ರೆ 5F ಅಂತ ಕರಿತೀವಿ. ಸೊ ಯಾವ್ಯಾವ ಅಂತ ಬಂದಾಗ ಫಾರ್ಮ್ ಆಗಿರ್ಬೋದು, ಫಾರ್ಮ್ ಟು ಫೈಬರ್, ಫೈಬರ್ ಟು ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಟು ಫ್ಯಾಷನ್, ಫ್ಯಾಷನ್ ಟು ಫಾರಿನ್ ಅಂತ ಕರಿತೀವಿ. ಅಂದ್ರೆ ಏನು, ನಾವು ಫಾರ್ಮ್ ಅಂತ ಬಂದಾಗ ನಮ್ಗೆ ಯೂಶಲಿ ಕೃಷಿ ಆಗಿರ್ಬೋದು ಅಥವಾ ತೋಟಗಳಾಗಿರ್ಬೋದು, ತೋಟದಿಂದ ನೂಲಿಗೆ, ಫೈಬರ್ಗೆ ನೂಲು ಅಂತ ಕರಿತೀವಿ, ನೂಲಿನಿಂದ ಫ್ಯಾಕ್ಟ್ರಿಗಳಿಗೆ ಅಥವಾ ಕಾರ್ಖಾನೆಗಳಿಗೆ, ಕಾರ್ಖಾನೆಯಿಂದ ಫ್ಯಾಷನ್ಗೆ ಅಥವಾ ವಸ್ತ್ರ ವಿನ್ಯಾಸ ಅಂತ ನಾವೇನ್ ಕರಿತೀವಿ, ಫ್ಯಾಷನ್ ಆಗಿರ್ಬೋದು, ವಸ್ತ್ರ ವಿನ್ಯಾಸದಿಂದ ವಿದೇಶಿಗಳಿಗೆ, ಈ ರೀತಿಯಾದಂತಹ ಫಾರ್ಮ್ ಟು ಫೈಬರ್, ಫೈಬರ್ ಟು ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಟು ಫ್ಯಾಷನ್, ಫ್ಯಾಷನ್ ಟು ಫಾರಿನ್, ಈ ರೀತಿಯಾದಂತಹ 5 Fಗಳನ್ನ ಈ ಒಂದು PM ಮಿತ್ರ ಯೋಜನೆ ಒಂದು ಹೊಂದಿದೆ. ಸೊ ಇದ್ರ ಜೊತೆಗೆ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಕರಿತೀವಿ. ಇದೊಂದು ಆರ್ಥಿಕವಾದಂತಹ ಅಥವಾ ಎಕನಾಲಜಿ ಟರ್ಮ್ ಆಗಿರುತ್ತೆ. ಅಂದ್ರೆ ಯೂಶಲಿ ಈ ಒಂದು ಯೋಜನೆಗಳನ್ನ ಜಾರಿಗೆ ತರೋದಕ್ಕೆ ಅಥವಾ ಅನುಷ್ಠಾನವನ್ನಗೊಳಿಸೋದಕ್ಕೆ ಕೆಲವು ಸ್ಪೆಷಲ್ ಪರ್ಪಸ್ ವೆಹಿಕಲ್ಸ್ ಆಗಿ ಒಂದು ಲೈಕ್ ಎಂಟಿಟಿಗಳನ್ನ ಅಥವಾ ಒಂದು ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಅದ್ರ ಮೂಲಕ ಅಂದ್ರೆ ಫಂಡ್ ಅನ್ನ ಯೂಶಲಿ ಅದ್ರ ಮೂಲಕ ನಮ್ಗೆ ಯೂಶಲಿ ಈ ಒಂದು ತರಲಾಗುತ್ತೆ. ಅಂಡ್ ಈ ಜವಳಿ ಪಾರ್ಕ್ಗಳನ್ನ PPP ಮೋಡ್ ಅಂತ ಕರಿತೀವಿ ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಏನ್ ಕರಿತೀವಿ, ಆ ಒಂದು ಮೋಡ್ ನಲ್ಲೂ ಕೂಡ ಅಥವಾ ಆ ಒಂದು ಸ್ಥಿತಿನಲ್ಲೂ ಕೂಡ ನಮಗೆ ಈ PM ಮಿತ್ರ ಅನ್ನುವಂತಹ ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ. ಪ್ರತಿ ಪಾರ್ಕ್ಗಳಿಗೆ ಕಾಂಪಿಟೇಟಿವ್ ಇನ್ಸೆಂಟಿವ್ ಸಪೋರ್ಟ್ ಅಂತ ನಾವೇನ್ ಕರಿತೀವಿ, ಅದ್ರ ಮೂಲಕ ಪ್ರತಿಯೊಂದು ಪಾರ್ಕ್ಗಳು ಕೂಡ 300 ಕೋಟಿಗಳಷ್ಟು ನಮ್ಮ ಹಣವನ್ನ ನಾವು ಈ ಒಂದು ಯೋಜನೆಗೆ ನೀಡ್ಲಾ ಬರ್ತೀವಿ. ಸೊ ನಾವು ತುಂಬಾ ಇಂಪಾರ್ಟೆಂಟ್ ಅಂದ್ರೆ KPS ನ ಒಂದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಾವೇನ್ ತಿಳ್ಕೋಬೇಕು, PM ಮಿತ್ರ ಯೋಜನೆ ಇದೊಂದು ಕೇಂದ್ರ ವಲಯದ ಯೋಜನೆ ಆಗಿರುತ್ತೆ. ಸೊ ಯಾವ ಒಂದು ಮಿನಿಸ್ಟ್ರಿ, ಟೆಕ್ಸ್ಟೈಲ್ ಮಿನಿಸ್ಟ್ರಿ ಆಗಿರುತ್ತೆ. ಸೊ ಅಂದ್ರಲ್ಲಿ ಯಾವೆಲ್ಲ ರಾಜ್ಯಗಳಿವೆ, ಬಟ್ ನಮ್ಗೆ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ ಯೋಜನೆ ಅಂಡರ್ಲಿ ಕರ್ನಾಟಕ ರಾಜ್ಯ ಆಯ್ಕೆ ಆಗಿದೆ. ಕರ್ನಾಟಕದ ಯಾವ ಒಂದು ಜಿಲ್ಲೆ ಅಂತ ಬಂದಾಗ ನಿಮ್ಗೆ ಅದು ಕಲಬುರ್ಗಿ ಜಿಲ್ಲೆ. ಕರ್ನಾಟಕದ ಕಲಬುರ್ಗಿ ಜಿಲ್ಲೆಯಲ್ಲಿ ನಾವು ಈ ಒಂದು ಯೋಜನೆಯನ್ನ ನೋಡ್ತಾ ಇದೀವಿ. ಕಲಬುರ್ಗಿ ಯೋಜನೆ ಆಗಿರ್ಬೋದು. ಅದರ ಒಂದು ಟ್ಯಾಗ್ ಲೈನ್ ಏನು, ಫಾರ್ಮ್ ಟು ಫೈಬರ್, ಫೈಬರ್ ಟು ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಟು ಫ್ಯಾಷನ್, ಫ್ಯಾಷನ್ ಟು ಫಾರಿನ್ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ಅನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಗಳನ್ನ ಅನುಷ್ಠಾನಗೊಳಿಸೋದಕ್ಕೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅನ್ನುವಂತಹ ಒಂದು ವಿಶೇಷ ಉದ್ದೇಶಿತ ವಾಹನ ಅನ್ನುವಂತಹ ಒಂದು ಯೋಜನೆಗಳನ್ನ ಈ ಒಂದು ಯೋಜನೆಯಲ್ಲಿ ಹಮ್ಮಿಕೊಳ್ಳಲಾಗತ್ತೆ. ಸೊ ಇದಿಷ್ಟು ನಮ್ಗೆ ಈ ಯೋಜನೆ ಅಂಡರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದಿದ್ದು. ನೆಕ್ಸ್ಟ್ ಇನ್ನೊಂದು ಕರ್ನಾಟಕದಲ್ಲಿ ತುಂಬಾ ಸುದ್ದಿನಲ್ಲಿದ್ದಂತಹ ಯೋಜನೆ ಯಾವುದು ಅಂತ ಬಂದಾಗ ಪುಣ್ಯಕೋಟಿ ದತ್ತು ಯೋಜನೆ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರೋ ಕರ್ನಾಟಕ ರಾಜ್ಯದಲ್ಲಿ ಏನು ಹಸುಗಳನ್ನ ಒಂದು ವಧೆ ಮಾಡುವುದನ್ನ ಯೂಶಲಿ ಬ್ಯಾನ್ ಮಾಡಲಾಗಿದೆ. ಸೊ ಆ ಅಂಡರ್ ಅಲ್ಲಿ ಆ ನಂತರದಲ್ಲಿ ಏನ್ ಮಾಡ್ತಾರೆ, ರೈತರು ಹಾಲು ನೀಡದಂತಹ ಅಥವಾ ಏನು ಲೈಕ್ ಬೇರೆ ಬೇರೆ ಹಸುಗಳನ್ನ ಯೂಶಲಿ ನಮಗೆ ರೋಡ್ ನಲ್ಲಿ ಬಿಟ್ಟು ಹೋಗುವಂಥದ್ದು, ಬೇರೆ ಬೇರೆ ಬಿಟ್ಟು ಹೋಗುವಂಥದ್ದು ಈ ರೀತಿಯಾದಂತ ಇರುತ್ತೆ. ಇಂತಹ ಹಸುಗಳನ್ನ ಲೈಕ್ ಕಾಪಾಡುವಂತಹ, ಅದ್ರ ಜೊತೆಗೆ ದೇಶೀಯ ತಳಿ ಅಂತ ಏನ್ ಕರಿತೀವಿ, ನೇಟಿವ್ ಬ್ರೀಡ್ಸ್ ಆಫ್ ಕೌಸ್ ಅಂತ ಏನ್ ಕರಿತೀವಿ, ಅಂದ್ರೆ ದೇಶೀಯವಾಗಿ ಒಂದು ತಳಿಗಳೇನಿರುತ್ತೆ ಅವನ್ನ ಉಳಿಸಿಕೊಂಡು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲ ಹೊಣೆ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ
ಪುಣ್ಯಕೋಟಿ ದತ್ತು ಯೋಜನೆಯನ್ನ ತರಲಾಗಿದೆ. ಈ ಯೋಜನೆಯನ್ನು ಯಾವ ಒಂದು ಇಲಾಖೆ ತರಲಾಗಿದೆ ಅಂತ ನೋಡ್ತಾ ಬಂದಾಗ ಇಟ್ಸ್ ಅ ಪ್ರೋಗ್ರಾಮ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಮತ್ತು ವೆಟರ್ನಿಟಿ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತ ನಾವೇನ್ ಕರಿತೀವಿ. ಸೊ ಆ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಅಂದ್ರೆ ಏನು ಹೈನುಗಾರಿಕೆ ಉದ್ಯಮ ನಾವೇನಂತ ಇಲಾಖೆ ಅಂತ ಕರಿತೀವಿ, ಒಂದು ಆ ಇಲಾಖೆ ಮೂಲಕ ನಮ್ಗೆ ಇಲ್ಲಾಗಿರುತ್ತೆ. ಸೊ ಇದೊಂದು ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ನಾಗರಿಕರು ಹಸುಗಳನ್ನ ವರ್ಷಕ್ಕೆ ಅಥವಾ 3 ತಿಂಗಳಿಂದ ಹಿಡಿದು 6 ವರ್ಷಗಳವರೆಗೆ ಅಥವಾ ವರ್ಷಗಳಿಗೆ ಆ ಮಟ್ಟದಲ್ಲಿ ನಮ್ಗೆ ದತ್ತುವನ್ನ ತೆಗೆದುಕೊಳ್ಳಬಹುದು. ಬಟ್ ಆ ದತ್ತು ತೆಗೆದುಕೊಳ್ಳೋದಕ್ಕೆ ಪ್ರತಿ ಪ್ರಾಣಿಗೆ ಎಷ್ಟು ಅಮೌಂಟ್ ಅನ್ನ ಪೇ ಮಾಡಬೇಕು ಅಂತ ಬಂದಾಗ ನಮ್ಗೆ ಅದು 11,000ಗಳಷ್ಟು ಅಮೌಂಟ್ ಅನ್ನ ಪರ್ ಅನಿಮಲ್ಗೆ, ಅಂದ್ರೆ ಯಾರು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ನಾಗರಿಕ ಒಂದು ಹಸುವನ್ನ ದತ್ತು ತೆಗೆದುಕೊಳ್ತಾ ಇದ್ದೀನಿ ಅಂತ ಅಂದ್ರೆ ವರ್ಷಕ್ಕೆ 11,000 ರೂಪಾಯಿಗಳನ್ನ ನಾನು ಪಾವತಿಯನ್ನ ಮಾಡಿ ಒಂದು ಹಸುವನ್ನು ದತ್ತು ತೆಗೆದುಕೊಳ್ಬಹುದು. ನಾನು ಕೊಟ್ಟಂತಹ 11,000 ಏನಿರುತ್ತೆ ಆ 11,000ದಿಂದಾಗಿ ಹಸುಗಳ ಆರೈಕೆ ಆಗಿರ್ಬೋದು, ಹಸುಗಳಿಗೆ ಮೇವಾಗಿರ್ಬೋದು, ಹಸುಗಳಿಗೆ ಏನಾದರೂ ಆರೋಗ್ಯ ಸಂಬಂಧ ಚಿಕಿತ್ಸೆಗಳಾಗಿರ್ಬೋದು ಅಂಡ್ ಅದಕ್ಕೆ ವಸತಿ ಆಗಿರ್ಬೋದು, ಇಷ್ಟನ್ನು ಕೂಡ ಈ ಒಂದು ಯೋಜನೆ ಅಂಡರ್ ಅಲ್ಲಿ ಏನು ಗೋಶಾಲೆಗಳು ಅಂತ ನಾವೇನ್ ಕರಿತೀವಿ, ಗೋಶಾಲೆಗಳನ್ನ ಸ್ಥಾಪನೆ ಮಾಡಿ ಆ ಗೋಶಾಲೆಗಳು ಅವನ್ನ ನೋಡ್ಕೊಳ್ತಾ ಬರ್ತವೆ. ಸೊ ದತ್ತು ಯೋಜನೆ ಅಂತ ಅಂದಾಗ ಹಸುಗಳನ್ನ ನಾಗರಿಕರು ದತ್ತು ತೆಗೆದುಕೊಳ್ಳುವಂಥದ್ದು ಯೋಜನೆ, ನಿಮ್ಗೆ ಅಷ್ಟು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಎಷ್ಟು ಪೇಮೆಂಟ್ ಅನ್ನ ಮಾಡಬೇಕು, 11,000ವನ್ನ ಪ್ರತಿ ಇದಕ್ಕೆ ನಮ್ಗೆ ಮಾಡುವಂಥದ್ದು. ಈ ಒಂದು ಸರಾಗವನ್ನ ಗಳಿಸೋದಕ್ಕೆ ಪುಣ್ಯಕೋಟಿ ಅಡಾಪ್ಟೇಷನ್ ಪೋರ್ಟಲ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ಅನ್ನ ಕರ್ನಾಟಕ ಸರ್ಕಾರ ಓಪನ್ ಮಾಡಲಾಗಿದೆ. ಸೊ ಈ ಒಂದು ಪೋರ್ಟಲ್ಗಳ ಮೂಲಕ ನಾವು ಈ ಒಂದು ಹಸುಗಳನ್ನ ಅಥವಾ ಪ್ರಾಣಿಗಳನ್ನ ದತ್ತು ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಇನ್ನೊಂದು ನೇಟಿವ್ ಬ್ರೀಡ್ಸ್ ಆಫ್ ಕ್ಯಾಟಲ್ ಅಂತ ಇರುತ್ತೆ. ಕೇವಲ ದತ್ತು ತೆಗೆದುಕೊಳ್ಳುವಂಥದ್ದಲ್ಲ, ದತ್ತು ತೆಗೆದುಕೊಳ್ಳುವಂತಹ ಕಾರ್ಯಕ್ರಮ ಆಗಿರುವಂತಹ ಈ ಯೋಜನೆಯಲ್ಲಿ ದೇಶೀಯ ತಳಿಗಳು ಅಂತ ಏನ್ ಕರಿತೀವಿ ಅಂದ್ರೆ ಹಸುವಿನ ದೇಶೀಯ ತಳಿಗಳು ಏನಿವೆ ಸೊ ಅವನ್ನ ಕಾಪಾಡುವಂಥದ್ದು. ನಮಗೆ ಕರ್ನಾಟಕದಲ್ಲಿ ಬಂದಾಗ ನಿಮ್ಗೆಲ್ಲವೂ ಕೂಡ ಕಿಲಾರಿ ಆಗಿರ್ಬೋದು ಅಥವಾ ಲೈಕ್ ಅಮೃತ್ ಮಹಲ್ ಆಗಿರ್ಬೋದು ಅಥವಾ ಹಳ್ಳಿಕಾರ್ ಆಗಿರ್ಬೋದು, ನಮ್ಮದೇ ಆದಂತಹ ಒಂದಷ್ಟು ದೇಶೀಯ ತಳಿಗಳಿದಾವೆ. ಆ ತಳಿಗಳನ್ನ ಕಾಪಾಡುವಂತಹ ಒಂದು ಯೋಜನೆಯೇ ಈ ಒಂದು ದತ್ತು ಪುಣ್ಯಕೋಟಿ ದತ್ತು ಯೋಜನೆ ಆಗಿದೆ. ಸೊ ಇದಿಷ್ಟು ನೀವು ಈ ಯೋಜನೆ ಅಂಡರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇರೋದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಮಲ್ಲೆಲ್ಲ ಸಿಟಿನಲ್ಲೂ ಕೂಡ ಅಂದ್ರೆ ಬೆಂಗಳೂರು ಸಿಟಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಿಟಿಗಳಲ್ಲಿ ನಮಗೆ ನಮ್ಮ ಕ್ಲಿನಿಕ್ಸ್ ಅನ್ನುವಂತಹ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಸೊ ಈ ಯೋಜನೆಯನ್ನ 108 ಅಥವಾ 108 ಹೆಚ್ಚು ಒಂದು ಲೈಕ್ ನಮ್ಮ ಕ್ಲಿನಿಕ್ಸ್ ಗಳನ್ನ ಬೆಂಗಳೂರಿನಾದ್ಯಂತ ಅಂದ್ರೆ BBMP ಏನು ಅಂಡರ್ ಕರಿತೀವಿ, ಈ ಒಂದು ಬೆಂಗಳೂರಿನಾದ್ಯಂತ ಈ ಒಂದು ಯೋಜನೆಯನ್ನ ನಮ್ಗೆ ಇದು ಮಾಡಲಾಗಿದೆ. ಸೊ ಇದೊಂದು ಯೂನಿವರ್ಸಲ್ ಅಂಡ್ ಕಾಂಪ್ರಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್ಸ್ ಇನ್ ಅರ್ಬನ್ ಏರಿಯಾಸ್ ಅಂಡ್ ಇದನ್ನ ನಿಮ್ಗೆ ಆಪ್ಷನಲ್ಲಿ ರೂರಲ್ ಏರಿಯಾಸ್ ಅಂತ ಕೇಳ್ತಾ ಬರ್ಬೋದು, ಅದು ಅವಾಗ ತಪ್ಪಾಗತ್ತೆ. ಸೊ ನಮ್ಗೆ ಈ ಯೋಜನೆ ಇರುವಂತದ್ದು ರೂರಲ್ ಅಂದ್ರೆ ಗ್ರಾಮೀಣ ಏರಿಯಾಗಳಲ್ಲಿ ಅಲ್ಲ, ನಮ್ಗೆ ಇರುವಂತದ್ದು ನಗರ ಯೋಜನೆ, ನಗರ ಪ್ರದೇಶಗಳಲ್ಲಿ ಅಥವಾ ಅರ್ಬನ್ ಏರಿಯಾಸ್ ಅಂತ ನಾವೇನ್ ಕರಿತೀವಿ. ಈ ನಗರ ಪ್ರದೇಶಗಳಲ್ಲಿ ಸಾರ್ವತ್ರಿಕ ಮತ್ತು ನಾವು ಕಾಂಪ್ರಹೆನ್ಸಿವ್ ಅಂತ ಒಂದು ಪ್ರಾಥಮಿಕ ಹಂತದ ಸೇವೆ ಆರೋಗ್ಯ ಸೇವೆಗಳೇನಿರುತ್ತೆ ಅಂದ್ರೆ ಪ್ರೈಮರಿ ಹೆಲ್ತ್ ಕೇರ್ ಅನ್ನುವಂಥದ್ದು ನಮಗೆ ಇಲ್ಲಿ ಯಾವುದು ಕೂಡ ದ್ವಿತೀಯ ಅಥವಾ ತೃತೀಯ ಹಂತದ ಆರೈಕೆಗಳನ್ನ ನೀಡೋದಿಲ್ಲ. ಎಕ್ಸಾಂಪಲ್ ನಿಮ್ಗೆ ಅದು ಪಾಯಿಂಟ್ಸ್ ಕೂಡ ಕೇಳ್ಬೋದು, ಅಂದ್ರೆ ಸೆಕೆಂಡರಿ ಟರ್ಷಿಯರಿ ಹೆಲ್ತ್ ಕೇರ್ ಅಂತ ಕೇಳ್ಬೋದು, ಅಂದ್ರೆ ದ್ವಿತೀಯ ಮತ್ತು ತೃತೀಯ ಆರೋಗ್ಯ ಸೇವೆಗಳು ಅಂತ. ಸೊ ಅಂದ್ರೆ ಅಲ್ಲಿ ಬಂದಾಗ ನಮ್ಗೆ ಆಪರೇಷನ್ಗಳಾಗಿರುತ್ತೆ. ಇಲ್ಲಿ ಕೇವಲ ಬರೀ ಆರೋಗ್ಯ ಅಂದ್ರೆ ಲೈಕ್ ಪ್ರಾಥಮಿಕ ಕೇಂದ್ರಗಳು ಅಂತ ಬಂದಾಗ ನಮಗೆ ಬೇಸಿಕ್ ಆಗಿ ಯೂಶಲಿ ದಟ್ ಜ್ವರಗಳಾಗಿರ್ಬೋದು, ಕಮ್ಯುನಿಕಬಲ್ ಡಿಸೀಸಸ್ ಆಗಿರ್ಬೋದು ಅಥವಾ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಆರೋಗ್ಯ ತೊಂದರೆಗಳು ಏನಿರುತ್ತೆ ಸೊ ಅದಕ್ಕೆ ಟ್ರೀಟ್ಮೆಂಟ್ಗಳನ್ನ ನಮಗೆ ಈ ಒಂದು ಪ್ರೈಮರಿ ಹೆಲ್ತ್ ಕೇರ್ ಅಂತ ಕರಿತೀವಿ, ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂತ ನಾವೇನ್ ಕರಿತೀವಿ. ಆ ಒಂದು ಅಂಡರ್ ಅಲ್ಲಿ ನಮ್ಗೆ ಯೂನಿವರ್ಸಲ್ ಅಂಡ್ ಕಾಂಪ್ರಹೆನ್ಸಿವ್ ಹೆಲ್ತ್ ಕೇರ್ ಅನ್ನ ಕೊಡುವಂಥದ್ದು ಈ ಒಂದು ಇದಾಗಿರುತ್ತೆ. ಪ್ರತಿಯೊಂದು ನಮ್ಮ ಕ್ಲಿನಿಕ್ ಯೋಜನೆಗಳಲ್ಲಿ ಅಥವಾ ಪ್ರತಿಯೊಂದು ನಮ್ಮ ಕ್ಲಿನಿಕ್ ಅನ್ನುವಂತಹ ಈ ಒಂದು ಆಸ್ಪತ್ರೆಗಳಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ, ಒಬ್ಬ ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ ಅಂಡ್ ಒಬ್ಬ ವರ್ಕರ್ ಇರ್ತಾರೆ. 4 ಜನ ಒಂದು ವರ್ಕ್ ನ ಮಾಡ್ತಾ ಬಂದಿರ್ತಾರೆ. ಅಂದ್ರೆ ಯೂಶಲಿ ಯಾವ್ದಾದ್ರು ನೀವು ಈ ಬೆಂಗಳೂರಿನಲ್ಲೇ ಕೂಡ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಈ ನಮ್ಮ ಕ್ಲಿನಿಕ್ಗಳಿಗೆ ಬಂದಾಗ ಯೂಶಲಿ ಸಣ್ಣದಾಗಿ ಇರುತ್ತೆ, ಅಂದ್ರೆ ಸಣ್ಣದಾಗಿ ಸಣ್ಣ ಪುಟ್ಟ ರೋಗಗಳಿಗೆ ಜ್ವರ, ಕೆಮ್ಮು, ನೆಗಡಿ ಅಥವಾ ಬೇರೆ ಬೇರೆದಂತಹ ಒಂದು ಸ್ಕ್ರೀನಿಂಗ್ಗಳಾಗಿರ್ಬೋದು, ಲ್ಯಾಬ್ ಟೆಸ್ಟ್ಗಳಾಗಿರ್ಬೋದು ಎಲ್ಲವೂ ಕೂಡ ನಮ್ಗೆ ಈ ನಮ್ಮ ಕ್ಲಿನಿಕಲ್ಲಿ ಕೊಡ್ತಾ ಬಂದಿರ್ತಾರೆ. ಸೊ ಇಲ್ಲಿ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ನರ್ಸಿಂಗ್ ಸ್ಟಾಫ್ ಆಗಿರ್ಬೋದು, ಇನ್ನೊಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ಇನ್ನೊಬ್ಬ ಮತ್ತು ಸಾಮಾನ್ಯ ವರ್ಕರ್ ಆಗಿರ್ಬೋದು, ಇಷ್ಟು 4 ಜನ ನಮ್ಗೆ ಈ ಸ್ಕೀಮ್ ಅಲ್ಲಿ ನೋಡ್ತಾ ಬಂದಿರ್ತೀವಿ. ಅಂಡ್ ಈ ರಾಜ್ಯಾದ್ಯಂತ ಆಲ್ರೆಡಿ ನಮಗೆ 438ಕ್ಕೂ ಹೆಚ್ಚು ಕ್ಲಿನಿಕ್ ಗಳನ್ನ ಬಿಲ್ಡ್ ಮಾಡ್ತಾ ಬಂದಿದ್ದೀವಿ ಅರ್ಬನ್ ಏರಿಯಾಸ್ ಅಕ್ರಾಸ್ ದ ಸ್ಟೇಟ್. ಇದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ನಗರ ಪ್ರದೇಶಗಳೇನಿರುತ್ತೆ ಅಂದ್ರೆ ಮೈಸೂರು ಸಿಟಿ ಆಗಿರ್ಬೋದು, ಮಂಗಳೂರು ಸಿಟಿ ಆಗಿರ್ಬೋದು, ಕಲಬುರಗಿ ಸಿಟಿ ಆಗಿರ್ಬೋದು, ಬೆಳಗಾವಿ ಸಿಟಿ ಆಗಿರ್ಬೋದು, ಸಿಟಿಗಳಾದ್ಯಂತ ನಗರಗಳಾದ್ಯಂತ ಈ ಒಂದು ಕ್ಲಿನಿಕ್ಗಳನ್ನ ಅಂದ್ರೆ ಎಲ್ಲರಿಗೂ ಅಂದ್ರೆ ಅಲ್ಲಿ ನಗರ ಪ್ರದೇಶಗಳಿರುವಂತಹ ಬಡವರಿಗೆ ಅಥವಾ ಏನು ಪೂರ್ ಪೀಪಲ್ಸ್ ಅಂತ ಏನ್ ಕರಿತೀವಿ, ಈ ಬಡವರಿಗೆ ಅಥವಾ ಮಧ್ಯಮ ವಲಯದ ಒಂದು ಕುಟುಂಬಗಳು ಏನಿರ್ತವೆ ಅವರಿಗೆ ಕೈಗೆಟುಕುವ ದರದಲ್ಲಿ ಒಂದು ಆರೋಗ್ಯ ಸೇವೆಯನ್ನು ನೀಡುವಂಥದ್ದೇ ಈ ನಮ್ಮ ಕ್ಲಿನಿಕ್ ಅನ್ನುವಂಥದ್ದು. ಈ ನಮ್ಮ ಕ್ಲಿನಿಕ್ ಅಂಡರ್ ಅಲ್ಲಿ 12 ಹೆಲ್ತ್ ಕೇರ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಬರ್ತಾರೆ.
ಅವರು ನಂಬರಲ್ಲಿ ನಿಮ್ಮ ಹತ್ರ ಬೇಕಾದ್ರೆ ಒಂದೊಂದ್ಸಲಿ ಕನ್ಫ್ಯೂಸ್ ಮಾಡ್ಬೋದು, ಅದನ್ನ 10 ಅಂತ ಕರಿಬಹುದು ಅಥವಾ 8 ಅಂತ ಕರಿಬಹುದು ಅಥವಾ ಏನಾದ್ರೂ ಆ ರೀತಿ ಹೇಳ್ತಾ ಬರ್ಬೋದು. ಸೊ ಇದೆಲ್ಲವೂ ಕೂಡ ತಪ್ಪಾಗತ್ತೆ. 12 ರೀತಿಯಾದಂತಹ ಆರೋಗ್ಯ ಸೇವೆಗಳನ್ನ ನಮ್ಗೆ ಈ ಒಂದು ನಮ್ಮ ಕ್ಲಿನಿಕ್ ನಲ್ಲಿ ಕೊಡ್ತಾ ಬರ್ತಾರೆ. ಸೊ ಅದು ತುಂಬಾ ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದ್ರ ಜೊತೆಗೆ ಈ ಯೋಜನೆ ಅಂಡರಲ್ಲಿ ಫ್ರೀ ರೆಫರಲ್ ಫೆಸಿಲಿಟೀಸ್ ಇಸ್ ಆಲ್ಸೋ ಅವೈಲಬಲ್. ಅಂದ್ರೆ ಏನಾದರೂ ಸಣ್ಣ ಪುಟ್ಟ ನಿಮಗೆ ತೊಂದರೆಗಳಂತ ಹೋಗ್ತೀರಾ, ಸೊ ನಿಮ್ಗೆ ಏನೋ ದೊಡ್ಡ ತೊಂದರೆಗಳಿದ್ದಾಗ, ಅಂದ್ರೆ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವ ರೀತಿಯಿಂದ ಒಂದು ದೊಡ್ಡ ಪ್ರಾಬ್ಲಮ್ಗಳಿದ್ದಾಗ, ಏನಾದರೂ ಆರೋಗ್ಯ ತೊಂದರೆಗಳಿದ್ದಾಗ ಅದನ್ನ ದೊಡ್ಡ ಆಸ್ಪತ್ರೆಗಳಿಗೆ ರೆಫರಲ್ ಆಗಿ ಅವರು ನಿಮಗೆ ಸಕ್ಸಸ್ ಮಾಡ್ತಾ ಬರ್ತಾರೆ, ಅಂದ್ರೆ ಅದನ್ನ ಸೂಚನೆ ಮಾಡ್ತಾ ಬರ್ತಾರೆ. ಆ ರೀತಿಯಾಗಿ ನೀವು ಅದನ್ನ ನೋಡ್ಕೋಬಹುದು. ಸೊ ಈ ಒಂದು ನಮ್ಮ ಕ್ಲಿನಿಕ್ಗೆ ಯಾವ್ದು ಒಂದು ಐಡಿಯಾವನ್ನ ನೀಡಿದ್ದು ಯಾವುದು ಅಂತ ಬಂದಾಗ, ದೆಹಲಿ ಸರ್ಕಾರ ಇಂಪ್ಲಿಮೆಂಟ್ ಮಾಡಿರುವಂತಹ ಮೊಹಲ್ಲಾ ಕ್ಲಿನಿಕ್ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಡೆಲ್ಲಿ ಸರ್ಕಾರ, ಅಲ್ಲಿನ AP ಸರ್ಕಾರ ಏನಿದೆ ಅದು ತನ್ನ ಜಾರಿಗೆ ಬಂದಾಗ ಅಥವಾ ಅದು ಅಲ್ಲಿ ನಮಗೆ ರಾಜ್ಯದ ಒಂದು ಆಡಳಿತ ನಡೆಸೋದಕ್ಕೆ ಶುರು ಮಾಡಿದಾಗ ಪ್ರತಿಯೊಂದು ವಾರ್ಡ್ಗಳಲ್ಲೂ ಪ್ರತಿಯೊಂದು ಮೊಹಲ್ಲಾಗಳಲ್ಲೂ ಕೂಡ ಈ ಮೊಹಲ್ಲಾ ಕ್ಲಿನಿಕ್ ಅಂತ ಒಂದು ಆಸ್ಪತ್ರೆಗಳನ್ನ ಬಿಲ್ಡ್ ಮಾಡ್ತಾ ಬಂತು. ಅಲ್ಲಿ ಅದರ ಮೂಲಕ ನಗರ ಪ್ರದೇಶದಲ್ಲಿರುವಂತಹ ಕಡು ಬಡವರಿಗೆ ಅಥವಾ ಮಧ್ಯಮ ವರ್ಗದ ಕುಟುಂಬಗಳಿಗೆ ಒಂದು ಆರೋಗ್ಯ ಸೇವೆಯನ್ನು ನೀಡ್ತಾ ಇತ್ತು. ಅಲ್ಲಿನ ಒಂದು ಸಕ್ಸಸ್ ರೇಟ್ ಅನ್ನ ನೋಡಿದ್ಮೇಲೆ ಅದನ್ನ ಒಂದು ಆ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ. ಅದುವೇ ನಮ್ಮ ಕ್ಲಿನಿಕ್ಸ್. ಸೊ ಲೈಕ್ ಯಾವ ಒಂದು ಏರಿಯಾಗಳಲ್ಲಿ, ನಗರ ಪ್ರದೇಶಗಳಲ್ಲಿ, ಸೊ ಅದ್ರ ಜೊತೆಗೆ ಎಷ್ಟು ಜನ ವರ್ಕ್ ಮಾಡ್ತಾರೆ, ಸೊ ಅದ್ರ ಜೊತೆಗೆ ನಮ್ಗೆ ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಎಷ್ಟು ರೀತಿಯ ಆರೋಗ್ಯ ಸೇವೆಗಳನ್ನ ಒಳಗೊಳ್ಳಾಗಿದೆ. 12 ರೀತಿಯ ಆರೋಗ್ಯ ಸೇವೆಗಳನ್ನ ನಮ್ಗೆ ಈ ಸ್ಕೀಮ್ ಅಲ್ಲಿ ಕೊಡ್ತಾ ಬರ್ತೀವಿ. ಸೊ ಅದ್ರ ಜೊತೆಗೆ ಯಾವ ಒಂದು ಲೈಕ್ ಒಂದು ಏನು ನಮ್ಗೆ ಮಾಡೆಲ್ ನಾವು ಇಟ್ಕೊಂಡಿದೀವಿ ಅಂದ್ರೆ ದೆಹಲಿಯ ಮೊಹಲ್ಲಾ ಕ್ಲಿನಿಕ್ಸ್ ಗಳ ಒಂದು ಮಾಡೆಲ್ ಅಲ್ಲಿ, ಅದ್ರ ಜೊತೆಗೆ ಪ್ರೈಮರಿ ಹೆಲ್ತ್ ಕೇರ್ ಒಂದು ಸರ್ವಿಸಸ್ ಮಾತ್ರ, ಪ್ರಾಥಮಿಕ ಆರೋಗ್ಯ ಸೇವೆಗಳು ಮಾತ್ರ ನಮ್ಗೆ ಈ ಯೋಜನೆ ಅಂಡರ್ ಅಲ್ಲಿ ನಮ್ಗೆ ಸಿಗುವಂತದ್ದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದು ಅಂತ ಬಂದಾಗ ಗೃಹ ಆರೋಗ್ಯ ಯೋಜನೆ ಅಂತ ಕರಿತೀವಿ. ಸೊ ಈ ಒಂದು ಯೋಜನೆ ಯಾವ ಅಂಡರ್ ಅಲ್ಲಿ ಇದೆ, ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಅಲ್ಲಿ ನಮಗೆ ಈ ಗೃಹ ಯೋಜನೆ ಒಂದು ಹೊಂದಿದೆ ಅಂತ ನೋಡ್ತಾ ಬಂದಾಗ ನಮಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಅಂಡರ್ ಅಲ್ಲಿ ನಮಗೆ ಈ ಗೃಹ ಆರೋಗ್ಯ ಯೋಜನೆಯನ್ನ ತರಲಾಗಿದೆ. ಆರೋಗ್ಯ ಸೇವೆ ಮನೆ ಬಾಗಿಲಿಗೆ ಅನ್ನುವಂಥದ್ದು ಈ ಒಂದು ಯೋಜನೆಯ ಟ್ಯಾಗ್ಲೈನ್ ಆಗಿರುತ್ತೆ. ಸೊ ಆರೋಗ್ಯ ಕಾರ್ಯಕರ್ತರಿಂದ ಮನೆ ಮನೆಗೆ ಭೇಟಿಯನ್ನ ನೀಡುವಂಥದ್ದು, ಸಾರ್ವಜನಿಕ ಆರೋಗ್ಯ ತಪಾಸಣೆ ಮತ್ತು ದಾಖಲಾತಿಯನ್ನು ಮಾಡುವಂಥದ್ದು, ಅವಶ್ಯಕತೆ ಇರುವವರಿಗೆ ಉಚಿತವಾದಂತಹ ಔಷಧಿಯನ್ನು ವಿವರಣೆ ಮಾಡುವಂಥದ್ದು, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಪತ್ತೆಗೆ ಸ್ಕ್ರೀನಿಂಗ್ ಅನ್ನ ಮಾಡುವಂಥದ್ದು, ಅಗತ್ಯವಿರುವವರಿಗೆ ಮುಂದಿನ ಹಂತದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಹೆಚ್ಚಿನ ಚಿಕಿತ್ಸೆಯನ್ನು ನೀಡುವಂಥದ್ದು ನಮಗೆ ಈ ಗೃಹ ಆರೋಗ್ಯ ಯೋಜನೆಯ ಒಂದು ಇದಾಗಿರುತ್ತೆ. ಅಂದ್ರೆ ನಮ್ಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಏನು ಬಂದಾಗ, ಇಟ್ಸ್ ಎ ಡೋರ್ ಟು ಡೋರ್ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಸಾಂಕ್ರಾಮಿಕವಲ್ಲದ ಒಂದು ರೋಗಗಳಂತ ಏನು ನಾವು ಕರಿತೀವಿ, ಆ ಒಂದು ರೋಗಗಳಿಗೆ ಟ್ರೀಟ್ಮೆಂಟ್ ನ ನೀಡೋದಕ್ಕೋಸ್ಕರ ಪ್ರತಿಯೊಂದು ಮನೆಗೆ ನಾವು ಈ ಹಂತದಲ್ಲಿ, ಅಂದ್ರೆ ಪ್ರತಿಯೊಬ್ಬ ಗ್ರಾಮದಲ್ಲಿ, ಹಳ್ಳಿಗಳಲ್ಲಿ, ಪ್ರತಿ ಮನೆಗಳಿಗೂ ಕೂಡ ಹೋಗಿ ಅವರ ಒಂದು ಲೈಕ್ ಚಿಕಿತ್ಸೆಯನ್ನ ಮಾಡುವಂಥದ್ದೇ ನಮಗೆ ಈ ಒಂದು ಗೃಹ ಆರೋಗ್ಯ ಸ್ಕೀಮ್. ಸೊ ಎಲ್ಲಿ ಇಂಪ್ಲಿಮೆಂಟ್ ಮಾಡಾಯ್ತು, ಒಂದು ಲೈಕ್ ಪ್ರಾಯೋಗಿಕ ಹಂತವಾಗಿ ಪೈಲಟ್ ಬೇಸಿಸ್ ಮೇಲೆ ಕೋಲಾರ ಜಿಲ್ಲೆನಲ್ಲಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೋಲಾರ ಜಿಲ್ಲೆನಲ್ಲಿ ಈ ಒಂದು ನಮ್ಗೆ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ಪೈಲಟ್ ಬೇಸಿಸ್ ನಲ್ಲೇ ಅಥವಾ ನಮ್ಗೆ ಪ್ರಾಯೋಗಿಕ ಹಂತವಾಗಿ ಕೋಲಾರ ಜಿಲ್ಲೆನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. 2025 ಫೆಬ್ರವರಿಯ ನಂತರ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಕೂಡ ನಮಗೆ ಈ ಒಂದು ಗೃಹ ಆರೋಗ್ಯ ಯೋಜನೆಯನ್ನ ತರಲಾಗಿದೆ. ಸೊ ಇದರ ಮೇನ್ ಉದ್ದೇಶ ಏನು ಅಂತ ಅಂದ್ರೆ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ನಾವೇನ್ ಕರಿತೀವಿ, ಸಾಂಕ್ರಾಮಿಕವಲ್ಲದ ರೋಗಗಳಿಂದ ಉಂಟಾಗುವಂತಹ ಸಾವು ಮತ್ತು ನೋವುಗಳನ್ನ ಕಡಿತಗೊಳಿಸುವಂಥದ್ದು. ನಮ್ಗೆ ಇದು ತುಂಬಾ ಇಂಪಾರ್ಟೆಂಟು. ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅನ್ನುವಂಥದ್ದು ಅಂದ್ರೆ ಸಾಂಕ್ರಾಮಿಕವಲ್ಲದ ಏನು ರೋಗಗಳಿರುತ್ತೆ, ಇದರಿಂದ ಆಗುವಂತಹ ಆರೋಗ್ಯ ತೊಂದರೆಗಳಾಗಿರ್ಬೋದು ಅಥವಾ ಈ ಒಂದು ಸಾಂಕ್ರಾಮಿಕವಲ್ಲದ ರೋಗಗಳಿಂದ ಉಂಟಾಗುವಂತಹ ಸಾವಿನ ದರವನ್ನ ಕಡಿಮೆ ಮಾಡುವುದೇ ಈ ಒಂದು ಗೃಹ ಆರೋಗ್ಯ ಯೋಜನೆಯ ಒಂದು ಉದ್ದೇಶವಾಗಿರುತ್ತೆ. ಈ ಯೋಜನೆ ಅಂಡರ್ ಅಲ್ಲಿ 30 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ವಯಸ್ಸಿನವರಿಗೆ, ಅದು ಕೂಡ ನಿಮ್ಗೆ ಏಜ್ ಅಲ್ಲಿ ಕೇಳ್ಬೋದು, 18 ವರ್ಷಕ್ಕೂ ಹೆಚ್ಚಿನ ಒಂದು 18 ವರ್ಷ ಅಲ್ಲ 30 ಮತ್ತು 30 ವರ್ಷಕ್ಕಿಂತ ಮೇಲ್ಪಟ್ಟ ನಾಗರಿಕರು ಈ ಯೋಜನೆಯ ಒಂದು ಉಪಯೋಗವನ್ನ ಪಡ್ಕೋಬಹುದಾಗಿರುತ್ತೆ. ಸೊ ಈ ಯೋಜನೆ ಅಂಡರ್ ಅಲ್ಲಿ ಸ್ಕ್ರೀನಿಂಗ್ ಅನ್ನ ಮಾಡ್ತಾರೆ. ಅಂದ್ರೆ ಪ್ರತಿ ಮನೆಗೂ ಬಂದು ಅವರನ್ನ ಪರೀಕ್ಷೆ ಮಾಡುವಂಥದ್ದು, ಅನಂತರದಲ್ಲಿ ಅವ್ರಿಗೆ ಫ್ರೀ ಮೆಡಿಸಿನ್ ಅನ್ನ ಉಚಿತವಾಗಿ ಒಂದು ಮೆಡಿಸಿನ್ಗಳನ್ನ, ಔಷಧಿಗಳನ್ನ, ಮಾತ್ರೆ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು, ಇದೆಲ್ಲೂ ಕೂಡ ಫ್ರೀ ಇಂಜೆಕ್ಷನ್ ಮೆಡಿಸಿನ್ ಕೊಡುವಂಥದ್ದು ಅಂಡ್ ಹೆಲ್ತ್ ಕ್ಯಾಂಪ್ಗಳನ್ನ ಮಾಡುವಂಥದ್ದು. ಅಂದ್ರೆ ಮುಂದಿನ ಹಂತದಲ್ಲಿ ಅವ್ರಿಗೇನಾದ್ರೂ ಮುಂದಿನ ಹಂತದ ಒಂದು ಚಿಕಿತ್ಸೆಯನ್ನ ಕೊಡ್ಬೇಕಾದ್ರೆ ಅಂತವ್ರಿಗೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಅನ್ನುವಂತಹ ಕ್ಯಾಂಪ್ಗಳ ಮೂಲಕ ಮತ್ತೊಂದು ಚಿಕಿತ್ಸೆಯನ್ನ ಕೊಡುವಂಥದ್ದು. ಬೇಸಿಕ್ ಆಗಿ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಗೃಹ ಆರೋಗ್ಯ ಯೋಜನೆ ಯಾವ ಒಂದು ಅಂಡರ್ ಡಿಪಾರ್ಟ್ಮೆಂಟ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು, ಇದೊಂದು ಡೋರ್ ಟು ಡೋರ್ ನಾನ್ ಕಮ್ಯುನಿಕಬಲ್ ಡಿಸೀಸ್
ಸ್ಕ್ರೀನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಯಾವ ಒಂದು ಜಿಲ್ಲೆನಲ್ಲಿ ತರಲಾಗಿದೆ? ಕೋಲಾರ ಜಿಲ್ಲೆನಲ್ಲಿ ಇದನ್ನ ನಮಗೆ ತರಲಾಗಿದೆ. ಸೊ 30 ವರ್ಷಕ್ಕೂ ಮೇಲ್ಪಟ್ಟ ನಾಗರಿಕರು ಈ ಯೋಜನೆಯ ಒಂದು ಉಪಯೋಗವನ್ನು ಪಡ್ಕೋಬಹುದು. ಈ ಯೋಜನೆ ಅಂಡರ್ ಅಲ್ಲಿ ಸ್ಕ್ರೀನಿಂಗ್ ಆಗಿರ್ಬೋದು, ಫ್ರೀ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಹೆಲ್ತ್ ಕ್ಯಾಂಪ್ಸ್ ಆಗಿರ್ಬೋದು, ಇದಿಷ್ಟು ನಮಗೆ ಈ ಯೋಜನೆ ಅಂಡರ್ ಅಲ್ಲಿ ನಮಗೆ ಸಿಗುವಂಥದ್ದು. ಅದ್ರ ಜೊತೆಗೆ ನಮಗೆ ಕೆಲವು ಪಾಲಿಸಿಗಳಿದಾವೆ. ಸೊ ಅದಕ್ಕೆ ಯಾವ್ಯಾವ ಪಾಲಿಸಿಗಳು ಅಂತ ಬಂದಾಗ ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿ ಅಂತ ಕರಿತೀವಿ. ಸೊ ಈ ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿ ಯಾವ ಒಂದು ಇಯರ್ ನಲ್ಲಿ ಅಂತ ನೋಡ್ತಾ ಬಂದಾಗ ನಮಗೆ 2022ರಿಂದ 27 ಅಂತ ನಾವೇನ್ ಕರಿತೀವಿ ಈ ಒಂದು ಸಾಲಿನಲ್ಲಿ. ಸೊ 2022 ಮತ್ತು 27ರ ಸಾಲಿನಲ್ಲಿ ನಾವು ಈ ಯೋಜನೆಯನ್ನ ನಾವು ನೋಡ್ತಾ ಬಂದಿರ್ತೀವಿ. ಅಂದ್ರೆ ಪೀರಿಯಡ್ ಅಂದ್ರೆ ಪ್ರತಿಯೊಂದು ಸ್ಟಾರ್ಟ್ಅಪ್ ಪಾಲಿಸಿಗೂ ಕೂಡ ಅದರದೇ ಆದಂತಹ ಒಂದು ಯೋಜನೆಯ ವಾರ್ಷಿಕವಾದಂತಹ ಒಂದು ಕಾಲಮಿತಿ ಇರುತ್ತೆ. ಸೊ ಆ ಕಾಲಮಿತಿ ಯಾವುದು ಅಂತ ನೋಡ್ತಾ ಬಂದಾಗ 2022 ಮತ್ತು 27ರ ಒಂದು ಕಾಲಮಿತಿ ಒಳಗೆ ಯೂಶಲಿ 5 ವರ್ಷಗಳ ಸಾಲಿಗೆ ನಾವು ಈ ಸ್ಟಾರ್ಟ್ಅಪ್ ಪಾಲಿಸಿಯನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಲಾಗಿದೆ. ಸೊ ಇದರ ಒಂದು ಮುಖ್ಯವಾದಂತಹ ಉದ್ದೇಶ ಏನು ಅಂತ ಬಂದಾಗ ಬಿಯಾಂಡ್ ಬ್ಯಾಂಗ್ಳೂರ್ ಅಂದ್ರೆ ಬೆಂಗಳೂರನ್ನು ಮೀರಿ ಅಂದ್ರೆ ಬೆಂಗಳೂರನ್ನು ಹೊರತುಪಡಿಸಿ ಅದನ್ನು ಕೂಡ ಮಾಡಿ ನಮಗೆ ಈ ಯೋಜನೆಯನ್ನ ಜಾರಿಗೆ ತರುವಂತದ್ದು. ಅಂದ್ರೆ ಬಿಯಾಂಡ್ ಬ್ಯಾಂಗ್ಳೂರ್ ಅನ್ನುವಂಥದ್ದು ಈ ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿಯ ಒಂದು ಇದಾಗಿರುತ್ತೆ. ಕರ್ನಾಟಕ ರಾಜ್ಯವನ್ನ ಚಾಂಪಿಯನ್ ಸ್ಟೇಟ್ ಮಾಡುವಂಥದ್ದು ಅಂದ್ರೆ ರಾಷ್ಟ್ರದಲ್ಲೇ ಅಂದ್ರೆ ಸ್ಟಾರ್ಟ್ಅಪ್ ಸೆಕ್ಟರ್ ಏನಂತ ನಾವೇನ್ ಕರಿತೀವಿ ಈ ಸ್ಟಾರ್ಟ್ಅಪ್ ಸೆಕ್ಟರ್ ಅನ್ನಲ್ಲೇ ಕರ್ನಾಟಕವನ್ನ ಚಾಂಪಿಯನ್ ಸ್ಟೇಟ್ ಮಾಡುವಂಥದ್ದು ಈ ಯೋಜನೆಯ ಒಂದು ಉದ್ದೇಶವಾಗಿರುತ್ತೆ. ಅಂಡ್ ಅದ್ರ ಜೊತೆಗೆ ಬಿಯಾಂಡ್ ಬ್ಯಾಂಗ್ಳೂರ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಆಲ್ರೆಡಿ ತುಂಬಾ ಅಭಿವೃದ್ಧಿ ಆಗಿರುತ್ತೆ. ಸೊ ಅದನ್ನ ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಸಿಟಿಗಳೇನಿರುತ್ತೆ ಅಂದ್ರೆ ಕಲಬುರಗಿ ಆಗಿರ್ಬೋದು ಅಥವಾ ಬೆಳಗಾವಿ ಆಗಿರ್ಬೋದು, ಮಂಗಳೂರು, ಮೈಸೂರುಗಳಲ್ಲಿ ಈ ಸ್ಟಾರ್ಟ್ಅಪ್ ಗಳನ್ನ ಶುರು ಮಾಡೋದಕ್ಕೆ ರಾಜ್ಯ ಸರ್ಕಾರ ಒಂದು ಪ್ರೋತ್ಸಾಹವನ್ನ ನೀಡ್ತಾ ಇರುತ್ತೆ. ಸೊ ನಿಮ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಂದ್ರೆ 25,000ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಗಳನ್ನ ಸ್ಥಾಪನೆ ಮಾಡುವಂಥದ್ದು ಅಥವಾ ಅವರ ಸ್ಥಾಪನೆಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ಈ ಸ್ಟಾರ್ಟ್ಅಪ್ ಪಾಲಿಸಿಯ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಸೊ ಒಟ್ಟಾರೆಯಾಗಿ 50ಕ್ಕೂ ಹೆಚ್ಚು ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್ ಅಂತ ಕರಿತೀವಿ. ಈ ನೆಟ್ವರ್ಕ್ ಅಂದ್ರೆ ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್ ಸೆಂಟರ್ಗಳನ್ನ ಸ್ಥಾಪನೆ ಮಾಡುವಂಥದ್ದು. ಈ 50 ಯೋಜನೆಗಳಲ್ಲಿ 50 ಒಂದು ಏನು ಸ್ಟಾರ್ಟ್ಅಪ್ ಸೆಂಟರ್ಗಳಿರುತ್ತೆ ಅದರಲ್ಲಿ 35 ಸ್ಕೀಮ್ಗಳಷ್ಟು ಅಥವಾ ಸೆಂಟರ್ಗಳು ಬಂದು IT ಮತ್ತು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, 15 ಬಯೋಟೆಕ್ನಾಲಜಿ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಲರ್ನಿಂಗ್ ಸೆಂಟರ್ಸ್ ಏನಿರುತ್ತೆ ಇದನ್ನ ಸ್ಥಾಪನೆ ಮಾಡುವಂಥದ್ದು ನಮಗೆ ಈ ಒಂದು ಪಾಲಿಸಿ ಆಗಿರುತ್ತೆ. ಕರ್ನಾಟಕ ಫಾರ್ಮುಲೇಟೆಡ್ ದ ಫಸ್ಟ್ ಸ್ಟಾರ್ಟ್ಅಪ್ ಪಾಲಿಸಿ ಇನ್ 2015 ಅಂತ ಕರಿತೀವಿ. ಅಂದ್ರೆ ಇಡೀ ರಾಷ್ಟ್ರದಲ್ಲೇ ಕರ್ನಾಟಕ ರಾಜ್ಯ ಮೊದಲ ಬಾರಿಗೆ ಒಂದು ಸ್ಟಾರ್ಟ್ಅಪ್ ಪಾಲಿಸಿಯನ್ನ ತಂದಿದೆ 2015ರಲ್ಲಿ. ಅಂದ್ರೆ ಯಾವುದೇ ರಾಜ್ಯಗಳು ಕೂಡ ಅಲ್ಲಿವರೆಗೂ ಸ್ಟಾರ್ಟ್ಅಪ್ ಪಾಲಿಸಿನ ತಂದಿರಲಿಲ್ಲ. ಕರ್ನಾಟಕ ರಾಜ್ಯ ಮೊದಲ ಬಾರಿಗೆ 2015ರಲ್ಲಿ ಸ್ಟಾರ್ಟ್ಅಪ್ ಪಾಲಿಸಿನ ತರಲಾಗಿದೆ. ಈಗಿರುವಂತಹ ಸ್ಟಾರ್ಟ್ಅಪ್ ಪಾಲಿಸಿ ಬಂದು 22 ಮತ್ತು 27ರ ಸಾಲಿಗಿರುವಂತಹ ಒಂದು ಸ್ಟಾರ್ಟ್ಅಪ್ ಪಾಲಿಸಿ ಆಗಿರುತ್ತೆ. ಈ ಒಂದು ಸ್ಟಾರ್ಟ್ಅಪ್ ಪಾಲಿಸಿ ಅಂಡರ್ ಅಲ್ಲಿ 100 ಕೋಟಿಗಳ ಒಂದು ವೆಂಚರ್ ಕ್ಯಾಪಿಟಲ್ ಫಂಡ್ ಅಂತ ಕರಿತೀವಿ. ಸೊ ಅದನ್ನ ನಾವು ಸ್ಥಾಪನೆ ಮಾಡಿರುವಂತದ್ದು ಮಾಡಲಾಗಿರುತ್ತೆ. ಸೊ ನಮ್ಗೆ ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಈ ಎಮರ್ಜಿಂಗ್ ಟೆಕ್ನಾಲಜಿ ಏನಿರುತ್ತೆ ಇದನ್ನ ನಮಗೆ ಮೈಸೂರು, ಹುಬ್ಬಳ್ಳಿ, ಸೊ ಅದ್ರ ಜೊತೆಗೆ ಮಂಗಳೂರು ಈ 3 ಜಿಲ್ಲೆಗಳಲ್ಲಿ ನಾವು ಐ ಟೆಕ್ನಾಲಜಿ ಕ್ಲಸ್ಟರ್ಸ್ ಅಂತ ಏನ್ ಕರಿತೀವಿ. ಸೊ ಈ ಒಂದು ಕ್ಲಸ್ಟರ್ಗಳ ಸ್ಥಾಪನೆಯ ಒಂದು ಉದ್ದೇಶವಾಗಿರುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಗಳೇನಿರುತ್ತೆ ಅಂದ್ರೆ AI ಆಗಿರ್ಬೋದು, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನ್ ಕರಿತೀವಿ, ಕೃತಿಕ ಬುದ್ಧಿಮತ್ತೆ ಅಂತ ನಾವೇನ್ ಕರಿತೀವಿ ಅದಾಗಿರ್ಬೋದು, ಅಥವಾ ML ಅಂತ ಕರಿತೀವಿ ಅಂದ್ರೆ ಮಿಷಿನ್ ಲರ್ನಿಂಗ್ ಅಂತ ನಾವೇನ್ ಕರಿತೀವಿ ಅದಾಗಿರ್ಬೋದು, EV ಅಂದ್ರೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಆಗಿರ್ಬೋದು, ಮೆಡ್ ಟೆಕ್ ಅಂತ ಕರಿತೀವಿ ಅದಾಗಿರ್ಬೋದು, ರೋಬೋಟಿಕ್ಸ್, ಡ್ರೋನ್ಸ್ ಅಂಡ್ ಅದರ್ ಟೆಕ್ನಾಲಜಿಗಳಿಗೆ ಇರುವಂತಹ ಒಂದು ವಲಯಗಳಲ್ಲಿ ಸ್ಟಾರ್ಟ್ಅಪ್ ಗಳನ್ನ ಒಂದು ಶುರು ಮಾಡೋದಕ್ಕೆ ಪ್ರೋತ್ಸಾಹ ನೀಡುವಂಥದ್ದೇ ಈ ಸ್ಟಾರ್ಟ್ಅಪ್ ಪಾಲಿಸಿಯ ಒಂದು ಉದ್ದೇಶವಾಗಿರುತ್ತೆ. ಅಂಡ್ ಇತ್ತೀಚೆಗೆ ತುಂಬಾ ಸುದ್ದಿನಲ್ಲಿ ಇದ್ದಿದ್ದು ಗಿಗ್ ವರ್ಕರ್ಸ್ ಇನ್ಶೂರೆನ್ಸ್ ಸ್ಕೀಮ್ ಅನ್ನುವಂಥದ್ದು. ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗಿಗ್ ವರ್ಕರ್ಸ್ ಯಾರು ಅಂತ ಬಂದಾಗ ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಅಮೆಝಾನ್ ಇದರಲ್ಲೂ ಕೂಡ ಡಿಲಿವರಿ ಬಾಯ್ಸ್ ಯಾರು ಇರ್ತಾರೆ ಅಂದ್ರೆ ಡಿಲಿವರಿ ಬಾಯ್ಸ್ ಅಥವಾ ವುಮೆನ್ ಯಾರಾಗಿರ್ತಾರೆ, ಮೆನ್ ಅಂಡ್ ವುಮೆನ್ ಯಾರಿರ್ತಾರೆ ಯೂಶಲಿ ಅವರನ್ನ ನಾವು ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಅಂದ್ರೆ ಅವ್ರು ಯಾರು ಕೂಡ ಒಂದು ಒಂದು ಪರ್ಮನೆಂಟ್ ಬೇಸಿಸ್ ನಲ್ಲಿ ವರ್ಕ್ ಮಾಡ್ತಾ ಬಂದಿರೋ ಅಂದ್ರೆ ಟೆಂಪರರಿ ಬೇಸಿಸ್ ಮೇಲೆ ಒಂದು ಪ್ರಾಜೆಕ್ಟ್ ಬೇಸಿಸ್ ಇದ್ರ ಮೇಲೆ ನಾವು ವರ್ಕ್ ಮಾಡುವಂಥವ್ರನ್ನ ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಸೊ ಅಂಥವ್ರಿಗೆ ಒಂದಷ್ಟು ಫಿನಾನ್ಷಿಯಲ್ ಸೆಕ್ಯೂರಿಟಿ ಬೇಕು ಅಂದ್ರೆ ಜಾಬ್ ಸೆಕ್ಯೂರಿಟಿಗಳು, ಅದ್ರ ಜೊತೆಗೆ ಅವ್ರಿಗೆ ಏನಾದರೂ ಆದಾಗ ಅದನ್ನ ಯೂಶಲಿ ಅವ್ರಿಗೆ ಒಂದಷ್ಟು ಆರೋಗ್ಯವಾದಂತಹ ಸೆಕ್ಯೂರಿಟಿಗಳು ಬೇಕು, ಭದ್ರತೆ ಬೇಕು ಅಂತ ಬಂದಾಗ ಅದಕ್ಕೋಸ್ಕರ ಏನ್ ಮಾಡಿದೆ ಕರ್ನಾಟಕ ಸರ್ಕಾರ 4 ಲಕ್ಷಗಳ ಒಂದು ಅನುದಾನವನ್ನ ಕೊಡೋದಕ್ಕೆ ಶುರು ಮಾಡಿದೆ. ಅದ್ರಲ್ಲಿ ಯಾವ್ದಾದ್ರು ಬಂದಾಗ 2 ಲಕ್ಷಗಳ ಒಂದು ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ ಅಂದ್ರೆ ಜೀವ ವಿಮೆ ಅಂತ ನಾವೇನ್ ಕರಿತೀವಿ. 2 ಲಕ್ಷಗಳ ರೂಪಾಯಿಗೆ ಜೀವ ವಿಮೆಯನ್ನ, 2 ಲಕ್ಷಗಳಿಗೆ ನಮಗೂ ಅಪಘಾತ ಪರಿಹಾರ ನಿಧಿಯನ್ನ ನಮ್ಗೆ ಕೊಡ್ಲಾಗತ್ತೆ. ಅಂದ್ರೆ ಯೂಶಲಿ ಜೀವ ವಿಮೆ 2 ಲಕ್ಷ ರೂಪಾಯಿಗಳು ಬಂದು ಆಕ್ಸಿಡೆಂಟ್ ಕಾಂಪನ್ಸೇಷನ್ ಅಂತ ಏನಂತ ಕರಿತೀವಿ. ಅಂದ್ರೆ ಅಪಘಾತಗಳು ಉಂಟಾದಾಗ ಅವರಿಗೆ ಪರಿಹಾರ ರೂಪದಲ್ಲಿ 2 ಲಕ್ಷಗಳನ್ನ ನೀಡುವಂಥದ್ದು.
ಎಂಟೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ರಾಜ್ಯ ಸರ್ಕಾರವೇ ಭರಿಸಲಿದೆ. ಸೊ ಯಾವುದೇ ರೀತಿಯ ಗಿಗ್ ವರ್ಕರ್ಸ್ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರೀಮಿಯಂನ ಬೈ ಮಾಡೋ ಆಗಿಲ್ಲ. ಕೇವಲ ರಾಜ್ಯ ಸರ್ಕಾರವೇ ಆ ಏನು ಪ್ರೀಮಿಯಂ ಇರುತ್ತೆ ಅಂದ್ರೆ ಇನ್ಶೂರೆನ್ಸ್ ಏನಿರುತ್ತೆ ಸೊ ಅದರ ಪ್ರೀಮಿಯಂ ಅನ್ನ ರಾಜ್ಯ ಸರ್ಕಾರವೇ ಇದು ಮಾಡಲಾಗಿದೆ. ಸೊ ವರ್ಕಿಂಗ್ ಆಸ್ ಎ ಫುಲ್ ಟೈಮ್ ಆಗಿರ್ಬೋದು, ಪಾರ್ಟ್ ಟೈಮ್ ಆಗಿರ್ಬೋದು, ಯಾರೆಲ್ಲ ಡೆಲಿವರಿ ಎಂಪ್ಲಾಯೀಸ್ ಆಗಿ ಇ ಕಾಮರ್ಸ್ ಅಂತ ನಾವೇನು ಕರಿತೀವಿ ಅಂದ್ರೆ ಫ್ಲಿಪ್ಕಾರ್ಟ್, ಅಮೆಝಾನ್, ಸ್ವಿಗ್ಗಿ, ಝೊಮ್ಯಾಟೊ ಈ ರೀತಿಯಾದಂತಹ ಇ ಕಾಮರ್ಸ್ ಆರ್ಗನೈಸೇಷನ್ ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ಈ ಯೋಜನೆ ಅಂಡರ್ ಅಲ್ಲಿ ಬರ್ತಾರೆ. ಸೊ ಇನ್ನೊಂದು ಏಜ್ ಕ್ರೈಟೀರಿಯಾ ಬಂದಾಗ 18 ರಿಂದ 80 ವರ್ಷಗಳ ಒಳಗಿರುವಂತಹ ಅಂದ್ರೆ 18 ರಿಂದ 80 ವರ್ಷದ ವಯಸ್ಸಿನ ಒಳಗಿರುವಂತಹ ಏನ್ ನೌಕರರಿದ್ದಾರೆ ಆ ನೌಕರರಿಗೆ ಈ ಒಂದು ಸ್ಕೀಮು ಇಂಪ್ಲಿಮೆಂಟ್ ಆಗಿದೆ. ಅದ್ರ ಜೊತೆಗೆ ಈ ಒಂದು ಸ್ಕೀಮ್ ಅನ್ನ ತೆಗೆದುಕೊಳ್ಳಬೇಕು ಅಂದ್ರೆ ಈ ಸ್ಕೀಮ್ ಅನ್ನ ಒಂದು ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಅಂದ್ರೆ ಅವರು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡೋಂಗಿಲ್ಲ. ಅದ್ರ ಜೊತೆಗೆ ESI ಅಥವಾ PF ಅಂತ ಯಾವುದಾದಂತಹ ಸೌಲಭ್ಯಗಳನ್ನ ಪಡ್ಕೊಳ್ಳೋ ಆಗಿಲ್ಲ. ಸೊ ESI ಆಗಿರ್ಬೋದು ಅಥವಾ EPF ಅಂದ್ರೆ ಪ್ರಾವಿಡೆಂಟ್ ಫಂಡ್ ಅಂತ ಏನ್ ಕರಿತೀವಿ, ಎಂಪ್ಲಾಯರ್ ಪ್ರಾವಿಡೆಂಟ್ ಫಂಡ್ ಅಂತ ಏನ್ ಕರಿತೀವಿ, ಸೊ ಆ ಎರಡು ಸೌಲಭ್ಯಗಳನ್ನ ಹೊಂದಿರೋ ಆಗಿಲ್ಲ, ಟ್ಯಾಕ್ಸ್ ಪೇಮೆಂಟ್ ಅನ್ನ ಮಾಡೋ ಆಗಿಲ್ಲ. 18 ರಿಂದ 80 ವರ್ಷಗಳ ಒಂದು ಯೋಜನೆಯ ಒಂದು ವಯಸ್ಸಿನ ಒಳಗೆ ಮಿತಿಯೊಳಗಿರ್ಬೇಕಾಗತ್ತೆ. ಸೊ ಈ ಒಂದು ಇನ್ಶೂರೆನ್ಸ್ ನ ಒಂದು ಏನು ಪ್ರೀಮಿಯಮ್ಸ್ ಇದೆ ಅದೆಲ್ಲವನ್ನು ಕೂಡ ರಾಜ್ಯ ಸರ್ಕಾರವೇ ಭರಿಸಲಿದೆ. ಅಂಡ್ ಅಮೌಂಟ್ ಬಂದು 4 ಲಕ್ಷಗಳು. 4 ಲಕ್ಷಗಳಲ್ಲಿ 2 ಲಕ್ಷ ಏನು ಜೀವ ವಿಮೆ ಆಗಿರುತ್ತೆ, 2 ಲಕ್ಷ ಅಪಘಾತ ಪರಿಹಾರ ನಿಧಿ ಆಗಿರುತ್ತೆ. ಸೊ ಇದಿಷ್ಟು ನಿಮ್ಗೆ ಈ ಒಂದು ಸ್ಕೀಮ್ಸ್ ನಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ತಿಳ್ಕೊಬೇಕಾಗಿರೋದು ನಮ್ಗೆ ಅಷ್ಟಕ್ಕೆ ಸಾಕಾಗಿರುತ್ತೆ. ಸೊ ಅದ್ರ ನೆಕ್ಸ್ಟ್ ಇನ್ನೊಂದು ಗೆಳತಿ ಯೋಜನೆ ಅಂತ ಅಥವಾ ಗೆಳತಿ ಸ್ಕೀಮ್ ಅಂತ ಕರಿತೀವಿ. ಸೊ ಏನಂತ ಬಂದಾಗ ರಿಹ್ಯಾಬಿಲಿಟೇಷನ್ ಆಫ್ ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ ಏನಿರುತ್ತೆ ಅಂದ್ರೆ ಆಸಿಡ್ ನ ಒಂದು ದಾಳಿಗೆ ತುತ್ತಾದಂತಹ ಸಂತ್ರಸ್ತರು ಏನಿರ್ತಾರೆ ಸೊ ಅವರಿಗೆ ಪುನರ್ವಸತಿಯನ್ನ ನೀಡುವಂತಹ ಯೋಜನೆಯೇ ಈ ಒಂದು ಗೆಳತಿ ಯೋಜನೆ ಆಗಿರುತ್ತೆ. ಸೊ ಈ ಯೋಜನೆ ಅಂಡರ್ ಅಲ್ಲಿ 5 ಲಕ್ಷಗಳ ಒಂದು ಅಮೌಂಟ್ ಅನ್ನ ನೀಡಲಾಗತ್ತೆ. 5 ಲಕ್ಷಗಳಷ್ಟು ಫಿನಾನ್ಷಿಯಲ್ ಅಸಿಸ್ಟೆಂಟ್ ಅಂತ ಕರಿತೀವಿ ಅಂದ್ರೆ ಒಂದು ಆರ್ಥಿಕ ಸಹಾಯವನ್ನ 5 ಲಕ್ಷಗಳ ಅಮೌಂಟ್ ನ ಒಂದು ನೀಡುವಂಥದ್ದು. ಸೊ ಈ ಸ್ಕೀಮ್ ಬಂದು ನಿಮ್ಗೆ ಯಾರು ಇರ್ತಾರೆ ಇದರಲ್ಲಿ ಸಂತ್ರಸ್ತರು ಅಥವಾ ಯಾರು ಒಂದು ಉಪಯೋಗಿಗಳು ಅಂತ ಬಂದಾಗ ಆಸಿಡ್ ನ ದಾಳಿಗೆ ತುತ್ತಾಗಿರುವಂತಹ ಸಂತ್ರಸ್ತರು ಯಾರು ಇರ್ತಾರೆ ಅವರಿಗೆ ಪುನರ್ವಸತಿಯನ್ನ ನೀಡುವಂಥದ್ದು. 2 ಲಕ್ಷಗಳ ಒಂದು ಅಸಿಸ್ಟೆಂಟ್ ಅಮೌಂಟ್ ನ ಕೊಡುವಂಥದ್ದು, 2 ಲಕ್ಷಗಳನ್ನ 2.5 ಲಕ್ಷವನ್ನ ಲೋನ್ಗಳ ಮೂಲಕ ನೀಡುವಂಥದ್ದು. ಸೊ ಇದು ನಿಮ್ಗೆ ಇಂಪಾರ್ಟೆಂಟ್. ನಮ್ಗೆ ಇಂಪಾರ್ಟೆಂಟ್ ಏನು ಗೆಳತಿ ಸ್ಕೀಮು ಯಾರಿಗೆ ಅಂತ ಬಂದಾಗ ಅದು ಆಸಿಡ್ ಅಟ್ಯಾಕ್ ನ ಒಂದು ಏನು ಸಂತ್ರಸ್ತರು ಇರ್ತಾರೆ ಅವರಿಗೆ ರಿಹ್ಯಾಬಿಲಿಟೇಷನ್ ಮಾಡುವಂಥದ್ದು, ಅದ್ರ ಜೊತೆಗೆ ಅವ್ರಿಗೆ ಫಿನಾನ್ಷಿಯಲಿ ಒಂದು ಸಪೋರ್ಟ್ ಅನ್ನ ನೀಡುವಂಥದ್ದು ನಮ್ಗೆ ಈ ಯೋಜನೆಯ ಒಂದು ಇದು. ಸೊ ನೆಕ್ಸ್ಟ್ ಕಲಿಕಾ ಚೇತರಿಕೆ ಅಂತ ಕರಿತೀವಿ. ಸೊ ಕಲಿಕಾ ಚೇತರಿಕೆ ಸ್ಕೀಮ್ ಕೂಡ ಕರ್ನಾಟಕ ರಾಜ್ಯ ಇತ್ತೀಚೆಗೆ ತಂದಿರುವಂಥದ್ದು. ಅಂದ್ರೆ ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ಗಳಲ್ಲಿ ಏನು ಶಾಲಾ ಕಾಲೇಜುಗಳಲ್ಲಿ ಕಲಿಕೆಯ ಮಟ್ಟ ಒಂದು ಕುಸಿತ ಇರುತ್ತೆ. ಸೊ ಅದನ್ನ ನಾವು ಆ ಅಂತರವನ್ನ ಗ್ಯಾಪ್ ಅನ್ನ ತುಂಬೋದಕ್ಕೋಸ್ಕರ ಈ ಕಲಿಕಾ ಚೇತರಿಕೆ ಎನ್ನುವಂತಹ ಹೆಸರು ಹೇಳುತ್ತೆ, ಕಲಿಕೆಯನ್ನ ಚೇತರಿಕೆ ಮಾಡುವಂಥದ್ದನ್ನ ನಾವು ಈ ಸ್ಕೀಮ್ ನ ತರುವಂತಾಗಿರೋದು. ಸೊ ಇದನ್ನ ನಾವು ಯೂಶಲಿ ಕರ್ನಾಟಕ ಸ್ಟೇಟ್ಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಿದೆ ಈ ಒಂದು ಡಿಪಾರ್ಟ್ಮೆಂಟ್ ನಮಗೆ ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಬರುತ್ತೆ. ಇನೋವೇಟಿವ್ ಲರ್ನಿಂಗ್ ರಿಕವರಿ ಪ್ರೋಗ್ರಾಮ್ ಅಂತ ಕರಿತೀವಿ. ನಾವು ಇನೋವೇಟಿವ್ ವೇಸ್ ನಲ್ಲಿ ಏನು ತರಬೇತಿಯನ್ನು ನೀಡುವಂಥದ್ದು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ರಿಡ್ಜ್ ಲರ್ನಿಂಗ್ ಗ್ಯಾಪ್ ಅಂದ್ರೆ COVID-19 ಲಾಕ್ಡೌನ್ ಸಮಯದಲ್ಲಿ ಅಥವಾ ಆ ಒಂದು ಇದರಲ್ಲಿ ನಮಗೆ ಶಾಲೆಗಳು ಏನು ಕೇವಲ ಆನ್ಲೈನ್ಗಳ ಮೂಲಕ ತರಗತಿಗಳನ್ನ ಹಮ್ಮಿಕೊಳ್ಳಾಯಿತು. ಸೊ ಆ ಹಂತದಲ್ಲಿ ನಮಗೆ ಎಜುಕೇಶನ್ ಒಂದು ಗ್ಯಾಪ್ ನ ಉಂಟಾಯಿತು. ಸೊ ತರಬೇತಿಯ ಒಂದು ಕಲಿಕೆಯ ಮಟ್ಟ ಕುಸಿತ ಕಂಡು ಬಂತು. ಸೊ ಆ ಕಲಿಕೆಯ ಒಂದು ಕುಸಿತ ಮಟ್ಟವನ್ನ ಹೆಚ್ಚಳ ಮಾಡೋ ನಿಟ್ಟಿನಲ್ಲಿ ನಮಗೆ ಈ ಕಲಿಕಾ ಚೇತರಿಕೆ ಅಂದ್ರೆ ಯಾವ ಒಂದು ತರಗತಿ 1 ರಿಂದ 9ನೇ ತರಗತಿಗಳು 1 ರಿಂದ 10 ಅಂತ ಕೇಳ್ಬೋದು ಅವನು ಎಕ್ಸಾಮ್ ನಲ್ಲಿ. ಸೊ ಅದು ತಪ್ಪಾಗತ್ತೆ. ಸೊ ಕೇವಲ 1 ರಿಂದ 9ನೇ ತರಗತಿಗಳು ಇರುವಂತಹ ಶಾಲಾ ಮಕ್ಕಳಿಗೆ DSRTC ಒಂದು ಅಂಡರ್ ಒಳಗೆ ಅವರಿಗೆ ಒಂದು ವಿನೂತನವಾದಂತಹ ಒಂದು ತರಬೇತಿ ಒಂದು ಏನು ಆ ವಿನೂತನವಾದಂತಹ ಲರ್ನಿಂಗ್ ರಿಕವರಿ ಪ್ರೋಗ್ರಾಮ್ಗಳ ಮೂಲಕ ಅವರ ಒಂದು ಕಲಿಕಾ ಮಟ್ಟವನ್ನ ಹೆಚ್ಚಳ ಮಾಡೋದೇ ಈ ಕಲಿಕಾ ಚೇತರಿಕೆ ಸ್ಕೀಮ್ನ ಒಂದು ಉದ್ದೇಶವಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಸ್ಕೀಮ್ ನೋಡ್ತಾ ಬಂದಾಗ ನಾವು ಮನುಜರು ಸ್ಕೀಮ್ ಅನ್ನುವಂಥದ್ದು ಅಂದ್ರೆ ಇತ್ತೀಚೆಗೆ ಇದನ್ನ ತರಲಾಗಿರುವಂಥದ್ದು. ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿ ಕೆಲವು ಕೋಮು ಸಾಮರಸ್ಯವನ್ನ ಕಾಪಾಡೋದಿಕ್ಕೆ ಕೋಮುಗಳ ನಡುವೆ ಆಗುವಂತಹ ಒಂದು ದ್ವೇಷ ದಮ್ಮೂರಿಂದ ನಾವೇನ್ ಕರಿತೀವಿ ದೇಶದ ಒಂದು ಭಾಷಣಗಳು ಅಥವಾ ದ್ವೇಷವನ್ನ ತಡೆಗಟ್ಟು ನಿಟ್ಟಿನಲ್ಲಿ ಸೊ ಕೋಮು ಸಾಮರಸ್ಯವನ್ನ ಕಾಪಾಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತಂದಿರುವಂತದ್ದೇ ನಾವು ಮನುಜರು ಸ್ಕೀಮು. ಇದು ಇಂಪ್ಲಿಮೆಂಟ್ ಆಗುವಂಥದ್ದು ಶಾಲೆಗಳಲ್ಲಿ ಅನ್ನೋದು ನಿಮ್ಗೆ ಗೊತ್ತಿರಲಿ. ಸೊ ಅಂದ್ರೆ ಸೋಷಿಯಲ್ ಹಾರ್ಮನಿ, ಟಾಲರೆನ್ಸ್ ಮತ್ತು ಸೈಂಟಿಫಿಕ್ ಟೆಂಪರ್ ಅಂತ ಏನ್ ಕರಿತೀವಿ ಅಂದ್ರೆ ಸಾಮಾಜಿಕ ಸಾಮರಸ್ಯವಾಗಿರ್ಬೋದು, ಸಹಿಷ್ಣುತೆ ಆಗಿರ್ಬೋದು ಮತ್ತು ವೈಜ್ಞಾನಿಕವಾದಂತಹ ಒಂದು ನಮ್ಮ ವಿಧಾನವನ್ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಶಾಲಾ ಮಕ್ಕಳಿಗೆ ಈ ಒಂದು ನಾವು ಮನುಜರು ಸ್ಕೀಮ್ ಅನ್ನ ತರಲಾಗಿದೆ. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಕ್ರಾಸ್ ಕರ್ನಾಟಕ ಅಂದ್ರೆ ಏನು ನಾವು ಶೈಕ್ಷಣಿಕ ಒಂದು ಇನ್ಸ್ಟಿಟ್ಯೂಷನ್ಗಳೇನಿವೆ
ರಾಜ್ಯಾದ್ಯಂತ ಈ ಒಂದು ಅಕಾಡೆಮಿಕ್ ಅಥವಾ ಶೈಕ್ಷಣಿಕ ವರ್ಷದಿಂದ ಈ ಸ್ಕೀಮ್ ಅನ್ನು ನಾವು ಇಂಪ್ಲಿಮೆಂಟ್ ಮಾಡಿಕೊಳ್ಳಲಾಗಿದೆ. ಎಲ್ಲಾ ಸರ್ಕಾರಿ ಅನುದಾನಿತ ಮತ್ತು ಅನ್ಐಡೆಡ್ ಅಂದ್ರೆ ಅನುದಾನಿತವಲ್ಲದ ಶಾಲೆಗಳಲ್ಲೂ ಕೂಡ ಪ್ರೈಮರಿ ಮತ್ತು ಹೈಸ್ಕೂಲ್ಸ್ ಏನಿದಾವೆ, ಸೊ ಇಲ್ಲಿ ನಮಗೆ ಯೂಶಲಿ ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಬಂದಿದ್ದೀವಿ. ಸೊ ಪ್ರತಿ ವಾರದಲ್ಲಿ 2 ಗಂಟೆಗಳು, ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಪ್ರತಿ ವಾರದಲ್ಲಿ 1 ಗಂಟೆ ಅನ್ಬೋದು ಅಥವಾ ಪ್ರತಿ ದಿನಕ್ಕೆ 1 ಗಂಟೆ ಅಂತ ಹೇಳ್ಬೋದು, ನಮ್ಗೆ ಅದು ತಪ್ಪಾಗತ್ತೆ. ಪ್ರತಿ ವಾರಕ್ಕೆ 2 ಗಂಟೆಗೆ ಏನು ಪ್ರತಿ ವಾರದಲ್ಲಿ ನಮಗೆ 3 ಪೀರಿಯಡ್ ಅಂತ ಯೂಶಲಿ ಕನ್ಸಿಡರ್ ಮಾಡ್ತೀವಿ. 40 ನಿಮಿಷಗಳು ಅಂತ ನಾವೇನು 40 ನಿಮಿಷಗಳ ಒಂದು 3 ಪೀರಿಯಡ್ಗಳಲ್ಲಿ ನಮಗೆ ನಾವು ಮನುಜರು ಅಂತ ನಮಗೆ ಇದನ್ನ ಮಾಡುವಂಥದ್ದು. ಇದನ್ನ ನಮಗೆ ಇದನ್ನು ಕೂಡ DSRTC ಅಂತ ಏನು ಕರಿತೀವಿ, ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ನಾವೇನು ಕರಿತೀವಿ, ಅವರು ನಮ್ಗೆ ಇದನ್ನ ಇಂಪ್ಲಿಮೆಂಟ್ ಅಥಾರಿಟಿ ಇರ್ತಾರೆ, ಅಂದ್ರೆ DSERT. ಸೊ ಅವರು ನಮಗೆ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತಹ ಅಥಾರಿಟಿ ಯಾರಾಗಿರ್ತಾರೆ. ಅಂದ್ರೆ ಈ ಪೀರಿಯಡ್ಗಳ ಮೂಲಕ ನಮಗೆ ಒಂದಷ್ಟು ಚರ್ಚೆಗಳಾಗಿರ್ಬೋದು, ಭಾಷಣಗಳಾಗಿರ್ಬೋದು, ಸೆಮಿನಾರ್ಗಳಾಗಿರ್ಬೋದು, ಅಂದ್ರೆ ವಿನೂತವಾದಂತಹ ಆಟಿಕೆಗಳಾಗಿರ್ಬೋದು, ಇವೆಲ್ಲದರ ಮೂಲಕ ಶಾಲೆಯಲ್ಲಿ ಮಕ್ಕಳಲ್ಲಿ ನಮಗೆ ಒಂದು ಕೋಮು ಸಾಮರಸ್ಯವನ್ನ ಅಥವಾ ಒಂದು ಏನು ಸಹಿಷ್ಣುತೆಯನ್ನ ಅಥವಾ ವೈಜ್ಞಾನಿಕವಾದಂತಹ ಮನಸ್ಥಿತಿಯನ್ನ ಬೆಳೆಸುವಂಥದ್ದೇ ನಮಗೆ ಈ ಒಂದು ನಾವು ಮನುಜರು ಸ್ಕೀಮು. ಸೊ ಯಾರ್ಯಾರಿಗೆ ಶಾಲಾ ಮಕ್ಕಳಿಗೆ, ಸೊ ಯಾವ ಒಂದು ಶಾಲೆಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು, ಏಡೆಡ್ ಮತ್ತು ಅನ್ಏಡೆಡ್ ಪ್ರೈಮರಿ ಮತ್ತು ಹೈಸ್ಕೂಲ್ನಲ್ಲಿ ಇರುವಂತಹ ಎಲ್ಲಾ ಶಾಲೆಗಳು, ಸೊ ವಾರಕ್ಕೆ ಎಷ್ಟು ಅವಧಿ, ವಾರಕ್ಕೆ 2 ಗಂಟೆಗಳ ಅವಧಿಗೆ. ಸೊ ಅದ್ರ ಜೊತೆಗೆ ಯಾವ ಒಂದು ಇಂಪ್ಲಿಮೆಂಟ್ ಮಾಡುತ್ತೆ ಈ ಸ್ಕೀಮ್ ಅಂತ ಬಂದಾಗ DSERT ಅಂತ ನಾವೇನ್ ಕರಿತೀವಿ, ಆ ಒಂದು ಶೈಕ್ಷಣಿಕ ಸಂಸ್ಥೆ ಇದನ್ನ ನಮಗೆ ಇಂಪ್ಲಿಮೆಂಟ್ ಅನ್ನ ಮಾಡ್ತಾ ಬರುತ್ತೆ. ಸೊ ಇದಿಷ್ಟು ನಾವು ಮನುಜರು ಸ್ಕೀಮ್. ಇನ್ನೊಂದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಂತದ್ದು. ಅಂದ್ರೆ ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ನಮ್ಗೆ ಯೂಶಲಿ ಅದು ಹಾರ್ಟ್ ತೊಂದರೆಗಳಿಂದ ಅಂದ್ರೆ ಹೃದಯ ಸಂಬಂಧಿತವಾದಂತ ಒಂದು ಸಮಸ್ಯೆಯಿಂದಾಗಿ ಅವ್ರು ತೀರ್ಕೊಂಡ್ರು ಅನ್ನುವಂಥದ್ದು ಅಥವಾ ದೈವಾಧೀನರಾದಂಥದ್ದು ನಮ್ಗೆಲ್ಲ ಗೊತ್ತಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಅಂದ್ರೆ ವಯಸ್ಸಿನಲ್ಲಿ ಅಂದ್ರೆ ಹದಿಹರಿಯದವರು ಅಂತ ಏನ್ ಕರಿತೀವಿ ಅಂದ್ರೆ ಮಧ್ಯ ವಯಸ್ಕರು ಅಂತ ಏನ್ ಕರಿತೀವಿ, ಅವರಲ್ಲಿರುವಂತಹ ಹೃದ್ಯೋಗವಾಗಿ ಸಂಬಂಧಿಸಿದ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೆ ಅದನ್ನ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ನಮಗೆ ಈ ಒಂದು ಹೃದ್ರೋಗ ಅಥವಾ ಪುನೀತ್ ರಾಜ್ಕುಮಾರ್ ಹೃದ್ಯೋಗ ಜ್ಯೋತಿ ಯೋಜನೆ ಅನ್ನೋಂತ ನಾವು ಯೂಶಲಿ ತರಲಾಯಿತು. ಸೊ ಇದನ್ನ ಕರ್ನಾಟಕ ಹೆಲ್ತ್ ಅಂಡ್ ಡಿಪಾರ್ಟ್ಮೆಂಟ್ ಏನಿದೆ, ಸೊ ಆ ಒಂದು ಅಂಡರ್ ಅಲ್ಲಿ ನಮಗೆ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಈ ಸ್ಕೀಮ್ ಅನ್ನ 2 ಹಂತಗಳಲ್ಲಿ ನಮಗೆ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಅದು ಯಾವ್ಯಾವ ಅಂದ್ರೆ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತ ಕರಿತೀವಿ, ಇನ್ನೊಂದು ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಲ್ಟ್ರೇಷನ್ ಡಿವೈಸಸ್ ಅಂತ ಏನ್ ಕರಿತೀವಿ, ಅದನ್ನ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ 2 ರೀತಿಯಲ್ಲಿ ಇದು ಮಾಡ್ತಾ ಬರ್ತವೆ. ಸೊ ಇಲ್ಲಿ ನಮಗೆ APL ಮತ್ತು BPL ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ, ಸೊ ಇವಿಬ್ಬರು ಕೂಡ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಅನ್ನುವಂಥದ್ದು ಕೂಡ ಕರ್ನಾಟಕ ಸರ್ಕಾರದ ಒಂದು ಆಯುಷ್ಮಾನ್ ಬಂದಾಗ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರುತ್ತೆ. ಸೊ ಇದರಲ್ಲಿ ನಮ್ಗೆ ಕೂಡ ಆಯುಷ್ಮಾನ್ ಕರ್ನಾಟಕ ಅನ್ನುವಂಥದ್ದು ಕೂಡ ನಮ್ಮ ಸಬ್ ಸ್ಕೀಮ್ ಆಗಿರುತ್ತೆ. ಸೊ ಇವೆರಡರಲ್ಲೂ ಇರುವಂತಹ ಅಂದ್ರೆ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಹೆಲ್ತ್ ಕಾರ್ಡ್ ಯಾರೆಲ್ಲ ಹೊಂದಿರ್ತಾರೆ, APL ಮತ್ತು BPL ಕಾರ್ಡ್ ನ ಒಂದು ಉಪಯೋಗ ನಾಗರಿಕರು ಏನಿರ್ತಾರೆ ಅವರೆಲ್ಲರೂ ಕೂಡ ಈ ಒಂದು ಇದರಲ್ಲಿ ನಮಗೆ ಇದು ಮಾಡುವಂಥದ್ದು. ಪೀಪಲ್ ಯಾರೆಲ್ಲ ಸಡನ್ ಹಾರ್ಟ್ ಅಟ್ಯಾಕ್ಸ್ ಅಥವಾ ಕಾರ್ಡಿಯಾಟಿಕ್ ಇಶ್ಯೂಸ್ ಏನೇನಿರುತ್ತೆ, ಸೊ ಅವರಿಗೆ ನಮಗೆ ಆರೈಕೆ ಮಾಡುವಂಥದ್ದೇ ಈ ಪುನೀತ್ ರಾಜ್ಕುಮಾರ್ ಹೃದ್ಯೋಗ ಜ್ಯೋತಿ ಯೋಜನೆಯ ಒಂದು ಪ್ರಯೋಜನವಾಗಿರುತ್ತೆ. ಸೊ ಇದಿಷ್ಟು ಈ ಸ್ಕೀಮ್ ಅನ್ನುವಂಥದ್ದು. ಇನ್ನೊಂದು ಕರ್ನಾಟಕ ಎಜುಕೇಶನ್ ಪಾಲಿಸಿ ಅಂತ ಕರಿತೀವಿ, ಇದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟು. ಸೊ ಇದನ್ನ ನಮಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಏನ್ ಕರಿತೀವಿ ಅಥವಾ NEP ಅಂತ ನಾವೇನ್ ಕರಿತೀವಿ ಅಥವಾ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಏನ್ ಕರಿತೀವಿ, ಇದನ್ನ ಬದಲಾಯಿಸೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ತನ್ನದೇ ಆದಂತಹ ರಾಜ್ಯ ಶಿಕ್ಷಣ ನೀತಿಯನ್ನ ಹೊಂದೋದಕ್ಕೋಸ್ಕರ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಲಾಗಿದೆ. ಸೊ ಆ ಕಮಿಟಿ ಯಾವ್ದಂತ ಬಂದಾಗ 15 ಸದಸ್ಯರ ಒಂದು ಕಮಿಟಿಯನ್ನಾಗಿರುತ್ತೆ. ಸೊ ಯಾರು ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ಚೇರ್ಮನ್ ಅಂತ ಬಂದಾಗ ಪ್ರೊಫೆಸರ್ ಸುಖದೇವ್ ತಾರೋಟ್ ಅಂತ ನಾವೇನ್ ಕರಿತೀವಿ, ಈ ಸುಖದೇವ್ ತಾರೋಟ್ ಅವರ ನೇತೃತ್ವದಲ್ಲಿ 15 ಸದಸ್ಯರ ಒಂದು ಸಮಿತಿಯನ್ನ ಫಾರ್ಮ್ ಮಾಡಲಾಗಿದೆ. ಈ ಸಮಿತಿಯವರು ಕೊಡುವಂತಹ ಶಿಫಾರಸಿನ ಆಧಾರದ ಮೇಲೆ ಕರ್ನಾಟಕ ಸರ್ಕಾರ ತನ್ನದೇ ಆದಂತಹ ರಾಜ್ಯ ಶಿಕ್ಷಣ ನೀತಿಯನ್ನ ಅಂದ್ರೆ ರಾಷ್ಟ್ರ ಶಿಕ್ಷಣ ನೀತಿಯ ಒಂದು ವಿರುದ್ಧವಾಗಿ ಅದಕ್ಕೆ ಬದಲಿಗೆ ತನ್ನದೇ ಆದಂತಹ ರಾಜ್ಯ ಶಿಕ್ಷಣ ನೀತಿಯನ್ನ ಹೊಂದಲಿದೆ. ಸೊ ಇದಿಷ್ಟು ನಮಗೆ ತಿಳ್ಕೊಬೇಕಾಗಿರುವಂಥದ್ದು. ಇದಕ್ಕೆ DSRTC ಆಗಿರ್ಬೋದು ಅಥವಾ ಕರ್ನಾಟಕ ಸ್ಕೂಲ್ ಎಜುಕೇಶನ್ ಹೈಯರ್ ಎಜುಕೇಶನ್ ಕಮಿಟಿ ಅಥವಾ ಏನು ಕೌನ್ಸಿಲ್ ಆಗಿರುತ್ತೆ ಅದಾಗಿರ್ಬೋದು, ಇವೆರಡು ಕೂಡ ಅಸಿಸ್ಟೆನ್ಸ್ ಅನ್ನ ಮಾಡ್ತಾ ಬರ್ತಾರೆ. ಒಂದು ಏನು ಪಾಲಿಸಿಯನ್ನ ಫ್ರೇಮ್ ಮಾಡೋದಕ್ಕೆ ಇವರಿಬ್ರು ಕೂಡ ನಮ್ಗೆ ಅಸಿಸ್ಟೆಂಟ್ ಅನ್ನ ಮಾಡ್ತಾ ಬರ್ತಾರೆ. ಅದ್ರ ಜೊತೆಗೆ ಬೆಂಗಳೂರು ನಮ್ಗೆ ಅಡ್ಮಿನಿಸ್ಟ್ರೇಟಿವ್ ಮತ್ತು ಸೆಕ್ರೆಟರಿ ಅಸಿಸ್ಟೆಂಟ್ ಆಗಿರುವಂತಹ ಎಲ್ಲ ನಮಗೆ ಒಂದು ಸರ್ವಿಸಸ್ ನ ಬೆಂಗಳೂರು ಪ್ರೊವೈಡ್ ಮಾಡ್ತಾ ಬರುತ್ತೆ. ಬಟ್ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ತಿಳ್ಕೊಬೇಕಾಗಿರುವಂಥದ್ದು ಎಷ್ಟು ಜನ ಮೆಂಬರ್ಸು, 15 ಮೆಂಬರ್ಸು. ಸೊ ಯಾರ ಒಂದು ಅಧ್ಯಕ್ಷತೆಯಲ್ಲಿ ಸುಖದೇವ್ ತಾರೋಟ್ ಅನ್ನುವಂತಹ ಒಂದು ಪ್ರೊಫೆಸರ್ನ ಅಧ್ಯಕ್ಷತೆಯಲ್ಲಿ
15 ಸದಸ್ಯರ ಒಂದು ಸಮಿತಿಯನ್ನು ಫಾರ್ಮ್ ಮಾಡಲಾಗಿದೆ. ಏನಕ್ಕೆ? ರಾಜ್ಯ ಸರ್ಕಾರ ತನ್ನದೇ ಆದಂತಹ ಒಂದು ರಾಜ್ಯ ಶಿಕ್ಷಣ ನೀತಿಯನ್ನು ಹೊಂದೋದಕ್ಕೆ. ಇಷ್ಟು ನಮಗೆ ಈ ಯೋಜನೆ ಅಂಡರಲ್ಲಿ ಅಥವಾ ಈ ಒಂದು ಇದರಲ್ಲಿ ತಿಳ್ಕೊಂಡ್ರೆ ಸಾಕಾಗಿರುತ್ತೆ. ಸೊ ಇದಿಷ್ಟು ಈ ಒಂದು ಲೈಕ್ ಕರ್ನಾಟಕ ರಿಲೇಟೆಡ್ನ ಕರೆಂಟ್ ಅಫೇರ್ಸ್ನ ಒಂದು ನಿಮ್ಗೆ ಇದಾಗಿರುತ್ತೆ. ಸೊ ಲೈಕ್ ಈ ಮೂಲಕ ಈ ಒಂದು ಲೈಕ್ ಸೀರೀಸ್ ಏನಿತ್ತು ಅಂದರೆ ಲೈಕ್ ಏನು ಕ್ವಿಕ್ ರಿವಿಷನ್ ಸೀರೀಸ್ ಅಂತ ಏನು ಕರಿತಿದ್ದು ಅಥವಾ ಲಾಸ್ಟ್ 1 ಇಯರ್ನ ಒಂದು ಲೈಕ್ ಕರೆಂಟ್ ಅಫೇರ್ಸ್ ರಿವಿಷನ್ ಸೀರೀಸ್ ಅಂತ ಏನಿರುತ್ತೆ ಅದು ನಮ್ಗೆ ಇಲ್ಲಿಗೆ ಮುಕ್ತಾಯವಾಗಿರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಲೈಕ್ ಇಂಡಿಯಾ ಫಾರ್ ಐಎಎಸ್ ವತಿಯಿಂದ ಕರ್ನಾಟಕದ KPSC ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಅದಕ್ಕೆ ಎಕ್ಸಾಮಿನೇಷನ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಸೀರೀಸ್ ನಿಮಗೆ ಏನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.